ನಮಸ್ಕಾರ ರೀ. ವೆಲ್ಕಮ್ ಟು ದ ನೆಕ್ಸ್ಟ್ ಸೆಷನ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಏನಂದ್ರ ಪ್ರೋಗ್ರಾಮಿಂಗ್ ಕೋರ್ ಲಾಜಿಕ್ ಅಥವಾ ಕೋರ್ ಬಿಸ್ನೆಸ್ ಲಾಜಿಕ್ ಏನಂತೀವಲ್ಲ ಅದೆಲ್ಲ ಇರುವುದು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಒಳಗನ. ಮತ್ತು ಕೋಡಿಂಗ್ದೊಳಗ ಜಾಸ್ತಿ ಜನ ಮಿಸ್ಟೇಕ್ಸ್ ಮಾಡೋದು, ಬಗ್ಸ್ ಬರೋದು, ಅದು ಎಲ್ಲ ಬರೋದು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಒಳಗನ. ಇಲ್ಲಂದ್ರೆ ನೋಡ್ರಿ ರೆಗ್ಯುಲರ್ ಏನಿರ್ತೈತಿ, ನೀವು ಮಾಹಿತಿ ರೀಡ್ ಮಾಡ್ತಿರ್ತೀರಿ, ಅದನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಮಾಡ್ತಿರ್ತೀರಿ, ಅದನ್ನ ಇನ್ಸರ್ಟ್ ಮಾಡ್ತಿರ್ತೀರಿ. ಆದ್ರೆ ಬಿಸ್ನೆಸ್ ಲಾಜಿಕ್ ಅನ್ನೋದು ಏನಿರ್ತೈತಿ, ಆ ಲಾಜಿಕ್ ಇರೋದು ಮೇನ್ ಇಲ್ಲೇ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಒಳಗನ. ಸೊ ಇದ್ರೊಳಗ ಬೇರೆ ಬೇರೆ ಟೈಪ್ಸ್ ಅದಾವ. ದೇರ್ ಇಸ್ ಲಾಟ್ ಆಫ್ ಡೀಟೇಲ್ಸ್ ಟು ಲರ್ನ್. ಆಸ್ ಅ ಕಾನ್ಸೆಪ್ಚುಲಿ ಕಲಿಯೋದು ಭಾಳ ಐತ್ರಿ ಇದ್ರಾಗ, ಪ್ಲಸ್ ಪ್ರಾಕ್ಟೀಸ್ ಮಾಡೋದು ಭಾಳ ಐತಿ. ಸೊ ನಾ ಏನ್ ಮಾಡ್ತೇನೆ ಅಂದ್ರೆ, ಈಗ ಮೊದಲನೇ ವಿಡಿಯೋದೊಳಗ ನಿಮ್ಗೆ ಇದ್ರದ್ದು ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಮಾಡೋಣ. ಅಂದ್ರೆ ಈಗ ಏನೈತ್ರಿ, 3 ಲ್ಯಾಂಗ್ವೇಜ್ ಅದಾವಲ್ಲ, 3 ಲ್ಯಾಂಗ್ವೇಜ್ನಾಗ ಸಿಂಟ್ಯಾಕ್ಸ್ ಒಂದ್ ಸ್ವಲ್ಪ ಬೇರೆ ಬೇರೆ ಐತಿ. ಜಾವಾ ಸಿಂಟ್ಯಾಕ್ಸ್ ಮತ್ತು ಸಿ ಪ್ರೋಗ್ರಾಮಿಂಗ್ ಸಿಂಟ್ಯಾಕ್ಸ್ ಇಫ್ ಎಲ್ಸ್ ಆಲ್ಮೋಸ್ಟ್ ಸೇಮ್ ಐತಿ, ಏನ್ ಭಾಳ ಡಿಫ್ರೆನ್ಸ್ ಇಲ್ಲ. ಪೈಥಾನ್ ಡಿಫ್ರೆಂಟ್ ಐತಿ, ಪೈಥಾನ್ ಒಂದ್ ಸ್ವಲ್ಪ ಬೇರೆ ಐತಿ. ಸೊ ಪೈಥಾನ್ ಬಗ್ಗೆ ಐ ವಿಲ್ ಶೋ ದ ಕೋಡ್ ಅಂಡ್ ವಿಲ್ ಗೋ ಥ್ರೂ ದಟ್. ಸೊ ಈ ಟಾಪಿಕ್ ಒಳಗ ಏನೇನಂತಂದ್ರ, ಫಸ್ಟ್ ಥಿಂಗ್ ನಾ ನಿಮ್ಗೆ ಹೇಳ್ದಂಗೆ, ಎನಿಥಿಂಗ್ ಯು ಲರ್ನ್ ಯು ಹ್ಯಾವ್ ಟು ಫಸ್ಟ್ ಲರ್ನ್ ವೈ ವಿ ಆರ್ ಲರ್ನಿಂಗ್ ಇದು ಏನಂತಾರ, ವೈ ವಿ ಆರ್ ಲರ್ನಿಂಗ್ ದಟ್ ಕಾನ್ಸೆಪ್ಟ್. ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಎದಕ್ಕೆ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಆಗುತ್ತೆ, ಆಮೇಲೆ ಇದು ಇಂಡಸ್ಟ್ರಿ ಒಳಗೆ ಎಲ್ಲಿ ಯೂಸ್ ಮಾಡ್ತಾರ, ಆಮೇಲೆ ಕೆಲವೊಂದು ನಿಮ್ಗೆ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ಸ್, ಲೈವ್ ಎಕ್ಸಾಂಪಲ್ಸ್, ಅಂದ್ರೆ ಇಂಡಸ್ಟ್ರಿ ಒಳಗೆ ಎಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ರಾಂಗ್ ಆಗಿ ಮಾಡಿದ್ರು, ಅದರಿಂದ ಏನೇನು ಇಫೆಕ್ಟ್ ಆಯ್ತಂತ. ಸೊ ಐ ವಿಲ್ ಗೋ ಥ್ರೂ ಸಮ್ ಎಕ್ಸಾಂಪಲ್ಸ್. ಆಮೇಲೆ ಇವೆಲ್ಲ ಡಿಫ್ರೆಂಟ್ ಪ್ಯಾಟರ್ನ್ಸ್. ಈಗ ಇಫ್ ಇರ್ಬೋದು, ಇಫ್ ಎಲ್ಸ್ ಅಂಡ್ ಇಫ್, ನೆಸ್ಟೆಡ್ ಇಫ್ ಎಲ್ಸ್, ಕಂಡೀಷನಲ್ ಸ್ಟೇಟ್ಮೆಂಟ್ಸ್, ಸ್ವಿಚ್, ಇವೇನಂದ್ರೆ ಬೇರೆ ಬೇರೆ ಪ್ಯಾಟರ್ನ್ಸ್, ಬೇರೆ ಬೇರೆ ಸಿಚುವೇಶನ್ದಾಗ ನೀವು ಬೇರೆ ಬೇರೆ ಪ್ಯಾಟರ್ನ್ ಯೂಸ್ ಮಾಡಬೇಕು. ಫಸ್ಟ್ 3 ಏನದಾವಲ್ಲ, ಫಸ್ಟ್ 3 ದೀಸ್ ಆರ್ ಆಲ್ ರಿಲೇಟೆಡ್ ಟು ಇಫ್ ಎಲ್ಸ್. ಫಸ್ಟ್ 3 ಅಲ್ಲ, ಸಾರಿ, ಫಸ್ಟ್ 4 ಏನದಾವ ಎಲ್ಲ ಆಲ್ ರಿಲೇಟೆಡ್ ಟು ಇಫ್ ಎಲ್ಸ್. ಕಂಡೀಷನಲ್ ಈಸ್ ಅಗೇನ್ ಅ ಡಿಫ್ರೆಂಟ್ ಸಿಂಟ್ಯಾಕ್ಸ್, ಅದ್ರದ್ದು ಆಪರೇಟರ್ ಬೇರೆ ಐತಿ. ಅದಾದ್ಮೇಲೆ ಸ್ವಿಚ್. ಸೊ ಇವು 3 ಡಿಫ್ರೆಂಟ್ ವರ್ಕ್ ಫ್ಲೋಸ್ ಅದಾವ ಕಂಡೀಷನಲ್ ಇದ್ರೊಳಗ. ಅದಾದ್ಮೇಲೆ ನೆಕ್ಸ್ಟ್ ಸಮ್ ಆಫ್ ದ ಎಕ್ಸಾಂಪಲ್ಸ್. ನೆಕ್ಸ್ಟ್ ಮೋರ್ ಇಂಪಾರ್ಟೆಂಟ್ಲಿ, ಹೌ ಟು ರೈಟ್ ಅ ವೆರಿ ಕ್ಲಿಯರ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಇದ್ರೊಳಗನ ಭಾಳ ಮಂದಿ ಏನಾಗ್ತೈತಿ, ಅದನ್ನ ನೀವು ಕಂಡೀಷನಲ್ ಸ್ಟೇಟ್ಮೆಂಟ್ ಹೆಂಗ್ ಬರಿಬೋದಂದ್ರೆ, ಯಾರಿಗೂ ಅರ್ಥ ಆಗಲ್ದಂಗೂ ಬರಿಬೋದು ಅಥವಾ ಎಲ್ಲರಿಗೂ ಅರ್ಥ ಆಗೋಂಗೂ ಬರಿಬೋದು. ಸೊ ಹೌ ಟು ಡೂ ದಟ್, ಹೌ ಟು ರೈಟ್ ಅ ಕ್ಲೀನ್ ಥಿಂಗ್. ಆಮೇಲೆ ಕೆಲವೊಂದು ಸಿಂಪಲ್ ಎಕ್ಸಾಂಪಲ್ಸ್, ಈ ತರ ನಂಬರ್ ಇಸ್ ಪಾಸಿಟಿವ್, ಆಮೇಲೆ ಸ್ಟೂಡೆಂಟ್ಸ್ ಪರ್ಸೆಂಟೇಜ್. ಸೊ ವಿಲ್ ಕವರ್ ಆಲ್ ದೀಸ್ ಟಾಪಿಕ್ಸ್. ಇದನ್ನ ಕವರ್ ಮಾಡುವಾಗ ಮೋಸ್ಟ್ಲಿ ಐ ವಿಲ್ ರೈಟ್ ಇದು ಏನಂತಾರ, ಐ ವಿಲ್ ರೈಟ್ ಸೂಡೋ ಕೋಡ್ ತರ ಅಥವಾ ಸಮಥಿಂಗ್ ಲೈಕ್ ಸಿ ಅಂಡ್ ಜಾವಾದೊಳಗೆ ಏನೈತಲ್ಲ ಆ ತರ ಬರಿತೀನಿ. ಪೈಥಾನ್ ಒಂದೀಟ್ ಮಾರ್ಜಿನಲಿ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ನಾವು ಕೋಡಿಂಗ್ ವರ್ಕ್ಶಾಪ್ ಮಾಡ್ತೀವಲ್ಲ, ಅವಾಗ ಎಕ್ಸಾಕ್ಟ್ ಆಗಿ ನಿಮಗೆ ಇದು ಹಿಂಗ ಬರಿಬೇಕು ಅಂತಂದು ಅದು ಗೊತ್ತಾಗುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಫಸ್ಟ್ ನೀವು ಈಗ ಈ ಸೆಷನ್ದಾಗ ಏನ್ ಫೋಕಸ್ ಮಾಡ್ರಿ ಅಂದ್ರೆ, ಕಾನ್ಸೆಪ್ಚುಲಿ ಇದನ್ನ ಕಲ್ಕೋರಿ. ಈಗ ಇದೇನು, ಇದು ಎದಕ್ಕೆ ಯೂಸ್ ಆಗುತ್ತೆ, ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ. ಸೊ ಲೆಟ್ಸ್ ಗೋ ಅಹೆಡ್ ಅಂಡ್ ಸಿ ವೈ ದಿಸ್ ಎಕ್ಸಿಸ್ಟ್. ಓಕೆ, ಇದು ಯಾಕೆ ಐತಿ, ಇದನ್ನ ಕಂಪ್ಯೂಟರ್ ಸೈನ್ಸ್ ಒಳಗ ಇದನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಂದು. ನಿಮಗೆ ಗೊತ್ತಿದ್ದಂಗ ನೀವೊಂದೇನು ಪ್ರೋಗ್ರಾಮ್ ಬರಿತೀರಲ್ಲ, ಆ ಪ್ರೋಗ್ರಾಮ್ ಬೈನರಿ ಕನ್ವರ್ಟ್ ಆಗತ್ತಲ್ಲ, ಅದು ಕನ್ವರ್ಟ್ ಆದಾಗ ಏನಾಗ್ತೈತಿ ಅಂದ್ರ, ನೀವು ಬರ್ದಿರೋ ಪ್ರೋಗ್ರಾಮು ಈ ತರ ಸೀಕ್ವೆನ್ಷಿಯಲಿ ಸ್ಟೋರ್ ಆಗಿರ್ತೈತಿ. ಹಿಂಗ ಬೈನರಿ ಒಳಗೆ ಒಂದ್ರ ಕೆಳಗೆ ಒಂದ್ ಈ ತರ ಸ್ಟೋರ್ ಆಗಿರ್ತೈತಿ. ಆಮೇಲೆ ಈ ತರ ಸ್ಟೋರ್ ಆದಾಗ ನಿಮ್ಗೆ ಏನಂತಂದ್ರೆ, ಈಗ ಕೆಲವೊಂದು ಕಂಡೀಷನ್ ಚೆಕ್ ಮಾಡಿ ನೀವೊಂದು ಏನೋ ಆಕ್ಷನ್ ತಗೊಳ್ದಿರ್ತೈತಿ, ಆಯ್ತಾ. ಸೇ ಫಾರ್ ಎಕ್ಸಾಂಪಲ್, ನೀವು ಏನಂತಂದ್ರೆ ಒಂದು ಇದನ್ನ ಬರ್ದಿರಿ, ಏನೋ ವೆಬ್ಸೈಟಿಗೆ ಅಮೆಝಾನ್, ಸ್ವಿಗ್ಗಿ, ಝೊಮ್ಯಾಟೊ ಈ ತರ ಒಂದು ವೆಬ್ ಅಪ್ಲಿಕೇಶನ್ ಮಾಡಿರಿ. ಅದ್ರೊಳಗೆ ಏನಾರ 500 ರೂಪಾಯಿಗಿಂತ ಜಾಸ್ತಿ ಐಟಮ್ ತಗೊಂಡ್ರಂದ್ರ ಅವರಿಗೆ ಒಂದು 10% ಡಿಸ್ಕೌಂಟ್ ಕೊಡ್ಬೇಕನ್ನತ್ತೀರಿ. 500 ರೂಪಾಯಿ ಕೆಳಗಿದ್ರೆ ಕೊಡಬಾರ್ದು ಅನ್ನತ್ತೀರಿ. ಆದ್ರ ಈಗ ಇದು ಸ್ಟಾರ್ಟಿಂಗ್ ಪ್ರೋಗ್ರಾಮ್ ಇಷ್ಟ ಐತೆ ಅಂತ ತಿಳ್ಕೊರಿ, ಇಲ್ಲಿಂದ ಇಲ್ಲಿ ಮಟ. ಡಿಸ್ಕೌಂಟ್ ಕೊಡ್ಬೇಕಾಗಿದ್ದ ಕೋಡ್ ಎಲ್ಲಿರ್ತೈತಿ, ಇಲ್ಲಿರ್ತೈತಿ. ಇದು ಡಿಸ್ಕೌಂಟ್ ಕೊಡ್ಬೇಕಾಗಿರುವಂತ ಕೋಡ್. ಡಿಸ್ಕೌಂಟ್ ಕೊಡೋದಾಯ್ತಂದ್ರ 10% ಡಿಸ್ಕೌಂಟ್, ಆಯ್ತಾ. ಮುಂದೆ ಡಿಸ್ಕೌಂಟ್ ಕೊಡದೆ ಏನು ಡಿಸ್ಕೌಂಟ್ ಇಲ್ಲ, ನಾರ್ಮಲ್ ನೋ ಡಿಸ್ಕೌಂಟ್, ಇದು ನೋ ಡಿಸ್ಕೌಂಟ್ ಕೋಡ್ ಇದು, ಆಯ್ತಾ. ಇಲ್ಲಿ ಏನು ಡಿಸ್ಕೌಂಟ್ ಇಲ್ಲ, 0%. ಓಕೆ. ಸೊ ಅದು ರನ್ ಆಗುವಾಗ ನೀವು CPU ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಆ CPU ಹೇಳ್ಬೇಕು ನೀವು ಏನಂತ, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಹೋಗ್ಬೇಕು ಅಥವಾ ಇದನ್ನ ಸ್ಕಿಪ್ ಮಾಡಿ ಇಲ್ಲಿ ಹೋಗ್ಬೇಕು ಅಂತ. ಸೊ ನೀವು ಏನಂತಂದ್ರೆ, ಇದೊಂದು ಹಾದಿಲಿ ಬಂದ್ರಿ, ಈಗ ಹಿಂಗ್ ಬಂದ್ರಿ ಇಲ್ಲಿ,
ಇಲ್ಲಿ ಬಂದ್ಮೇಲೆ ಇಲ್ಲಿಂದ ಏನಂದ್ರೆ 2 ಹಾದಿ ಇದಾವೆ. ಈ ಕಡೆ ಒಂದು ಹಾದಿ ಐತಿ, ಈ ಕಡೆ ಒಂದು ಹಾದಿ ಐತಿ. ನೀವು ಇಲ್ಲಿ ಹೋಗ್ಬೋದು, ಲೆಫ್ಟ್ ಹೋಗ್ಬೋದು, ರೈಟ್ ಹೋಗ್ಬೋದು. ಸೊ ಲೆಫ್ಟ್ ಹೋಗ್ಬೇಕು, ರೈಟ್ ಹೋಗ್ಬೇಕು ಅನ್ನೋದಕ್ಕೆ ಅದಕ್ಕೊಂದು ಕಂಡೀಷನ್ ಐತಿ. ಆ ಕಂಡೀಷನ್ ಏನಂದ್ರೆ ಇದು ಇಲ್ಲಿ ಆ ಕಂಡೀಷನ್ ಐತಿ ಇಲ್ಲಿ. ಸೊ ಆ ಕಂಡೀಷನ್ ಬೇಸಿಸ್ ಮ್ಯಾಗ CPU-ಗೆ ನೀವು ಏನು ಹೇಳಾಕ್ತೀರಿ ಅಂದ್ರೆ ನೀ ಇಲ್ಲಿ ಹೋಗು ನೆಕ್ಸ್ಟ್, ಅಥವಾ ಇಲ್ಲಿ ಹೋಗು ಅಂತ ಹೇಳಾಕ್ತೀರಿ. ಈ ತರ ಮಾಡೋದಕ್ಕನ್ನ ಏನಂತಾರ ಅಂದ್ರೆ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತಾರೆ. ಈಗ ಇದು ಹೆಂಗಿರ್ಬೋದಂದ್ರ ಈ ಏನು ಪಾತ್ ಅಂತ ಹೇಳಿದ್ನಲ್ಲ, ಈ ತರ ಬಂದ್ರಿ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅನ್ನೋದು ಇದ್ರಾಗ ಬೇರೆ ಬೇರೆ ಪ್ಯಾಟರ್ನ್ ಅದಾವ. ಸೊ ಅವು ಏನು ಪ್ಯಾಟರ್ನ್ ಅದಾವ ಅಂತ ಅರ್ಥ ಮಾಡ್ಕೊಂಡು ಫಸ್ಟ್. ಸೊ ಮೊದಲನೇ ಪ್ಯಾಟರ್ನ್, ಫಸ್ಟ್ ಪ್ಯಾಟರ್ನ್ ಏನೈತಂದ್ರ ಕಂಡೀಷನ್ ಐತಿ. ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರ ಇದಿಷ್ಟು ಕೋಡ್ ರನ್ ಮಾಡ್ರಿ ಅಷ್ಟ ಐತಿ. ಅದು ಮತ್ತೇನು ಇಲ್ಲ. ಆಗಿಲ್ಲ ಅಂದ್ರೆ ಏನು ಆ ಥರ ಏನೂ ಇಲ್ಲ. ಉದಾಹರಣೆಗೆ ನೀವು ಒಂದು ರೋಡ್ಲೆ ಬಂದ್ರಿ, ಏನ್ ಹೇಳ್ತಿದ್ದೀರಿ ಇಲ್ಲಿ ಅಂದ್ರ ಈ ಕಂಡೀಷನ್, ಇದು ಕಂಡೀಷನ್ ಇಲ್ಲಿ ಯಾವುದೋ ನಿಮ್ದೊಂದು ಕಂಡೀಷನ್ ಐತಿ ಆಯ್ತಾ. ಸೊ ಈ ಕಂಡೀಷನ್ನು ಮೀಟ್ ಆಯ್ತಂದ್ರ ದೆನ್ ಯು ಎಕ್ಸಿಕ್ಯೂಟ್, ದೆನ್ ಯು ಗೋ ಟು ದಿಸ್ ಪಾತ್. ಇಷ್ಟೇ. ಇದು ಆಗಿಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು ಆ ಥರ ಅಂತೇನಿಲ್ಲ. ಇದೇನ್ ಪಾತ್ ಐತಲ್ಲ, ಇದೊಂದಿಷ್ಟು ಪಾತ್ ಐತಿ, ಈ ಪಾತ್ಗೆ ಅಲ್ಲಿ ಹೋಗ್ಬೇಕು. ಅದು ಈ ಕಂಡೀಷನ್ ಟ್ರೂ ಆದ್ರ ಇಲ್ಲಿ ಎಲ್ಸ್ ಅಂತ ಏನು ಆಪ್ಷನ್ ಇಲ್ಲ. ಓಕೆ, ಸೊ ದಿಸ್ ಇಸ್ ಒನ್ ಪ್ಯಾಟರ್ನ್. ಇದಕ್ಕೆ ನಾವ್ ಏನಂತೀವಿ, ಇದಕ್ಕೆ ಬರೀ ಇಫ್ ಪ್ಯಾಟರ್ನ್ ಅನ್ಬೋದು ನೀವು. ಇದಕ್ಕೆ ನಾವು ಬರೀ ಇಫ್ ಪ್ಯಾಟರ್ನ್ ಅನ್ಬೋದು. ಲೆಟ್ಸ್ ಸಿ ಸೆಕೆಂಡ್ ಪ್ಯಾಟರ್ನ್. ಸೆಕೆಂಡ್ ಪ್ಯಾಟರ್ನ್ ಒಳಗೆ ಏನಂದ್ರ ನೀವು ಈ ತರ ಒಂದು ಪಾತ್ಲೆ ಬಂದಿರಿ, ಇಲ್ಲಿ ಒಂದು ಕಂಡೀಷನ್ ಅದ. ಸೊ ಈ ಕಂಡೀಷನ್ ಟ್ರೂ ಆಯ್ತಂದ್ರ ನಿಮ್ಮ ಹತ್ರ 2 ಹಾದಿ ಅದಾವ. ಇಲ್ಲೊಂದು ಆಪ್ಷನ್ ಅದ, ಇಲ್ಲೊಂದು ಆಪ್ಷನ್ ಅದ. ಸೊ ನೀವು ಇಲ್ಲೇರ ಹೋಗ್ಬೇಕು, ಇಲ್ಲ ಇಲ್ಲೇರ ಹೋಗ್ಬೇಕು. ನೀವು ಇಲ್ಲ ನಾ ಎಲ್ಲೂ ಹೋಗೋದಿಲ್ಲ ಅನ್ನಕ್ಕಾಗಂಗಿಲ್ಲ. ಯು ಹ್ಯಾವ್ ಟು ಗೋ. ಸೊ ಇದಕ್ಕೆ ಏನಂತೀವಿ ಅಂದ್ರ ಇಫ್ ಎಲ್ಸ್ ಪ್ಯಾಟರ್ನ್ ಅಂತೀವಿ ಇದಕ್ಕೆ. ಇಫ್ ಎಲ್ಸ್. ಸೊ ಇದೇನಿದು ವರ್ಕ್ ಫ್ಲೋ, ಇದೇನಿದು ಕೋಡ್ಗೆ ಅಂದ್ರೆ ನೀವೇನು ಕೋಡ್ ಬರ್ದಿರಲ್ಲ, ಪ್ರೋಗ್ರಾಮ್ ಕೌಂಟರ್ ನಿಮ್ಮ CPU ಹೇಳತ್ತೀರಿ ಇಷ್ಟು ಕೋಡ್ ರನ್ ಮಾಡ್ದಿ, ಈ ಕಂಡೀಷನ್ ಚೆಕ್ ಮಾಡಿ ಡಿಸೈಡ್ ಮಾಡು, ಈ ಕೋಡರ ರನ್ ಮಾಡ್ಬೇಕು, ಇವರ ಮಾಡ್ಬೇಕು, ಎರಡರಾಗ ಯಾವ್ದಾರ ಒಂದು ಮಾಡಲೇಬೇಕು, ರೈಟ್. ಸೊ ದಿಸ್ ಇಸ್ ದ if else block. Third pattern. ಪ್ಯಾಟರ್ನ್ 3 ಏನಂತಂದ್ರ ಇದು ಒಂಥರ ಇದ್ದಂಗ್ರಿ, ಇದು ಗಿಡದ ಬ್ರಾಂಚ್ ಇದ್ದಂಗ ಆಯ್ತಾ. ಇದು ಮ್ಯಾಲಿಂದ ಇದು ಹೆಂಗೈತಂದ್ರೆ ಇದು ಒಂಥರ ಇದ್ದಂಗೆ, ಇದು ಕೊಕೊನಟ್ ಟ್ರೀ ಅಥವಾ ಬಿದಿರು ಗಟ್ಟಿ ಇದ್ದಂಗೆ. ಇದು ಒಂದ ಹಿಂಗ್ ಸ್ಟೇಟ್ ಮ್ಯಾಲ ಹೋಗುತ್ತೆ ಆಯ್ತಾ. ಅದಕ್ಕೂ ಬ್ರಾಂಚ್ ಇರ್ತಾವ್ರಿ, ಇಲ್ಲಂತಿಲ್ಲ, ಬಟ್ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಅ ರಾ ಎಕ್ಸಾಂಪಲ್ ಆಯ್ತಾ. ಸೆಕೆಂಡ್ ಇದಕ್ಕೆ ಏನಂದ್ರ ಇದಕ್ಕೆ 2 ಬ್ರಾಂಚ್ ಅದಾವ, ಬರೀ 2 ಆರ್ಮ್ಸ್, 2 ಬಿಟ್ಗಿಂತ ಜಾಸ್ತಿ ಇಲ್ಲ. ಥರ್ಡ್ ಏನೈತಲ್ಲ, ಥರ್ಡ್ದಕ್ಕೆ ಏನಂದ್ರ 2ಕ್ಕಿಂತ ಜಾಸ್ತಿ, 3 ಮತ್ತೆ 3ಗಿಂತ ನೀವು ಬೇಕಾದಷ್ಟು ಬರಿಬೋದು, 50 ಬರಿಬೋದು, 100 ಬರಿಬೋದು, ಬೇಕಾದಷ್ಟು ಬರಿಬೋದು. ಸೊ ದಟ್ ಈಸ್ ದ ಇಫ್ ಎಲ್ಸ್ ಇಫ್ ಪ್ಯಾಟರ್ನ್ ಅಂತಂದು. ಸೊ ಇಲ್ಲಿ ಹೆಂಗಾಗತ್ತ ಅವಾಗ, ಈ ತರ ಒಂದು ಪಾತ್ ಐತಿ, ನೀವು ಇಲ್ಲಿ ಪಾತ್ ಬಂದ್ಮ್ಯಾಗ ಇಲ್ಲೊಂದು ಕಂಡೀಷನ್ ಇದೆ, ಇಲ್ಲಿ ನಿಮ್ದು ಕಂಡೀಷನ್ ಐತಿ, ಇಲ್ಲಿ ಚೆಕ್ ಮಾಡತ್ತೀರಿ. ಸೊ ಈ ಕಂಡೀಷನ್ ಒಳಗ ಇಲ್ಲಿ ಈಗ ವೆರೈಟಿ ಐತಿ. ಹೆಂಗ್ ವೆರೈಟಿ ಅಂದ್ರ ಈ ಕಂಡೀಷನ್ ಅಲ್ಲೇನ್ ಚೆಕ್ ಲಾಜಿಕ್ ಐತಲ್ಲ, ಇಲ್ಲಿ ಹೆಂಗೈತಂದ್ರ ಒಂದು ಕ್ರೈಟೇರಿಯಾ ಮೀಟ್ ಆಯ್ತು ಅಂದ್ರೆ ಇಲ್ಲಿ ಹೋಗ್ರಿ, ಅದು ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಇಲ್ಲಿ ಹೋಗ್ರಿ, ಇದು 2ನೇದು. ಅದು ಆಗಿಲ್ಲ ಅಂದ್ರ 3ನೇದು. ಹಿಂಗ್ ನೀವು ಎಷ್ಟು ಬೇಕಷ್ಟು ಪಾತ್ಗಳನ್ನು ಬರಿಬಹುದು ಇದ್ರೊಳಗೆ. ಇವು ಯಾವುದು ಮ್ಯಾಚ್ ಆಗಿಲ್ಲ ಅಂದ್ರೆ ಒಂದು ಡಿಫಾಲ್ಟ್ ಅಂತ ಇರ್ತೈತಿ ಲಾಸ್ಟಿಗೆ, ಅದಕ್ಕೆ ಏನಂತಾರೆ ಡಿಫಾಲ್ಟ್. ಅದು ಡಿಫಾಲ್ಟ್ ಅಂದ್ರೆ ಏನು, ಯಾವುದು ಮ್ಯಾಚ್ ಆಗಲಿಲ್ಲ ಅದ ಇದು ಡಿಫಾಲ್ಟ್. ಸೊ ಇದಕ್ಕೆ ನಾವ್ ಏನಂತೀವಿ ಅಂತಂದ್ರೆ ಇಫ್ ಎಲ್ಸ್ ಇಫ್
ಇಫ್ ಅಂದ್ರೆ ಎಲ್ಸ್ ಆದ್ಮೇಲೆ ಮತ್ತೆ ಇಲ್ಲಿ ಇಫ್ ಬರಾಕ್ತೈತಿ. ಸೊ ಇಟ್ ವಿಲ್ ಕಂಟಿನ್ಯೂ ಈ ತರ. ಅಂಡ್ ಲಾಸ್ಟಿಗೆ ಡಿಫಾಲ್ಟ್ದೊಳಗೆ ಏನಂತ ಬರುತ್ತೆ, ಬರೀ ಎಲ್ಸ್ ಅಂತ ಬರುತ್ತೆ. ಎಲ್ಸ್ ಇಫ್ ಅಥವಾ ಎಲ್ಸ್ ಇಫ್ ಅಂತಾರ ಶಾರ್ಟ್ ಫಾರ್ಮ್ದಾಗ. ಬಟ್ ಇದು ಇಲ್ಲೇ ಎರಡನೇ ಇಫ್ಗೆ ನಿಂದಿರ್ಬೇಕಂತ ಏನಿಲ್ಲ, 2 ಅಥವಾ 2ಕ್ಕಿಂತ ಜಾಸ್ತಿ. ದಿಸ್ ಇಸ್ ದ ಪ್ಯಾಟರ್ನ್ 3. ಓಕೆ, ನಾವು ಇದಾದ್ಮೇಲೆ ನೆಕ್ಸ್ಟ್ ಪ್ಯಾಟರ್ನ್ 4. ಪ್ಯಾಟರ್ನ್ 4 ಏನಂತಂದ್ರ ನೆಸ್ಟೆಡ್ ಇಫ್ ಎಲ್ಸ್ ಅಂತಂದು. ನೆಸ್ಟೆಡ್ ಅಂದ್ರೆ ನೀವು ಒಂದು ಇಫ್ ಕಂಡೀಷನ್ ಒಳಗೆ ಇನ್ನೊಂದು ಬರೆಯಾಕ್ತೀರಿ. ಸೇ ಈಗ ಉದಾಹರಣೆಗೆ ನೀವು ಇಲ್ಲಿಂದ ಬಂದ್ರಿ, ಇದು ಬಂದ್ಮ್ಯಾಗ ಈಗ ಒಂದು ಇಫ್ ಎಲ್ಸ್ ಬರ್ದಿರಿ. ಇಲ್ಲಿ ಕಂಡೀಷನ್ ಐತಿ, ಆಯ್ತಾ? ಇಲ್ಲಿ ಕಂಡೀಷನ್ ಇದೆ, ಈ ಕಡೆ ಒಂದು ಪಾತ್ ಹೊಂಟೈತಿ, ಆಮೇಲೆ ಈ ಕಡೆ ಒಂದು ಪಾತ್ ಹೊಂಟಿದೆ. ಈ ಪಾತ್ದೊಳಗ ಮತ್ತೆ ಇಲ್ಲಿ ಇನ್ನೊಂದು ಏನ್ ಬರಾಕ್ತಿರಿ, ಇಲ್ಲಿ ಮತ್ತೆ ಇನ್ನೊಂದು ಇಫ್ ಕಂಡೀಷನ್ ಬರೆಯಾಕ್ತಿರಿ. ಇಲ್ಲಿ ಇನ್ನೊಂದು ಇಫ್ ಕಂಡೀಷನ್ ಬರುದು, ಇದ್ರೊಳಗೆ ಮತ್ತೆ ಇಲ್ಲಿ 2 ಪಾತ್ ಮಾಡತ್ತೀರಿ. ಈ ಇಫ್ದು ಇಲ್ಲಿ ಡಿಸಿಷನ್ಗೆ ಇಲ್ಲಿ ಬಂದ್ರಿ, ಇಲ್ಲಿ ಬಂದಾಗ ಮತ್ತೆ ಇದ್ರೊಳಗೆ ಇನ್ನೊಂದು ಇಫ್ ಹಾಕಾಕ್ತಿರಿ. ಈ ತರ ಬೇಕಿದ್ರೆ ಮತ್ತೆ ಇದ್ರೊಳಗೆ ಇಲ್ಲೇನಿದು ಬ್ಲೂ ಕಲರ್ದು ಇಲ್ಲ ಐತಲ್ಲ, ಇದ್ರೊಳಗೆ ಮತ್ತೆ ಬೇಕಿದ್ರೆ ಇನ್ನೊಂದು ಇಫ್ ಎಲ್ಸ್ ಮಾಡ್ಬೋದು. ಹಿಂಗೊಂದು ಮತ್ತೆ ಇದೊಂಥರ ಈಗ ಗಿಡ ಇದಿರ್ತೈತಿ ನೋಡ್ರಿ, ಮರ ಇರ್ತೈತಲ್ಲ ಅಥವಾ ಒಂದು ಗಿಡ ಇರುತ್ತಲ್ಲ, ಅದ್ರದ್ದು ಹೆಂಗ ಇದೇನಂದ್ರೆ ಟ್ರಂಕ್ ಇದ್ದಂಗೆ. ಇದು ಇಲ್ಲಿಂದ ಇಲ್ಲಿ ಬಂದ್ರಿ, ಅಲ್ಲಿಂದ ಇದು 2 ಆಯ್ತು, 2ರಿಂದ ಮುಂದೆ 4 ಆಗುತ್ತೆ, 4ರಿಂದ 8 ಆಗುತ್ತೆ. ಸೊ ನೀವು ಎಷ್ಟು ಬೇಕಷ್ಟು ಬರಿಬೋದು ಹಿಂಗ. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ಸೊ ದಿಸ್ ಇಸ್ ನೆಸ್ಟೆಡ್ ಪ್ಯಾಟರ್ನ್ ಅಂತಾರೆ ಇದಕ್ಕೆ. ನೆಸ್ಟೆಡ್ ಇಫ್ ಎಲ್ಸ್ ಅಂತಾರೆ ಇದಕ್ಕೆ, ನೆಸ್ಟೆಡ್ ಇಫ್ ಎಲ್ಸ್. ಸೊ ಇವೆಲ್ಲ ಪ್ಯಾಟರ್ನ್ಗೆ ನಿಮ್ಗೆ ಈಗ ಒಂದೊಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ, ಸೊ ದಟ್ ಯು ಕ್ಯಾನ್ ಕನೆಕ್ಟ್ ದಟ್ ಪ್ಯಾಟರ್ನ್ ಟು ದ ರಿಯಲ್ ವರ್ಲ್ಡ್ ಎಕ್ಸಾಂಪಲ್, ರೈಟ್? ಸೊ ಲೆಟ್ಸ್ ಗೋ ಬ್ಯಾಕ್. ಫಸ್ಟ್ ಪ್ಯಾಟರ್ನ್ ಏನು, ಇಲ್ಲಿ ಬಂದ್ವಿ, ಇದು ಕಂಡೀಷನ್ ಟ್ರೂ ಆತಂದ್ರ ಇಲ್ಲಿ ಹೋಗ್ರಿ ಅಂತಂದು. ಇದಕ್ಕೆ ಸಿಂಪಲ್ ಉದಾಹರಣೆ ಏನಪ್ಪ, ಈಗ ಒಂದು ಪರ್ಸನ್ ಅವ ವೋಟ್ ಮಾಡಬಹುದು, ವೋಟ್ ಮಾಡಬಾರ್ದು. ಭಾರತದಾಗ ಏನ್ ರೂಲ್ಸ್ ಐತಿ, ಭಾರತದಾಗ 18 ವರ್ಷ ಯಾರ್ಯಾರಿಗೆ ಆಗೈತಲ್ಲ ಅವರು ವೋಟ್ ಮಾಡಬಹುದು. ಸೊ ಈಗ ನೀವೊಂದು ಕೋಡ್ ಬರೆಯಾಕ್ತೀರಿ, ಆ ಕೋಡ್ ಒಳಗೆ ಏನ್ ಚೆಕ್ ಮಾಡ್ಬೇಕು, ಈ ವ್ಯಕ್ತಿ ವೋಟ್ ಮಾಡಬಹುದಾ, ಇಷ್ಟೇ ಪ್ರಶ್ನೆ. ನೀವು ಅದನ್ನಷ್ಟ ಆನ್ಸರ್ ಮಾಡ್ಬೇಕು. ಸೊ ಅವಾಗ ನೀವು ಏನಂತ ಬರೀತೀರಿ, ಇಫ್ ಏಜ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18. ಇದ್ರೊಳಗೊಂದು ಈಕ್ವಲ್ ಟು ಅಲ್ಲ, 18 ಅವ್ರು ಕಂಪ್ಲೀಟ್ ಆಗಿರ್ಬೇಕು ಆಕ್ಚುಲಿ. ಸೊ ಗ್ರೇಟರ್ ದೆನ್ 18 ಇತ್ತಂದ್ರ ಅಂದ್ರೆ 18 ಚಾಲ್ತಿಯಲ್ಲಿ ಇರಬಾರ್ದು, 18 ಕಂಪ್ಲೀಟ್ ಆಗಿರ್ಬೇಕಂತಾರ. ಸೊ ಏಜ್ ಗ್ರೇಟರ್ ದೆನ್ 18 ಇತ್ತಂದ್ರ ಎಸ್ ಕ್ಯಾನ್ ವೋಟ್, ಅದು ಇದು. ಸೊ ಇದು ಕಂಡೀಷನ್ ಮೀಟ್ ಆತಂದ್ರ ಅಷ್ಟ ಇಲ್ಲಿ ಬಂದು ಏನಂತ ಪ್ರಿಂಟ್ ಆಗುತ್ತಾ ಅಥವಾ ಅವ್ರಿಗೆ ಏನ್ ಪರ್ಮಿಷನ್ ಅಂತ ಹೇಳುತ್ತದು, ಹೌದು ಇವ್ರು ವೋಟ್ ಮಾಡ್ಬೋದು ಅಂತ ಹೇಳುತ್ತೆ. ಸೊ ಇದು ಒಂದು ಎಕ್ಸಾಂಪಲ್. ಇದಕ್ಕೆ ಎಲ್ಲಿ ಆ ಕಂಡೀಷನ್ ಮೀಟ್ ಆದ್ರ ನೀವು ಅವ್ರಿಗೊಂದು ಅವ್ರ ವೋಟರ್ ಐ ಡಿ ಮಾಡತ್ತೀರಿ, ಅವ್ರ ವೋಟರ್ ಐ ಡಿ ಪ್ರಿಂಟ್ ಮಾಡತ್ತೀರಿ ಅಥವಾ ಅವ್ರ ಅಪ್ಲಿಕೇಶನ್ ಎಕ್ಸೆಪ್ಟ್ ಮಾಡತ್ತೀರಿ, ಅಲ್ಲೆಲ್ಲ ಏನ್ ಮಾಡ್ತಾರೆ, ಈ ತರ ಬರೀತಾರೆ. ಇದು ಕರೆ ಆದ್ರೆ ಅಷ್ಟು ಅಲೋ ಮಾಡ್ರಿ, ಇಷ್ಟಿತ್ತಂದ್ರೆ ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಏನು, ಒಂದು ಸಂಖ್ಯೆ ಪಾಸಿಟಿವ್ ಐತೋ ಇಲ್ಲೋ, ಅದು ಪಾಸಿಟಿವ್ ಇದ್ರೆ ಅಷ್ಟ ಅದನ್ನ ಹ್ಯಾಂಡಲ್ ಮಾಡ್ರಿ ಅಂತ ಐತಿ. ಸೊ ಇದಕ್ಕೆ ಬೆಸ್ಟ್ ಉದಾಹರಣೆ ಏನಂತಂದ್ರ, ಈಗ ನೀವು ರೊಕ್ಕ ಟ್ರಾನ್ಸ್ಫರ್ ಮಾಡ್ತಿರಲ್ಲ ಇದ್ರಾಗ, ಎಲ್ಲಿ ಫೋನ್ ಪೇದಾಗ ಗೂಗಲ್ ಪೇದಾಗ ಏನ್ ಮಾಡ್ರಿ, ಅದನ್ನ ಓಪನ್ ಮಾಡ್ರಿ. ಓಪನ್ ಮಾಡಿ ಅದ್ರಾಗ -1 ಅಥವಾ -10 ಅಂತ ಬರೋದು ನೋಡ್ರಿ, ನಿಮ್ ಫ್ರೆಂಡ್ ಕಳ್ಸಾಕ್ ಟ್ರೈ ಮಾಡ್ರಿ. ನೀವು ಫೋನ್ ಪೇದಾಗ ಗೂಗಲ್ ಪೇದಾಗ -10 ಅಂತ ಬರದ್ರಿ ಅಂತ ತಿಳ್ಕೋರಿ, ಅದೇನಾಗ್ತೈತಿ, ಅದು ಕರೆನ್ಸಿ ಇದ್ದದಕ್ಕೆ ಟೆಕ್ಸ್ಟ್ ಮೆಸೇಜ್ ಕನ್ವರ್ಟ್ ಆಗ್ತೈತಿ. ಅದೇನಾರ ಅವ್ರು ಹ್ಯಾಂಡಲ್ ಮಾಡಿರ್ಲಿಲ್ಲ ಅಂತ ತಿಳ್ಕೋರಿ, ನೀವು -10 ಅಂದ್ರಿ, ಮತ್ತ ಅವ್ರದ್ದು ರೊಕ್ಕ ನಿಮ್ಮ ಅಕೌಂಟಿಗೆ ಬರಾಕ ರಿಕ್ವೆಸ್ಟ್ ಹೋಗ್ಬೋದಲ್ಲ, ಹಂಗ ಆಗ್ಬೋದಿತ್ತು. ಬಟ್ ಹಂಗ ಆಗಲ್ಲ, ಯಾಕಂದ್ರೆ ಅದನ್ನ ಟೆಸ್ಟ್ ಮಾಡ್ಯಾರ, ಅದನ್ನ ಚೆಕ್ ಮಾಡ್ಯಾರ. ಅಲ್ಲಿ ಯಾರೋ ಒಬ್ರು ಆ ಕಂಪನಿಯಾಗ ಇದ್ದವ್ರು ಈ ತರ ಕಂಡೀಷನ್ ಬರ್ದಾರ UPI ಆ್ಯಪ್ನ್ಯಾಗ, ಫೋನ್ ಪೇದಾಗ ಗೂಗಲ್ ಪೇದಾಗ ಏನಂತ ಬರ್ದಾರ ಅವರು, ಇಫ್ ಈ ತರ ಬರ್ದಾರ ಅಲ್ಲಿ, ಇಫ್ ಅದ್ರದ್ದೇನ್ ನೀವು ಎಂಟರ್ ಮಾಡಿರಲ್ಲ ವ್ಯಾಲ್ಯೂ, ದಟ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ 0, ಹಂಗಿದ್ರ ಅಷ್ಟ ಇದನ್ನ ರೊಕ್ಕ ಕಳ್ಸಾಕ ಅವ್ರಿಗೆ ಅಲೋ ಮಾಡ್ರಿ. ಇಲ್ಲ ಅಂದ್ರ ಅದ್ರಕ್ಕಿಂತ -1 ಅದು ಏನಾರ ಎಂಟರ್ ಮಾಡದ್ರಂದ್ರ
ಅದನ್ನ ಏನ್ ಮಾಡ್ರಿ ಟೆಕ್ಸ್ಟ್ ಮೆಸೇಜ್ ಕನ್ವರ್ಟ್ ಮಾಡೋದಂತ ಬರ್ದಾರ ಅವರು. ಬಟ್ ಇದ್ರೊಳಗೆ ಏನೈತಿ ಎಲ್ ಸ್ಟೇಟ್ಮೆಂಟ್ ಐತಿ ಆಯ್ತಾ. ಸೊ ಇದು ಈಗೇನು ಉದಾಹರಣೆ ಕೊಟ್ಟನಲ್ಲ ಅದ್ರೊಳಗೆ ಇಫ್ ಎಲ್ಸ್ ಎರಡು ಐತೆ, ಅದು ಎರಡು ಇರೋದ್ರಿಂದ ಅದು ಐ ಥಿಂಕ್ ದ ಸೆಕೆಂಡ್ ಪ್ಯಾಟರ್ನ್ ಒಂದು ಒಳ್ಳೆ ಉದಾಹರಣೆ ಆಗತ್ತೆ. ಸೊ ಅದೇನು ಎಕ್ಸಾಂಪಲ್ ಕೊಡತ್ತಿದ್ನಲ್ಲ ಅದನ್ನ ನಾವು ಸೆಕೆಂಡ್ ಪ್ಯಾಟರ್ನ್ ಯೂಸ್ ಮಾಡೋಣ. ಏನಂತಂದ್ರ ಇಫ್ ನೀವು ಕಳಿಸುವಂತ ಇದು ಏನಂತಾರ ರುಪೀಸ್ ಆಯ್ತಾ, ನೀವು ಕಳಿಸುವಂತ ರುಪೀಸು ಗ್ರೇಟರ್ ದೆನ್ ಝೀರೋ ಇರಬೇಕು, ಮತ್ತು ಆ್ಯಂಡ್ ಲೆಸ್ ದೆನ್ 1 lakh. ನಿಮ್ಗೆ ಯು ಪಿ ಐ ಗೊತ್ತೈತಲ್ಲ, ಯು ಪಿ ಐದಾಗ 1 ಲಕ್ಷಕ್ಕಿಂತ ಜಾಸ್ತಿ ದಿನಕ್ಕೆ ಕಳ್ಸಕ್ಕಾಗಲ್ಲ. ದ ಮ್ಯಾಕ್ಸಿಮಮ್ ಅಮೌಂಟ್ ಅಲೋಡ್ ಇಸ್ 1 lakh. ಸೊ ಈ ಎರಡೂ ಕಂಡೀಷನ್ ಮೀಟ್ ಆಯ್ತಪ್ಪ ಅಂದ್ರೆ ಅಷ್ಟೇ ಏನು ಮಾಡ್ರಿ, ಅವ್ರಿಗೆ ರೊಕ್ಕ ಟ್ರಾನ್ಸ್ಫರ್ ಮಾಡಕ್ ಬಿಡ್ರಿ. ಅದು ಮೀಟ್ ಆಗ್ಲಿಲ್ಲ ಅಂದ್ರೆ ಅದನ್ನ ಏನ್ ಮಾಡ್ತಾರೆ, ಈಗ ನಾನು ನೆಗೆಟಿವ್ -1 ಹಾಕಿದ್ನಿ ಅಂದ್ರೆ ಅದನ್ನ ಆಸ್ ಅ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ನೀವು ಮೆಸೇಜ್ ಮಾಡ್ಬೋದಲ್ಲ ಫೋನ್ ಪೇದಾಗ ಗೂಗಲ್ ಪೇದಾಗ, ಅಲ್ಲಿ ಹೋಗುತ್ತೆ. ಸೊ ದಟ್ ಈಸ್ ದ ಸೆಕೆಂಡ್ ಪ್ಯಾಟರ್ನ್ ಎಕ್ಸಾಂಪಲ್. ಹಿಂಗಾರ ವರ್ಕ್ ಆಗುತ್ತೆ. ಏನೂ ಇಲ್ರಿ ನಾ ಇಲ್ಲೇ ಇರ್ತೀನಿ ಅನ್ನಕ್ಕಾಗಲ್ಲ ಇದ್ರಾಗ. ಎರಡರಾಗ ಒಂದು ಯಾವ್ದಾರ ಹಾದಿ ನೀವು ಹಿಡಿಯಬೇಕಿದ್ರಾಗ. ನೆಕ್ಸ್ಟ್ ಥರ್ಡ್ ಒನ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದ್ರ, ಈಗ ಒಂದು ಸ್ಟೂಡೆಂಟ್ ಇದು ಏನು ಡಿಗ್ರಿ ಅಗ್ರಿಗೇಟ್, ನೀವು ಡಿಗ್ರಿ ಒಳಗೆ ಫೈನಲ್ ಎಷ್ಟು ಮಾರ್ಕ್ಸ್ ತೆಗೆದಿರ್ತೀರಲ್ಲ ಎಲ್ಲ ಕೂಡ ಅಗ್ರಿಗೇಟ್ ಮಾಡ್ತಾರೆ. ಅಗ್ರಿಗೇಟ್ ಮಾಡಿ ನಿಮ್ದೇನು ಡಿಸ್ಟಿಂಕ್ಷನ್ದಾಗ ಪಾಸ್ ಮಾಡ್ಯಾರೋ, ಡಿಗ್ರಿ ಫಸ್ಟ್ ಕ್ಲಾಸ್ ಮಾಡ್ಯಾರೋ, ಸೆಕೆಂಡ್ ಕ್ಲಾಸ್ ಮಾಡ್ಯಾರೋ, ಏನು ಫೇಲ್ ಆಗ್ಯಾರೋ, ಕರೆಕ್ಟ್. ಸೊ ಒಂದನೇ ಕಂಡೀಷನ್ ಏನು, 75 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 75 ಇದ್ರೆ ಏನ್ರಿ ಡಿಸ್ಟಿಂಕ್ಷನ್, ಇದು ಒಂದನೇ ಪಾತ್. ಎರಡನೇ ಪಾತ್ ಏನು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60. ಈಗ ನೀವು ಒಂದನೇ ಕಂಡೀಷನ್ ಆಲ್ರೆಡಿ ಹಾಕೇರಿ 75ಗಿಂತ ಮ್ಯಾಲ ಅಂತ. ಅವು 75ಕ್ಕಿಂತ ಮ್ಯಾಲ ತಗೊಂಡಿದ್ರ, ಆ ವ್ಯಕ್ತಿ ತಗೊಂಡಿದ್ರಂದ್ರ ಅವಾಗ ಅದು ಇಲ್ಲೇ ಸ್ಯಾಟಿಸ್ಫೈ ಆಗಿಬಿಡ್ತೈತಿ, ಅವ್ರ ಡಿಸ್ಟಿಂಕ್ಷನ್ ಅಂತ ಡಿಕ್ಲೇರ್ ಆಗಿಬಿಡ್ತೈತಿ. ಅಲ್ಲಿ ತಗೊಂಡಿಲ್ಲ ಅಂದಾಗನ ಅದು ಕೆಳಗೆ ಹೋಗ್ತೈತಿ, ಇಲ್ಲ ಅಂದ್ರೆ ಅಲ್ಲಿ ಹೋಗಲ್ಲ. ಓಕೆ, ಈ ಕಂಡೀಷನ್ ಚೆಕ್ ಮಾಡಿನೇ ಇಲ್ಲಿ ಹೋಗುತ್ತದು. ಈ ಕಂಡೀಷನ್ ಫೇಲ್ ಆದಾಗನ ನೆಕ್ಸ್ಟ್ ಹೋಗುತ್ತೆ. ಅದೊಂದು ಮೇನ್ ನೆನಪಿಟ್ಟುಕೋರಿ. ಇಫ್ ಎಲ್ ಸ್ಟೇ ಆಗೋ ಸದ್ಯಕ್ಕ ಒಂದೇ ಇಫ್ ಕಂಡೀಷನ್ ಫೇಲ್ ಆದ್ರನ ಎಲ್ ಸಿ ಹೋಗ್ತೈತೆ. ಅದು ಇಫ್ ಅನ್ನ ಫುಲ್ ಸ್ಯಾಟಿಸ್ಫೈ ಆಯ್ತಂದ್ರೆ ಅಲ್ಲೇ ಹೋಗ್ಬಿಡ್ತೈತೆ, ಅದು ಎಲ್ ಸಿ ಹೋಗಲ್ಲ ಅವಾಗ. ಸೊ ಇಲ್ಲೂ ಹೆಂಗ ಇದು 75ಕ್ಕಿಂತ ಮ್ಯಾಲ ಇಲ್ದಾಗ ಅಷ್ಟೇ ಇಲ್ಲಿ ಕೆಳಗೆ ಬಂದು ಏನ್ ಚೆಕ್ ಮಾಡ್ತೈತಿ, ಆಯ್ತಪ್ಪ 60 ಮ್ಯಾಗ ಅದಾರೇನು ಅಂತ ಚೆಕ್ ಮಾಡತ್ತೆ. 60 ಮ್ಯಾಗ ಇದ್ರೆ ಏನಂತ ಹೇಳ್ತೈತಿ, ಓಕೆ ಇವ್ರದ್ದು ಫಸ್ಟ್ ಕ್ಲಾಸ್. 60 ಮ್ಯಾಗೂ ಇಲ್ಲ, ದೆನ್ ಸೆಕೆಂಡ್ ಕ್ಲಾಸ್ ಅಂದಾಗ ಏನು ಮೋರ್ ದೆನ್ 50. ಸೊ ಇಲ್ಲಿ ನೋಡುತ್ತಿದ್ದು ಓಕೆ ಸೆಕೆಂಡ್ ಕ್ಲಾಸ್ ಬಂದಾರೇನು ಇವರು, 50ಗಿಂತನೂ ಇಲ್ಲ. ದೆನ್ ಲಾಸ್ಟಿಗೆ ಏನು ಥರ್ಡ್ ಕ್ಲಾಸ್ ಅಂದ್ರೆ ಗ್ರೇಟರ್ ದೆನ್ 35, ಇದು ಥರ್ಡ್ ಕ್ಲಾಸ್ ಅಥವಾ ಗ್ರೇಟರ್ ದೆನ್ 40 ಅಂತಾರ. ಯಾವುದು ಇಲ್ಲಪ್ಪ ಅಂದ್ರೆ ಲಾಸ್ಟಿಗೆ ಇಲ್ಲಿ ಏನಂತಾರೆ, ಇವ್ರು ಫೇಲ್ ಆಗ್ಯಾರ ಅಂತಾರೆ ಡಿಫಾಲ್ಟ್. ಅದು ಅಂದ್ರೆ ಇವು ಎಲ್ಲೂ ಮ್ಯಾಚ್ ಆಗ್ಲಿಲ್ಲಪ್ಪ ಅಂದ್ರೆ ಫೈನಲ್ ಬಂದು ಫೇಲ್ ಆಗ್ಯಾರ. ಸೊ ನೀವು ಎಷ್ಟೋ ಮಂದಿ ನಿಮ್ದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ನಾಗ ಯು ಹ್ಯಾವ್ ಪಾಸ್ಡ್ ಇನ್ ಡಿಸ್ಟಿಂಕ್ಷನ್, ಯು ಗಾಟ್ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತ ಏನು ಪ್ರಿಂಟ್ ಮಾಡ್ಯಾರಲ್ಲ, ಅದನ್ನ ಮಾಡ್ಬೇಕಾದ್ರೆ ಒಂದು ಕಂಪ್ಯೂಟರ್ ಜನರೇಟೆಡ್ ಸರ್ಟಿಫಿಕೇಟ್ ಅದು. ಅದನ್ನೇನು ಯಾರು ಕುಂತು ಟೈಪ್ ಮಾಡಿರಲ್ಲ, ಕಂಪ್ಯೂಟರ್ ಜನರೇಟ್ ಆಗಿರ್ತೈತೆ. ಆ ಜನರೇಟ್ ಆದಾಗ ಕಂಪ್ಯೂಟರ್ನಾಗ ಇದೇ ಇಫ್ ಎಲ್ ಸ್ಟೇಟ್ಮೆಂಟ್ ಬರ್ದಿರ್ತಾರ ಅವರು, ಬೇರೆ ಏನು ಬರ್ದಿರಲ್ಲ. ನಿಮ್ದು ಅಗ್ರಿಗೇಟ್ ತಗೊಂಡು ಇದೇ ತರ ಇಫ್ ಎಲ್ಸ್ ಬರೆದು ಅದನ್ನ ಕ್ಲಾಸಿಫೈ ಮಾಡಿರ್ತಾರೆ, ನಿಮ್ ರಿಸಲ್ಟ್ ಏನ್ ಬಂದೈತಿ ಅಂತಂದು. ಸೊ ದಿಸ್ ಇಸ್ ದ ಅದರ್ ಎಕ್ಸಾಂಪಲ್. ನೆಸ್ಟೆಡ್ ಇಫ್ ಎಲ್ಸ್ಗೆ ಏನು ಉದಾಹರಣೆ ಅಂದ್ರೆ, ಈಗ ಸೇ ಫಾರ್ ಎಕ್ಸಾಂಪಲ್ ನೀವು ಇದನ್ನ ಮಾಡಾಕ್ತೀರಿ, ಏನು ಟ್ರೈನ್ದಾಗ ರಿಸರ್ವೇಶನ್ ಮಾಡತ್ತೀರಿ ಆಯ್ತಾ. ಸೊ ಫಸ್ಟ್ ಕಂಡೀಷನ್ ಏನು ನೋಡ್ತೀವಿ, ಈಗ ನೀವು 5 ಟಿಕೆಟ್ ಬುಕ್ ಮಾಡತ್ತೀರಿ. ಸೊ ಫಸ್ಟ್ ಕಂಡೀಷನ್ ಏನು ಚೆಕ್ ಮಾಡ್ತೈತೆ, ಅದು ಟೋಟಲ್ ಟ್ರೈನ್ದಾಗ 5 ಟಿಕೆಟ್ ಅದಾವೇನು ಚೆಕ್ ಮಾಡತ್ತೆ. ಎಸ್ ಯು ಸೇ ಕಮ್, ಅವಾಗ ಇಲ್ಲಿ ಬಂತು 5ನೇದು ಇಲ್ಲಿ ಬಂದು ಚೆಕ್ ಮಾಡಕೈತಿ. ಆಮೇಲೆ ಅದ್ರೊಳಗೆ ನೆಕ್ಸ್ಟ್ ಏನು ಚೆಕ್ ಮಾಡ್ತೈತಿ, ಈಗ ಈ ಬರ್ತ್ನ್ಯಾಗ ಟಿಕೆಟ್ ಎಷ್ಟದಾವು, ಈ ಬರ್ತ್ನ್ಯಾಗ ಟಿಕೆಟ್ ಎಷ್ಟದಾವು. ಆಮೇಲೆ ಈಗ ಸೇ ಒಂದು ಬರ್ತ್ನ್ಯಾಗಿತ್ತು S1 ದಾಗಿತ್ತು, ಓಕೆ S1 ಬರ್ತ್ನ್ಯಾಗ ಟಿಕೆಟ್ ಅದಾವ, ನಾವು ರಿಸರ್ವ್ ಮಾಡಬೇಕು. ನೀವು ಟಿಕೆಟ್ ರಿಸರ್ವ್ ಮಾಡುವಾಗ ಏನಂದ್ರಿ, ನಮಗೆ ಲೋವರ್ ಬರ್ತ್ ಬೇಕು ಅಂದಿರಿ 2. ಅವಾಗ ಮತ್ತೆ ಈಗ ಇನ್ನೊಂದು ಇಫ್ ಕಂಡೀಷನ್ದಾಗ ಹೋಗ್ತೈತಿ, ಓಕೆ ಲೋವರ್ ಬರ್ತ್ ಎಷ್ಟು ಅದಾವು, 2 ಅದಾವೋ ಇಲ್ಲೋ, ಅದು ಸ್ಯಾಟಿಸ್ಫೈ ಆಯ್ತು. ಸೊ ಎಲ್ಲ 5 ಟಿಕೆಟ್ ಅದಾವು, ಒಂದೇ ಡಬ್ಬ್ಯಾಗ ಇರಬೇಕು, ಲೋವರ್ ಬರ್ತ್ದಾಗ ಇರಬೇಕು, ಎಲ್ಲ ಸ್ಯಾಟಿಸ್ಫೈ ಆದ್ರೆ ಅಟ್ಟ ರಿಸರ್ವ್ ಮಾಡ್ರಿ, ಇಲ್ಲಾಂದ್ರೆ ಟಿಕೆಟ್ ರಿಸರ್ವ್ ಮಾಡಬೇಡ್ರಿ ಅಂತ ಬರೀ ನೀವು ಕೊಡ್ಬೋದು IRCTCದಾಗ. ಸೊ ಅವಾಗ ಅದು ಈ ತರ ನೆಸ್ಟೆಡ್ ಇಫ್ ಎಲ್ಸ್ ಯೂಸ್ ಮಾಡ್ತೈತಿ. ಅಲ್ಲಿ ಕಂಡೀಷನ್ ಫಸ್ಟ್ ಏನು 5 ಟಿಕೆಟ್ ಇರಬೇಕು, ಅದಾದ್ಮೇಲೆ ಏನಂದ್ರೆ ಒಂದೇ ಡಬ್ಬ್ಯಾಗ ಇರಬೇಕು, ಒಂದೇ ಡಬ್ಬ್ಯಾಗನು 2 ಲೋವರ್ ಬರ್ತ್ ಟಿಕೆಟ್ ಬೇಕಂತ, ಇದೆಲ್ಲ ಇದ್ರೆ ಅಟ್ಟ ಸ್ಯಾಟಿಸ್ಫೈ ಆಗತ್ತೆ. ಸೊ ದಿಸ್ ಇಸ್ ಅ ಎಕ್ಸಾಂಪಲ್ ಆಫ್ ನೆಸ್ಟೆಡ್ ಇಫ್ ಎಲ್ಸ್. ಇನ್ನೊಂದು ಏನು ಎಕ್ಸಾಂಪಲ್ ಇರ್ಬೋದು ಇದಕ್ಕೆ,
ಸೇ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ರು ವೋಟಿಂಗ್ ಅಪ್ಲಿಕೇಶನ್ ಮಾಡ್ಯಾರ. ಅವರು ವೋಟ್ ಹಾಕಕ್ಕೆ ಅಪ್ಲೈ ಮಾಡತ್ತಾರ. ಸೊ ನೀವು ಫಸ್ಟ್ ಏನು ನೋಡ್ತೀರಿ, ಅವ್ರದ್ದು ಏಜ್ ಎಷ್ಟೈತಿ, ಏಜ್ 18 ಐತಿ ಇಲ್ಲ. ಮುಂದೆ ಅದಾದ್ಮ್ಯಾಗ ಅವ್ರದ್ದು ಅಡ್ರೆಸ್ ಪ್ರೂಫ್ ಏನೈತಿ, ಅಡ್ರೆಸ್ ಪ್ರೂಫ್ ಐತೋ ಇಲ್ಲೋ. ಅಡ್ರೆಸ್ ಪ್ರೂಫ್ ಆದ್ಮೇಲೆ ನೆಕ್ಸ್ಟ್ ಏನು ನೋಡ್ತೀರಿ, ಅವ್ರದ್ದು ಅಡ್ರೆಸ್ ಎಲ್ಲಿ ಇಲ್ಲಿ ಇಂಡಿಯಾದಾಗ ಐತೋ ಎಲ್ಲೈತೋ, ಎಲ್ಲಿದೈತಿ ಅದು ಕರೆಕ್ಟ್ ಐತಿಲ್ಲೋ. ಅದಾದ್ಮೇಲೆ ನೆಕ್ಸ್ಟ್ ಏನು ನೋಡ್ತೀರಿ, ಈ ಅಡ್ರೆಸ್ ಅಂದ್ರೆ ಇವ್ರು ಕರೆಕ್ಟ್ ಅಸೆಂಬ್ಲಿ, ಕಾನ್ಸ್ಟಿಟ್ಯೂಯೆನ್ಸಿ ಮತ್ತು ಡಿಸ್ಟ್ರಿಕ್ಟ್ ಇದನ್ನೆಲ್ಲ ಸೆಟ್ ಮಾಡ್ಯಾರೋ ಇಲ್ಲೋ. ಸೊ ಆ ಥರ ನೆಸ್ಟಿಂಗ್ ಮಾಡ್ಕೋತ ಹೋದಂಗೆ ನಿಮ್ಗೆ ಅದು ಲಾಜಿಕ್ ಬಿಲ್ಡ್ ಆಗತ್ತೆ. ಓಕೆ, ಆಮೇಲೆ ಇದೇ ರೀತಿ ಈಗ ಇದನ್ನ UPI ಒಳಗೆ ರೊಕ್ಕ ಟ್ರಾನ್ಸ್ಫರ್ ಮಾಡತ್ತೇರಿ, ಆಯ್ತಾ. ಸೊ ನಾ ಏನಾಗ್ತೀನಿ, ಲೆಟ್ಸ್ ಸೇ ಪರ್ಸನ್ ಎ ವಾಂಟ್ ಟು ಟ್ರಾನ್ಸ್ಫರ್ ಮನಿ ಟು ಪರ್ಸನ್ ಬಿ, ಆಯ್ತಾ. ಸೊ ಫಸ್ಟ್ ನಾ ಏನಂತೀನಿ, ಆಯ್ತಪ್ಪ 10,000 ರೂಪಾಯಿ ಹಾಕಬೇಕು ಅಂತೀನಿ. ಸೊ ಫಸ್ಟ್ ಏನು ಚೆಕ್ ಮಾಡ್ತಾರೋ, ಇಂಟರ್ನೆಟ್ ಐತೋ ಇಲ್ಲೋ. ಇಂಟರ್ನೆಟ್ ಐತಿ, ಲಾಗಿನ್ ಆಗೇನೋ ಇಲ್ಲೋ, ಅಥೆಂಟಿಕೇಶನ್ ಅಂದ್ರೆ ಪಾಸ್ವರ್ಡ್ ಎಲ್ಲ ಕರೆಕ್ಟ್ ಐತಿಲ್ಲೋ. ಅದಾದ್ಮೇಲೆ ಅಮೌಂಟ್ ಎಷ್ಟು, ಅಮೌಂಟ್ ಕರೆಕ್ಟ್ ಐತಿಲ್ಲೋ. ಅಮೌಂಟ್ ಇವ್ ನೆಗೆಟಿವ್ ಏನಾರು ಹಾಕತ್ತಾನೇನೋ, ಅಥವಾ ನೆಗೆಟಿವ್ ಏನಾರು ಹಾಕತ್ತಾನ, ಅಥವಾ 1 ಲಕ್ಷ ಮ್ಯಾಲ ಹಾಕತ್ತಾನ, ಅದನ್ನ ಚೆಕ್ ಮಾಡ್ತಾರ. ಅದು ಕ್ಲಿಯರ್ ಆಗ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನು ಚೆಕ್ ಮಾಡ್ತಾರ, ನಿಮ್ದು ಅಕೌಂಟ್ನಾಗ ಬ್ಯಾಲೆನ್ಸ್ ಐತೋ ಇಲ್ಲೋ. ಅದು ಇಂಪಾರ್ಟೆಂಟ್ ಅಲ್ಲ. ರೊಕ್ಕ ಬ್ಯಾಲೆನ್ಸ್ ಇಲ್ಲ ಹೆಂಗ್ ಕಳಿಸ್ತೀರಿ ನೀವು. ಅದನ್ನ ಇಫ್ ಕಂಡೀಷನ್ ಹಾಕಿರ್ಲಿಲ್ಲ ಅಂದ್ರೆ ಮತ್ತು ರೊಕ್ಕ ಅವಾಗ ಮಂದಿ ಏನಂತಾರ, ಬ್ಯಾಲೆನ್ಸ್ ಇಲ್ಲ ಅಂದ್ರೂ ಟ್ರಾನ್ಸ್ಫರ್ ಮಾಡ್ಬೋದಿತ್ತಲ್ಲ. ಸೊ ದಟ್ ಬ್ಯಾಲೆನ್ಸ್ ಎಷ್ಟೈತಿ, ನಿಮ್ಮ ಹತ್ರ ದುಡ್ಡು ಐತೋ ಇಲ್ಲೋ. ಇದು ಇತ್ತಪ್ಪ ಅಂದ್ರೆ, ಇವೆಲ್ಲ ಸ್ಯಾಟಿಸ್ಫೈ ಆತಂದ್ರೆ ದೆನ್ ಅವಾಗ ಆಮೇಲೆ ನೀವು ದಿನಕ್ಕೆ ಅದು 1 ಲಕ್ಷದ ಲಿಮಿಟ್ ಇರ್ತೈತಿಲ್ಲ, ಆ ಲಿಮಿಟ್ ಕ್ರಾಸ್ ಆಗ್ಯಾರೋ ಇಲ್ಲೋ ಅದನ್ನು ಚೆಕ್ ಮಾಡ್ತಾರೆ. ಲಿಮಿಟ್ ಕ್ರಾಸ್ ಆಗೈತೇನು 1 ಲ್ಯಾಕದ್ದು, ಅದು ಆಗಿಲ್ಲ. ಇಷ್ಟೆಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆದ್ಮೇಲೆ ದೆನ್ ಅವಾಗ ಇದನ್ನ ಒಂದು ರಿಕ್ವೆಸ್ಟ್, ಆಯ್ತಪ್ಪ ಇವ್ರು ಕಳಿಸ್ರಿ ಅಂತ ಹಾಕ್ತಾರೆ. ಇಲ್ಲಿ ಬರುತ್ತದು. ಅಲ್ಲಿ ಏನು ಚೆಕ್ ಮಾಡ್ತೈತಿ, ಅವ್ನು ಯಾವ ರಿಸೀವ್ ಮಾಡತ್ತಾನಲ್ಲ ಅವನು ಬ್ಯಾಂಕ್ ಸರ್ವರ್ ಆನ್ ಆಯ್ತೋ ಇಲ್ಲೋ. ಯಾಕಂದ್ರೆ ಒಂದ್ಸರಿ ಅವ್ರು ರಿಸೀವ್ ಆಗೋ ಸರ್ವರ್ ಡೌನ್ ಆಗಿತ್ತು ಅಂತ ತಿಳ್ಕೊರಿ, ಅವ್ರು ರೊಕ್ಕ ಕಳ್ಸಕ್ ಬರಲ್ಲ. ನೀವು ಹೇಳುತ್ತದು ರಿಸೀವರ್ ಸರ್ವರ್ ಇಸ್ ಡೌನ್, ಯು ಕೆನಾಟ್ ಟ್ರಾನ್ಸ್ಫರ್ ಅಂತ. ಮುಂದೆ ಅವ್ರದ್ದು ಸರ್ವರ್ ಆನ್ ಇರಬೇಕು, ಅವ್ರದ್ದು ಅಕೌಂಟ್ ಆಕ್ಟಿವ್ ಇರಬೇಕು. ಅವಾಗ ಆ ದುಡ್ಡು ಫೈನಲಿ ಇವ್ರ ಅಕೌಂಟಿಗೆ ಬರುತ್ತೆ. ಇಲ್ಲಿ ಬಂದು ಅವ್ರ ಅಕೌಂಟ್ನಾಗ ಏನಾಗ್ತೈತಿ ಅದು ಆ್ಯಡ್ ಆಗುತ್ತೆ, ನಿಮ್ಮ ಅಕೌಂಟ್ನಾಗ ಮೈನಸ್ ಆಗುತ್ತೆ. ಇಲ್ಲಿ ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ. ಸೊ ನೀವು ಯಾವ್ದು ಉದಾಹರಣೆ ತಗೋರಿ, ಎಲ್ಲದ್ರೊಳಗೆ ಇಫ್ ಎಲ್ಸ್ ಕಂಡೀಷನ್ ಸಾಫ್ಟ್ವೇರ್ ಕೋಡ್ ನೀವು ತೆಗೆದು ನೋಡಿದ್ರಿ ಅಂದ್ರೆ ಅದ್ರಾಗ ಇಫ್ ಎಲ್ಸ್ ಕಂಡೀಷನ್ ಕಾಣ್ತಾವೆ ನಿಮಗೆ, ಬೇರೆ ಏನು ಕಾಣಂಗೇ ಇಲ್ಲ. ಆ ಲೆಕ್ಕನಾಗ ಇಫ್ ಎಲ್ಸ್ ಇರುತ್ತೆ. ಮತ್ತು ಇಂಜಿನಿಯರ್ಸ್ಗಳು ಮಿಸ್ಟೇಕ್ ಮಾಡೋದನ್ನ ಇಫ್ ಎಲ್ಸ್ನಾಗ, ಇದ್ರದ್ದೇನು ಟೆಸ್ಟಿಂಗ್ ಮಾಡ್ತಾರ, ಬಗ್ಸ್ ಕಂಡು ಹಿಡಿತಾರ, ಅದ್ರೊಳಗೆ ಮಿಸ್ಟೇಕ್ಸ್ ಆಗೋದನ್ನ ಇಫ್ ಎಲ್ಸ್ ಒಳಗೆ. ಈಗ ನಿಮ್ಗೆ 2 ಉದಾಹರಣೆ ಕೊಡ್ತೀನಿ ಇದಕ್ಕೆ, ಯಾಕಂದ್ರೆ ನೀವು ಇಂಡಸ್ಟ್ರಿಯಲ್ ಎಕ್ಸಾಂಪಲ್ ಉದಾಹರಣೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಏನಾಗಿತ್ತಂದ್ರೆ ಅಮೆಝಾನ್ ಕಂಪನಿ ಒಳಗೆ ಅತಿ ಭಾಳ ವರ್ಷದ ಹಿಂದಿದೆ ಅವ್ರದ್ದು ಶಾಪಿಂಗ್ ಕಾರ್ಟ್ ಇರ್ತೈತಿ ನೋಡ್ರಿ. ಆ ಶಾಪಿಂಗ್ ಕಾರ್ಟ್ನಾಗ ನೀವು ಐಟಮ್ಸ್ ಹಾಕ್ತೀರಿ. ಸೊ ಈಗ ಸದ್ಯ ನೀವು ಹೋಗಿ ನೋಡ್ರಿ, ಅಮೆಝಾನ್ ಅಪ್ಲಿಕೇಶನ್ದಾಗ ಹೋಗಿ ನೋಡ್ರಿ, ಅಲ್ಲಿ ಹೆಂಗೈತಂದ್ರೆ ಈಗ ಏನೋ ಒಂದು ನಿಮ್ದು ಏನಪ್ಪ ಒಂದು ಇದೈತಿ, ಗ್ಲಾಸ್ ಐತಿ ಅಂತ ತಿಳ್ಕೊರಿ. ಸೊ ಇಲ್ಲೊಂದು ಡ್ರಾಪ್ ಡೌನ್ ಬಟನ್ ಇರ್ತೈತಿ. ಆ ಡ್ರಾಪ್ ಡೌನ್ದಾಗ ಈಗ ಏನು ಮಾಡ್ತಾರೆ ಅವರು, 1 2 3 4 ಅಂತ ಹಿಂಗೆ ಸಂಖ್ಯೆ ತೋರಿಸ್ತಾರೆ. ಈಗ ಅಟ್ ಪ್ರೆಸೆಂಟ್, ಮೊದಲು ಹಂಗೆ ಮಾಡ್ತಿರ್ಲಿಲ್ಲ. ಮೊದಲು ಏನು ಮಾಡಿದ್ರಂದ್ರೆ ಈ ಥರ ಒಂದು ಟೆಕ್ಸ್ಟ್ ಬಾಕ್ಸ್ ಮಾಡಿದ್ರಂತ. ಈ ಟೆಕ್ಸ್ಟ್ ಬಾಕ್ಸ್ದಾಗ ಹೋಗಿ ನೀವು ಟೈಪ್ ಮಾಡ್ಬೋದಿತ್ತು. ಸೊ ಒಬ್ರು ಯಾರೋ ಶಾನೆ ಇದ್ದವ್ರು ಏನು ಮಾಡ್ಯಾರ, ಅಲ್ಲಿ ಹೋಗಿ -1 ಅಂತ ಟೈಪ್ ಮಾಡಿಬಿಟ್ರು. -1 ಅಂತ ಟೈಪ್ ಮಾಡಿ ಅದನ್ನು ಚೆಕ್ಔಟ್ ಮಾಡ್ಯಾರ. ಐಟಮ್ ಚೆಕ್ಔಟ್ ಮಾಡೋಣ, ಅವ್ರು ಸಾಫ್ಟ್ವೇರ್ನಾಗ ಅದನ್ನು ಚೆಕ್ ಮಾಡಿರಲಿಲ್ಲ. ಸೊ ಚೆಕ್ ಮಾಡಿಲ್ಲ, ನಾನು ಅದ್ರೊಳಗೆ ಬಂದು ಇಶ್ಯೂ ಇತ್ತು, ಕೋಡ್ನಾಗ ಲಾಜಿಕ್ ಚೆಕ್ ಮಾಡಿರಲಿಲ್ಲ, ಅಲ್ಲೊಂದು ಬಗ್ ಅಂತಾರೆ ಅದಕ್ಕೆ, ಅಥವಾ ಕ್ವಾಲಿಟಿ ಇಶ್ಯೂ ಇತ್ತು, ಟೆಸ್ಟಿಂಗ್ ಮಾಡಿರಲಿಲ್ಲ ಕರೆಕ್ಟಾಗಿ. ಆಟೋಮೆಟಿಕ್ಲಿ ಏನಾಯ್ತಂದ್ರೆ ಯಾರು ಚೆಕ್ಔಟ್ ಮಾಡತ್ತಿದ್ರಲ್ಲ ಅವ್ರ ಅಕೌಂಟ್ದಾಗಿನ ದುಡ್ಡು ಡಿಡಕ್ಟ್ ಆಗೋ ಬದಲಿ ಅಮೆಝಾನ್ ಬ್ಯಾಂಕ್ ಅಕೌಂಟ್ನಾಗಿನ ದುಡ್ಡು ಅವ್ರ ಅಕೌಂಟಿಗೆ ಬಂತಂತ, ರಿಫಂಡ್ ಅಂತ. ಅವ್ರು ಸುಮ್ಮ ಇರ್ಬೇಕಲ್ಲ, ಅವ್ರೇನು ಮಾಡ್ರ, 4 ಮಂದಿಗೆ ಹೇಳ್ಯಾರ, ಅವ್ರು 4 ಮಂದಿಗೆ ಹೇಳ್ಯಾರ, ಹೇಳಿ ಮಿಲಿಯನ್ಸ್ ಆಫ್ ಡಾಲರ್ಸ್ ವಿತಿನ್ 1 ಮಂತ್ ಅಮೆಝಾನ್ ಅಕೌಂಟ್ದಾಗಿಂದ ರೊಕ್ಕ ಹೊಂಟಾವು, ಅವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ಲೆಕ್ಕ ಮಾಡಿ ನೋಡ್ತಾರ, ಸಡನ್ಲಿ ಇನ್ಕಮ್ ಡ್ರಾಪ್ ಆಗೈತಿ. ಅವಾಗ ನೋಡ್ತಾರ ಈ ಥರ ಪ್ರಾಬ್ಲಮ್ ಐತೆ ಅಂತ ಗೊತ್ತಾಗೈತೆ ಅವ್ರಿಗೆ. ಸೊ ಇದು ಒಂದು ಉದಾಹರಣೆ, ಈ ಥರ ಚೆಕ್ ಮಾಡಲ್ಕೆ ಹಿಂಗಾಯ್ತು. ಇನ್ನೊಂದು ಅಗದಿ ಫೇಮಸ್, ಈಗ ರೀಸೆಂಟಾಗಿ ಎಲ್ಲ ವಿಂಡೋಸ್ ಬ್ಲೂ ಸ್ಕ್ರೀನ್ ಬಂತಲ್ಲ, ವಿಂಡೋಸ್ ಬ್ಲೂ ಸ್ಕ್ರೀನ್ ಬಂತು, ನಿಮ್ಗೆ ಗೊತ್ತೈತೆ ಮೈಕ್ರೋಸಾಫ್ಟ್ದು. ಇದನ್ನ ಕ್ರಾಸ್ ಮಾಡಿದ್ದು ಯಾರು, ಇದನ್ನ ಆ್ಯಕ್ಚುಲಿ ಪ್ರಾಬ್ಲಮ್ ಯಾರಿಂದ ಆಯಿತು, ಕ್ರೌಡ್ ಸ್ಟ್ರೈಕ್ ಅಂತ ಒಂದು ಕಂಪನಿ. ಸೊ ಕ್ರೌಡ್ ಸ್ಟ್ರೈಕ್ ಏನಂದ್ರೆ ಒಂದು ಆ್ಯಂಟಿವೈರಸ್ ಕಂಪನಿ. ಸೊ ಈ ಆ್ಯಂಟಿವೈರಸ್ ಕಂಪನಿ ಏನು ಮಾಡ್ತೈತೆ ಅಂದ್ರೆ, ನೀವು
ಲ್ಯಾಪ್ಟಾಪ್ ಅಥವಾ ನಿಮ್ಮ PC ಆನ್ ಮಾಡ್ತಿರಲ್ಲ, ಮಾಡಿದ ತಕ್ಷಣನ ಅದು ಆಂಟಿವೈರಸ್ ಸಾಫ್ಟ್‌ವೇರ್ ಅನ್ನು ರನ್ ಆಗಕ್ಕೆ ಶುರು ಆಗ್ತೈತಿ. ಸೊ ಏನಂದ್ರೆ ನಿಮಗೆ ನಾ ಆಪರೇಟಿಂಗ್ ಸಿಸ್ಟಮ್‌ದೊಳಗೆ ಹೇಳಿದ್ನಲ್ಲ, ಇಲ್ಲೇ ಹಾರ್ಡ್‌ವೇರ್ ಇರುತ್ತೆ. ಹಾರ್ಡ್‌ವೇರ್ ಮ್ಯಾಗ ಇಲ್ಲೇನು ಇರ್ತೈತಿ ನಿಮ್ಮದು ಆಪರೇಟಿಂಗ್ ಸಿಸ್ಟಮ್ ಇರುತ್ತಲ್ಲ. ಸೊ ಈ ಆಪರೇಟಿಂಗ್ ಸಿಸ್ಟಮ್ ಒಳಗೆ ಕರ್ನಲ್ ಅಂತಾರೆ. ಕರ್ನಲ್ ಇರ್ತೈತಿ ಮೇನ್. ಆ ಕರ್ನಲ್ ರನ್ ಆಗ್ತೈತಿ. ನೀವು ಇದನ್ನ ಆನ್ ಮಾಡಿದ ತಕ್ಷಣ, ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ. ಈ ಕರ್ನಲ್ ಜೊತೆಗನ ವರ್ಕ್ ಆಗೋದನ್ನು ಆಂಟಿವೈರಸ್ ಸಾಫ್ಟ್‌ವೇರ್. ಸೊ ಆಂಟಿವೈರಸ್ ಅನ್ನು ಇಲ್ಲೇ ರನ್ ಆಗುತ್ತೆ ಇದ್ರ ಜೊತೆಗನ. ಅದಕ್ಕೆ ಅಷ್ಟು ಪವರ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಏನೇನು ಆಕ್ಟಿವಿಟಿ ನಡೆಯತೈತಲ್ಲ, ಇದನ್ನೆಲ್ಲ ಆಕ್ಟಿವಿಟಿನ ಅದು ಏನು ಮಾಡ್ಬೇಕು, ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವ್ ಮಾಡಿ ನೋಡ್ಬೇಕು, ಇಲ್ಲಿ ಏನಾರ ವೈರಸ್ ಬಂದೈತೇನೋ, ಯಾರು ಹ್ಯಾಕ್ ಮಾಡತ್ತಾರೇನೋ, ಏನಾರ ಇಲ್ಲಿ ಪ್ರಾಬ್ಲಮ್ ಐತೇನಂತ ಇದೊಂಥರ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ. ಇದೊಂಥರ ನಿಮ್ದು ಪೊಲೀಸ್ ಅಥವಾ ಮಿಲಿಟರಿ ಇದ್ದಂಗೆ ಇದು. ಸೊ ಅವ್ರೇನು ಮಾಡ್ತಾರ, ಮಿಲಿಟರಿದವರು, ಪೊಲೀಸವರು ಅವ್ರು ಯಾವಾಗಲೂ ಅದನ್ನು ಕಾಯ್ತಿರ್ತಾರೆ, ನೋಡ್ತಾರೆ ಇಲ್ಲಿ ಏನಾರು ತಪ್ಪಾಗ್ತೈತೇನೋ, ಆದ್ರೆ ಹಿಡಿಬೇಕಂತಂದು. ಆ ಪವರ್ಲೆ ರನ್ ಆಗ್ತಿರ್ತೈತಿ. ಸೊ ಇದ್ರದ್ದು ಕೋಡ್ ಇಲ್ಲಿತ್ತದು. ಕೋಡ್ ಅಥವಾ ಸಾಫ್ಟ್‌ವೇರ್ ಇತ್ತು. ಇದನ್ನೆಲ್ಲ ಟೆಸ್ಟ್ ಮಾಡಿದ್ರು. ಆದ್ರೆ ಈಗ ಹೆಂಗ ಪೊಲೀಸರಿಗೆ ಗುಪ್ತಚರರಿಂದ ಮಾಹಿತಿ ಬರ್ತೈತಲ್ಲ ಅವಾಗವಾಗ, ಯಾರೋ ಕಳ್ಳರು ಬಂದಿದ್ರ, ಅದು ಇದು ಬಂದಿದ್ರ, ಹಂಗ ಆಂಟಿವೈರಸ್ ಸಾಫ್ಟ್‌ವೇರ್‌ಗೆ ಅವಾಗವಾಗ ಅವ್ರ ಸರ್ವರ್‌ದಿಂದ ಮಾಹಿತಿ ಕಳಿಸ್ತಿರ್ತಾರ ಅವ್ರು. ಈ ತರ ಒಂದು ಹೊಸ ವೈರಸ್ ಬಂದೈತಿ, ಈ ತರ ಪ್ಯಾಟರ್ನ್ ಐತಿ, ಸಿಕ್ತಂದ್ರೆ ಹಿಡೀರಿ ಅದನ್ನ, ಬಿಡಬೇಡ್ರಿ ಕೆಲಸ ಮಾಡಕ್ಕಂತಂದು. ಅದು ಮಾಹಿತಿ ಏನಂದ್ರೆ ಅದು ಕೋಡ್ ಅಲ್ಲ. ಇಟ್ಸ್ ಅ ಬೈನರಿ ಫೈಲೇ ಇರ್ತೈತಿ. ಬಟ್ ಇನ್ಫಾರ್ಮೇಶನ್ ಇರ್ತೈತಿ ಅದ್ರಾಗ. ಆ ಮಾಹಿತಿ ಅವ್ರು ಕಳಿಸ್ತಿರ್ತಾರ ಅದಕ್ಕೆ. ಯಾರಿಗೆ, ಈ ಸಾಫ್ಟ್‌ವೇರ್ ಕಳಿಸ್ತಿರ್ತಾರ. ಆದ್ರೆ ಅವ ಏನ್ ಮಾಡ್ಯಾನ, ಯಾರು ಅದು ಕಳ್ಸ್ಯಾರಲ್ಲ ಅದನ್ನ ಕರೆಕ್ಟ್ ಫಾರ್ಮ್ಯಾಟ್‌ನಾಗ ಬರ್ದಿಲ್ಲ. ಅದ್ರ ಫಾರ್ಮ್ಯಾಟ್‌ದಾಗ ಮಿಸ್ಟೇಕ್ ಮಾಡ್ಯಾರ. ಸೊ ಆ ಮಾಹಿತಿ ಇಲ್ಲಿ ಇದು ಕೋಡಿಗೆ ಬಂದಾಗ ಈ ಕೋಡ್ ಅದನ್ನ ಪಾರ್ಸ್ ಮಾಡ್ತೈತಿ. ಅದನ್ನ ಏನಂದ್ರೆ ಅದನ್ನ ಓಪನ್ ಮಾಡಿ ಅದನ್ನ ರೀಡ್ ಮಾಡಕ್ ಟ್ರೈ ಮಾಡ್ತೈತಿ. ಅದು ರೀಡ್ ಮಾಡಕ್ ಹೋದಾಗ ಇಲ್ಲಿ ಏನಾಗೈತಿ, ಇಲ್ಲಿ ಎರರ್ ಚೆಕಿಂಗ್ ಕರೆಕ್ಟ್ ಇಲ್ಲ. ಎರರ್ ಚೆಕಿಂಗ್ ಅಂದ್ರೆ ಅಲ್ಲಿ ಯಾರೋ ಒಬ್ರು ಬರಿಬೇಕಾದಂತ ಇಫ್ ಎಲ್ ಸ್ಟೇಟ್ಮೆಂಟ್ ಅನ್ನು ಕರೆಕ್ಟ್ ಆಗಿ ಬರ್ದಿಲ್ಲ ಇಲ್ಲಿ. ಆಯ್ತಾ? ಅದನ್ನ ಮಾಹಿತಿ ಓಪನ್ ಮಾಡಿದಾಗ ಅದ್ರಾಗ ಎರರ್ ಇರ್ಬೋದಲ್ಲ. ಈಗ ಮನುಷ್ಯರು ಅದನ್ನ ಬರೀತಾರ ಅಂದಾಗ ಮನುಷ್ಯರಿಂದ ತಪ್ಪಾಗೋದು ಸಹಜ. ಕರೆಕ್ಟ್? ಅದನ್ನ ಇಲ್ಲಿ ಇಫ್ ಎಲ್ಸ್‌ನಾಗ ಕರೆಕ್ಟ್ ಹ್ಯಾಂಡಲ್ ಮಾಡಿಲ್ಲ. ಹ್ಯಾಂಡಲ್ ಮಾಡಿಲ್ಲ ಅನ್ನೋದು ಏನಾಯ್ತು, ಇದು ಆಂಟಿವೈರಸ್ ಸಾಫ್ಟ್‌ವೇರ್ ಏನೈತಿ ಕ್ರೌಡ್ ಸ್ಟ್ರೈಕ್‌ದ್ದು, ಅದು ಔಟ್ಸೈಡ್ ದ ಮೆಮೊರಿ ಆಕ್ಸೆಸ್ ಮಾಡಕ್ ಹೋಗಿದ್ದಕ್ಕೆ ಅದನ್ನ ಕ್ರ್ಯಾಶ್ ಆಯ್ತು. ಇದು ಕ್ರ್ಯಾಶ್ ಆದ ತಕ್ಷಣ ಇವೆಲ್ಲ ಸಿ++ನೇ ಬರ್ದಿರ್ತಾರ. ಆಯ್ತಾ? ಸಿ++ನೇ ಬರ್ದಿರ್ತಾರೆ. ಇದು ತಪ್ಪು ಮಾಡಿತ್ತಂದ್ರೆ ಕ್ರ್ಯಾಶ್ ಆಗತೈತಿ ಪ್ರೋಗ್ರಾಮ್ ಅದು. ಇದು ಕ್ರ್ಯಾಶ್ ಆದ ತಕ್ಷಣ ಇದೇನು ಕರ್ನಲ್ ಲೆವೆಲ್‌ನಾಗ ಇತ್ತಲ್ಲ, ಹಿಂಗಾಗಿ ಆಪರೇಟಿಂಗ್ ಸಿಸ್ಟಮ್ ಕ್ರ್ಯಾಶ್ ಆಗ್ಬಿಡುತ್ತೆ. ಆಪರೇಟಿಂಗ್ ಸಿಸ್ಟಮ್ ಇದು ಕ್ರ್ಯಾಶ್ ಆಯ್ತು ಅಂದಂಗೆ ಅವಾಗ ಅದು ಏನಾಗುತ್ತೆ, ನಿಮ್ಗೆ ಬ್ಲೂ ಸ್ಕ್ರೀನ್ ಬರುತ್ತೆ. ಇಲ್ಲಿ ಒಂದು ಮೇನ್ ಪ್ರಾಬ್ಲಮ್ ಏನಂದ್ರೆ, ಆಂಟಿವೈರಸ್ ಸಾಫ್ಟ್‌ವೇರು ನಿಮ್ಮ ಕಂಪ್ಯೂಟರ್ ಬೂಟ್ ಮಾಡಿದ್ರೆ ಅದು ರನ್ ಆಗ್ತೈತಿ. ಇದು ಕ್ರ್ಯಾಶ್ ಆಯ್ತಾ, ನೀವೇನು ಮಾಡಿದ್ರಿ, ರೀಸ್ಟಾರ್ಟ್ ಮಾಡಿದ್ರಿ. ರೀಸ್ಟಾರ್ಟ್ ಮಾಡಿದ ತಕ್ಷಣ ಏನಾಯ್ತು, ಮತ್ತೆ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗಕ್ಕೆ ಶುರು ಆಯ್ತು. ಅದ್ರ ಜೊತೆಗೆ ಏನು ಮಾಡ್ತು, ಆಂಟಿವೈರಸ್‌ಗೆ ನೀನು ಬಾಪ ನೀನು ಶುರು ಆಗಂತು. ಅದು ಸ್ಟಾರ್ಟ್ ಆಗೋ ಕೂಡದನೆ ಏನಾಯ್ತು, ಅದೇನು ಕರಪ್ಟೆಡ್ ಫೈಲ್ ಇತ್ತಲ್ಲ, ಮತ್ತೆ ಅದನ್ನ ರೀಡ್ ಮಾಡಕ್ಕೆ ಟ್ರೈ ಮಾಡ್ತು, ಮತ್ತೆ ಕ್ರ್ಯಾಶ್ ಆಯ್ತು. ಸೊ ನೀವು ಎಷ್ಟು ಸರಿ ಆನ್ ಮಾಡಿದ್ರು ಏನಾಯ್ತು, ಮತ್ತೆ ಅದು ಕ್ರ್ಯಾಶ್ ಆಗಿ ಎಲ್ಲ ಏರ್ಪೋರ್ಟ್‌ನ್ಯಾಗ, ಶಾಪಿಂಗ್ ಮಾಲ್‌ನ್ಯಾಗ, ಬ್ಯಾಂಕ್‌ನ್ಯಾಗ, ಆಲ್ ಓವರ್ ದ ವರ್ಲ್ಡ್ ಇಟ್ ಈಸ್ ಡಿಕ್ಲೇರ್ಡ್ ಆಸ್ ಒನ್ ಆಫ್ ದ ವರ್ಲ್ಡ್ಸ್ ವರ್ಸ್ಟ್ ಡೌನ್ ಟೈಮ್ ಅಂತಂದು. ಈಗ ನೋಡ್ರಿ, ಎಷ್ಟೋ ಒಂದ್ಸರಿ ಬಿಂಗ್ ಅಥವಾ ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್, ಕ್ಲೌಡ್ ಬೇರೆ ಸಾಫ್ಟ್‌ವೇರ್‌ಗಳು ಡೌನ್ ಹೋಗ್ಯಾವ, ಇಲ್ಲಂತಿಲ್ಲ. ಆದ್ರೆ ಒಂದೇ ಸರಿ ಈ ತರ ಲಕ್ಷಾಂತರ ಕಂಪ್ಯೂಟರ್‌ಗಳು ಡೌನ್ ಹೋಗಿ ದಿನಮಟ್ಟ ಆಗಿರ್ಲಿಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್. ಏನಂದ್ರೆ ಅದು ಒಂದು ಫೈಲ್ ಅಲ್ಲಿಂದ ಏನು ಕಳಿಸಿದ್ರು ಅವರು, ಆ ಫೈಲ್ ಕಳಿಸಿದಾಗ ಒಂದೇನು ಅವರು ಆ ಥರ ಕಳಿಸ್ಬಾರ್ದಿತ್ತು. ಅವರು ಅದನ್ನ ಚೆಕ್ ಮಾಡಬೇಕಿತ್ತು. ಅವ್ರಿಗೆ ಅದನ್ನ ಕರೆಕ್ಟಾಗಿ ಟೆಸ್ಟ್ ಮಾಡಬೇಕಿತ್ತು. ಅದು ಅವ್ರ ಕಡೆ ಒಂದು ಮಿಸ್ಟೇಕ್ ಇದೆ. ಸೆಕೆಂಡ್, ಇಲ್ಲೇನು ಕೋಡ್ ಇತ್ತಲ್ಲ, ಈ ಕೋಡ್‌ನ್ಯಾಗ ಅವ್ರು ಅದನ್ನ ಎರರ್ ಹ್ಯಾಂಡಲ್ ಮಾಡಬೇಕಿತ್ತು. ಇಲ್ಲಿ ಪ್ರಾಪರ್ ಇಫ್ ಎಲ್ ಸ್ಟೇಟ್ಮೆಂಟ್ ಬರಿಬೇಕಿತ್ತು ಅವರು. ಫೈಲ್ ಏನಾರ ತಪ್ಪು ಸಿಂಟ್ಯಾಕ್ಸ್‌ನಾಗ ಕೊಟ್ಟಿದ್ರೆ ಅದನ್ನ ಇಗ್ನೋರ್ ಮಾಡ್ರಿ ಅಂತ ಬರಿಬೇಕಿತ್ತು. ನೆಕ್ಸ್ಟ್ ಇಲ್ಲಿ ಮೈಕ್ರೋಸಾಫ್ಟ್‌ದ ಆಪರೇಟಿಂಗ್ ಸಿಸ್ಟಮ್‌ನ್ಯಾಗು ಈಗೊಂದು ಆಂಟಿವೈರಸ್ ಸಾಫ್ಟ್‌ವೇರ್ ಹಿಂಗೆ ಕ್ರ್ಯಾಶ್ ಆಗತೈತಿ, ಲೋಡ್ ಆಗುವಾಗ ಕ್ರ್ಯಾಶ್ ಆಗತ್ತಿತ್ತಂದ್ರೆ ಅವರು ಅದನ್ನ ಕಂಟ್ರೋಲ್ ಮಾಡಬೇಕಿತ್ತು. ಸೊ ಇದೇನಂದ್ರೆ ಇದು ಎಲ್ಲರಿಗೂ ಒಂದು ಲೆಸನ್ ಇದ್ದಂಗನ. ಸೊ ಇದ್ರ ಮ್ಯಾಗ ಸಾಕಷ್ಟು ಏನಂದ್ರೆ ಇದಾಗುತ್ತೆ, ಏನಂತಾರೆ ವೈಟ್ ಪೇಪರ್ಸ್ ಎಲ್ಲ ಬರ್ತಾವ. ಬಂದು ಇಲ್ಲೂ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ಇಲ್ಲೂ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಇನ್ನು ಮುಂದೆ ಈ ಥರ ಆಗದೇ ಇರೋ ಥರ ಕಂಪನಿಗಳು ಡೆಫಿನಿಟ್ಲಿ ಕಾಳಜಿ ವಹಿಸ್ತಾರೆ. ಯಾಕಂದ್ರೆ ಲಕ್ಷಾಂತರ ಅಲ್ರಿ, ಕೋಟ್ಯಾಂತರ ರೂಪಾಯಿ ಲಾಸ್ ಆಗೈತಿ ಆ ಒಂದು ದಿನದಾಗ. ನೂರಾರು ಫ್ಲೈಟ್‌ಗಳು ಕ್ಯಾನ್ಸಲ್ ಆಗ್ಯಾವ ಆಲ್ ಓವರ್ ದ ವರ್ಲ್ಡ್. ಸೊ ದ ಫೈನ್ ಇಸ್ ಅಂದ್ರೆ ಇದೇನಾರ ಫೈನ್ ಎಲ್ಲರೂ ಅವ್ರ ಕ್ರೌಡ್ ಸ್ಟ್ರೈಕ್ ಕೇಳಿದ್ರು ಅಂತ ತಿಳ್ಕೊರಿ, ನಮಗೆ ಲಾಸ್ ಆಗೈತೆ ರೊಕ್ಕ ಕೊಡ್ರಿ ಅಂತಂದು ಆ ಕಂಪ್ನಿನ ಮುಚ್ಚಿ ಹೋಗ್ಬಿಡುತ್ತೆ. ಅಷ್ಟು ದೊಡ್ಡ ಲಾಸ್ ಆಗೈತಿ. ಬಟ್ ಐ ಥಿಂಕ್ ವರ್ಲ್ಡ್ ವಿಲ್ ಲರ್ನ್ ಅಂಡ್ ಇಂಪ್ರೂವ್. ಇದನ್ನೆಲ್ಲ ನಿಮ್ಮ ಕತಿ ಎದಕ್ಕೆ ಹೇಳತ್ತೀನಿ ಎರಡು ಅಂದ್ರೆ, ಈ ಎರಡೂ ಕತಿ ಒಳಗ ಬರಿಬೇಕಾದಂತ ಇಫ್ ಎಲ್ಸ್‌ನ ಕರೆಕ್ಟಾಗಿ ಬರ್ದಿಲ್ಲ ಒಬ್ಬ ಇಂಜಿನಿಯರ್. ಅದಕ್ಕೆ ಇವು ಪ್ರಾಬ್ಲಮ್ ಆಗ್ಯಾವ. ಸೊ ಅದಕ್ಕೆ ಇಫ್ ಎಲ್ ಸ್ಟೇಟ್ಮೆಂಟ್ ಒಂದೊಂದ್ಸರಿ ತಪ್ಪಾಗಿ ಬರದ್ರಂದ್ರ, ಅಥವಾ ಅದನ್ನ ಬರೀಲಿಲ್ಲ ಕರೆಕ್ಟಾಗಿ ಅಂದ್ರೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗತ್ತ, ಟೈಮ್ ಹೋಗುತ್ತ, ಅಥವಾ ಎಷ್ಟೋ ಜನರಿಗೆ ತೊಂದರೆ ಆಗತ್ತೆ ಅಂತ ನಿಮಗೆ ಹೇಳಕ್ ಇದನ್ನ ಕತಿನ ಹೇಳ್ಬೇಕಾಯ್ತು. ಐ ಹೋಪ್ ಯು ಅಂಡರ್‌ಸ್ಟುಡ್ ದ ಇಂಪಾರ್ಟೆನ್ಸ್ ಆಫ್ ಇಫ್ ಎಲ್ಸ್. ಸೊ ಈಗ ನೆಕ್ಸ್ಟ್ ಏನ್ ಟಾಪಿಕ್ ಐತಿ ನೋಡೋಣ ತಡೀರಿ ಇದ್ರಾಗ. ಸೊ ನೆಕ್ಸ್ಟ್ ಬರುವುದನ್ನ ಕಂಡೀಷನಲ್ ಸ್ಟೇಟ್ಮೆಂಟ್. ಕಂಡೀಷನಲ್ ಸ್ಟೇಟ್ಮೆಂಟ್ ಹೆಂಗಂದ್ರೆ, ಈಗ ಭಾಳ ಸಣ್ಣದ ಲಾಜಿಕ್ ಬರೆಯೋದಿರ್ತೈತಿ. ಆಯ್ತಾ?
ನಿಮಗೆ ಸುಮ್ಮ ಇಫ್ ಬರೋದು, ಅದು ಬ್ರೇಸ್ ಬರೋದು, ಎಲ್ಸ್ ಬರ್ಯಾಕೆ ನಿಮ್ಗೆ ಏನು ಅನ್ಸುತ್ತೆ, ಟೈಮ್ ವೇಸ್ಟ್ ಆಗ್ತೈತಿ ಅನಿಸ್ತೈತಿ, ಆಯ್ತಾ? ಸೊ ಅವಾಗ ನೀವು ಏನಂತಂದ್ರೆ ಕಂಡೀಷನಲ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀರಿ. ಇದ್ರದ್ದು ಸಿಂಟ್ಯಾಕ್ಸ್ ಏನೈತಲ್ಲ ಭಾಳ ಈಸಿ ಐತಿ. ಏನಂತಂದ್ರೆ ಇಲ್ಲಿ ಕಂಡೀಷನ್ ಇರುತ್ತೆ, ಈ ಕಂಡೀಷನ್ ಇಲ್ಲಿ ಮುಂದೆ ಕ್ವಶನ್ ಮಾರ್ಕ್ ಇರುತ್ತೆ ಈ ತರ. ಸೊ ಈ ಕಂಡೀಷನ್ ಟ್ರೂ ಆಯ್ತಂದ್ರೆ ಇಲ್ಲಿರುವಂತ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ. ಇದು ಫಾಲ್ಸ್ ಆಯ್ತಂದ್ರೆ ಇಲ್ಲಿರುವಂತ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದೇನಂತಂದ್ರೆ ಟ್ರೂ ಇದ್ರೆ ಇದು, ಫಾಲ್ಸ್ ಇದ್ರೆ ಇದು. ಇದಕ್ಕೆ ಈಗ ಒಂದು ಬೆಸ್ಟ್ ಉದಾಹರಣೆ ಏನಪ್ಪ, ಈಗ ನಂಬರ್ ಪಾಸಿಟಿವ್ ಆಯ್ತು, ನೆಗೆಟಿವ್ ಆಯ್ತು, ಓಕೆ. ಸೊ ಇದು ಬಂದದ್ದು ರಿಸಲ್ಟ್ ಅನ್ನ ಇಲ್ಲಿ ನಾವು ಒಂದು ಬೇರೆ ಇದಕ್ಕೆ ಕಾಪಿ ಮಾಡ್ಬೇಕು ಇಲ್ಲಿ, ಆಯ್ತಾ? ಸೊ ಇದನ್ನ ಈಗ ಹೆಂಗ್ ಬರಿಬಹುದು, ಈ ತರ ಈಸ್ ಪಾಸಿಟಿವ್ ಬಂದ ಆನ್ಸರ್ನ ಏನಂದ್ರೆ ಇಲ್ಲಿ ಈಸ್ ಪಾಸಿಟಿವ್ ನಾಗ ಸ್ಟೋರ್ ಮಾಡತ್ತೇನಿ. ಕಂಡೀಷನ್ ಏನ್ ಕೇಳತ್ತೇನೆ ಅಂದ್ರ ನಂಬರ್ ಗ್ರೇಟರ್ ದೆನ್ 0, ಓಕೆ. ನಂಬರ್ ಗ್ರೇಟರ್ ದೆನ್ 0 ಅಂತ ಬರೋದು ಈ ತರ ಒಂದು ಪ್ರಶ್ನೆ ಬರಿಬೇಕು. ಇದು ಕ್ವಶನ್ ಮಾರ್ಕ್ ಇಂಪಾರ್ಟೆಂಟ್, ಕ್ವಶನ್ ಮಾರ್ಕ್. ಹೌದು, ನಂಬರ್ ಗ್ರೇಟರ್ ದೆನ್ 0 ಇತ್ತಂದ್ರ ಇದನ್ನ ಟ್ರೂ, ಇಲ್ಲಿ ಟ್ರೂ ರಿಟರ್ನ್ ಮಾಡತ್ತೇನೆ. ಇಲ್ಲಪ್ಪ ಅಂದ್ರ ಫಾಲ್ಸ್ ರಿಟರ್ನ್ ಮಾಡತ್ತೇನೆ, ಇಷ್ಟ. ಸೊ ಇದನ್ನ ನೀವು ಇಫ್ ಎಲ್ಸ್ನೇ ಬರಿತಿದ್ರಿ ಅಂತ ತಿಳ್ಕೊರಿ. ಈ ಲೈನ್ ಅನ್ನ ನಾ ಇಫ್ ಎಲ್ಸ್ನೇ ಬರೆಯೋದಾಗಿತ್ತಂದ್ರ ಇದು ಹೆಂಗಾಗ್ತಿತ್ತಂದ್ರ ಇಫ್ ನಂಬರ್ ಗ್ರೇಟರ್ ದೆನ್ 0 ಈಸ್ ಪಾಸಿಟಿವ್ is equal to true, else is positive is equal to false. ಇಲ್ಲಿ ನೋಡ್ರಿ, ಇಲ್ಲಿ 1 2 3 ಲೈನ್ ಪ್ಲಸ್ ಬರೆಯೋ ಟೈಮ್, ಆಯ್ತಾ? ಸಣ್ಣ ಕೆಲಸ ಇದೆ. ಸೊ ಇಷ್ಟುದ್ದು ಯಾಕೆ ಬರಿಬೇಕು, ಅದ್ರ ಬದಲು ಈ ತರ ಹಿಂಗೆ ಒಂದೇ ಲೈನ್ದಾಗ ಬರೋದು ಮುಗಿಸ್ಬೋದು ಅಂತಂದ ಇದು ಕಂಡೀಷನಲ್ ಸ್ಟೇಟ್ಮೆಂಟ್ ಮಾಡ್ಯಾರ, ಆಯ್ತಾ? ಸೊ ಇದ್ರೊಳಗೆ ಈಗ ಮತ್ತೆ ಇಲ್ಲೂ ಕೆಲವೊಬ್ರು ಎಕ್ಸ್ಪ್ರೆಷನ್ ಬರೀತಾರ, ಏನಾರ ಒಂದು ವ್ಯಾಲ್ಯೂ ಅಸೈನ್ ಮಾಡ್ತಾರ, ಹಂಗೂ ಬರೀತಾರ ಒಂದೊಂದ್ಸರಿ, ಆ ತರನು ಬರೀತಾರ. ಅಂಡ್ ಫೈನಲಿ ಇಲ್ಲಿ ಏನ್ ಇದು ಡಿಸೈಡ್ ಆಗತ್ತಲ್ಲ, ಈ ವ್ಯಾಲ್ಯೂ ಇಲ್ಲಿ ಪಾಸ್ ಮಾಡತ್ತೆ. ನೀವು ಬೇಕಿದ್ರೆ ಇದ್ರ ಕ್ಯಾಪ್ಚರ್ ಮಾಡ್ಬೋದು, ಇಲ್ಲೇ ಮಾಡದೇ ಇರ್ಬೋದು, ಆಯ್ತಾ? ಸೊ ಇದೇನಂದ್ರ ಚಿಕ್ಕ ಕಂಡೀಷನ್ಸ್ ಅನ್ನ ಬರೀ ಎಸ್ ಆರ್ ನೋ, ಟ್ರೂ ಆರ್ ಫಾಲ್ಸ್ ಅಂತಲ್ಲಿದ್ದಾಗೆಲ್ಲ ಇದು ಬರೆಯೋದು ಸೂಕ್ತ. ಇದು ಎಲ್ಲ ಲ್ಯಾಂಗ್ವೇಜ್ದೊಳಗೆ ಐತಿ. ಐ ವಿಲ್ ಶೋ ದ ಸಿಂಟ್ಯಾಕ್ಸ್. ಆ ಲ್ಯಾಂಗ್ವೇಜ್ ತೋರಿಸಿದಾಗ ನಿಮ್ಗೆ ತೋರಿಸ್ತೇನೆ ಇದನ್ನ ಎಕ್ಸಾಕ್ಟ್ ಆಗಿ ಹೆಂಗ್ ಬರೀತಾರ ಅಂತ. ನೆಕ್ಸ್ಟ್ ಟಾಪಿಕ್ ಇಂಪಾರ್ಟೆಂಟ್, ವಿಚ್ ಇಸ್ ಕಾಲ್ಡ್ ಸ್ವಿಚ್, ಆಯ್ತಾ? ಈಗ ನೀವು ಸ್ವಿಚ್ ಅಂದ್ರೆ ನಿಮ್ ತಲೆಯಾಗ ಏನಂತ ಬರುತ್ತೆ? ಸ್ವಿಚ್ ಅಂದ್ರ ಸೊ ನಿಮ್ ಮೈಂಡ್ ಒಳಗೆ ಏನಂತ ಬರುತ್ತೆ? ಸ್ವಿಚ್ ಅಂದ್ರೆ ನನ್ನ ತಲೆಯಾಗ ಏನ್ ಬರುತ್ತೆ ಅಂದ್ರೆ, ಈಗ ನಮ್ಮ ಮನ್ಯಾಗ ಸ್ವಿಚ್ ಇರ್ತಾವಲ್ರಿ ಲೈಟ್ ಅದ್ದು, ಅದ ಬರುತ್ತೆ. ಹೆಂಗಿರುತ್ತೆ ಸ್ವಿಚ್? ಅದು ಈ ತರ ಒಂದು ಬೋರ್ಡ್ ಇರುತ್ತೆ. ಈ ಬೋರ್ಡ್ದಾಗ ಹಿಂಗ್ ಬಟನ್ಗಳು ಇರ್ತಾವ ಚೌಕ್. ಈಗ ನಿಮ್ ಮನ್ಯಾಗ ನೀವು ಫ್ಯಾನ್ ಹಚ್ಬೇಕಂದ್ರ, ಈಗ ಉದಾಹರಣೆಗೆ ಇದೇನು, ಇದು ಫ್ಯಾನ್ ಅದ್ ಬಟನ್ ಅನ್ಕೋರಿ, ಇದು ಇದ್ರ ಫ್ಯಾನ್ ಬಟನ್ ಇದು, ಆಯ್ತಾ? ಸೊ ಫ್ಯಾನ್ ಬಟನ್ ಹಚ್ಬೇಕಂದ್ರ ನೀವು ಇಲ್ಲಿಂದ ಒಂದೊಂದು ಒತ್ಕೊಂತ ಹೋಗ್ತಾರೆ, ಡೈರೆಕ್ಟ್ ಫ್ಯಾನ್ ಹಚ್ತೀರಿ. ಈಗ ಇದು ಲೈಟ್ ಹಚ್ಚೋದಿತ್ತಂದ್ರೆ ಹೋಗಿ ಡೈರೆಕ್ಟ್ ಲೈಟ್ ಹಚ್ತೀರಿ. ಸೊ ಸ್ವಿಚ್ ಇದಕ್ಕೆ ಹೆಸರು ಬಂದಿದ್ದು ಎದಕ್ಕಂದ್ರೆ ಇದರಿಂದನ. ಏನಂದ್ರೆ ನಿಮ್ಗೆ ಅದು ಯಾವ ಕಂಡೀಷನ್ ಅಂದ್ರೆ, ಈಗ ನಿಮ್ಗೆ ಏನ್ ಮಾಡೋದೈತಿ, ನಿಮ್ಗೆ ಫ್ಯಾನ್ ಹಚ್ಚೋದಿದ್ರೆ ಡೈರೆಕ್ಟ್ ಫ್ಯಾನ್ ಹಚ್ಚ್ರಿ, ನಿಮ್ಗೆ ಲೈಟ್ ಹಚ್ಚೋದಿದ್ರೆ ಡೈರೆಕ್ಟ್ ಲೈಟ್ ಹಚ್ಚ್ರಿ. ಇಲ್ಲಿಂದ ಹೋಗಿ ಎಲ್ಲಾ ಬಟನ್ ಆನ್ ಮಾಡ್ಕೋತ ಹೋಗಿ ಅದನ್ನ ಹಚ್ಚಂಗಿಲ್ಲ. ಸೊ ಇಟ್ ವಿಲ್ ಡೈರೆಕ್ಟ್ಲಿ ಗೋ ದೇರ್ ಅಂಡ್ ಟರ್ನ್ ಇಟ್ ಆನ್, ಆಯ್ತಾ? ಸೊ ನಿಮ್ ಕೈ ಏನಾಗತ್ತ, ಫ್ಯಾನ್ ಹಚ್ಚೋದಿದ್ರೆ ಡೈರೆಕ್ಟ್ ಇಲ್ಲಿ ಹೋಗಿ ನೀವೇನು ಆನ್ ಮಾಡ್ತೀರಿ. ಹೆಚ್ಚು ಕಡಿಮೆ ಸ್ವಿಚ್ ಕೆಲಸನೂ ಇದ, ಆಯ್ತಾ? ಹೆಂಗಂತಂದ್ರ ಈಗ ಸೇ ಫಾರ್ ಎಕ್ಸಾಂಪಲ್ ನಾ ಒಂದು ನಂಬರ್ ಹೇಳ್ತೀನಿ. ಆ ನಂಬರ್ ಹೇಳಿದ್ರೆ ಆ ನಂಬರ್ ಯಾವ ತಿಂಗಳು ಅಂತ ಹೇಳ್ಬೇಕು. ಉದಾಹರಣೆಗೆ ಈಗ ನಾ ಏನಾರ 1 ಅಂತ ಹೇಳಿದ್ನಿ, 1 ಅಂತ ಹೇಳಿದ್ರೆ 1ನೇ ತಿಂಗಳು ಯಾವುದು? ಜನವರಿ, ಆಯ್ತಾ? ಅಥವಾ ನೀವು 4 ಅಂತ ಹೇಳಿದ್ರಿ, 4 ಅಂತ ಹೇಳಿದ್ರೆ ಏಪ್ರಿಲ್, ಓಕೆ, ಕರೆಕ್ಟಾ? ಈಗ ಇದನ್ನ ನಾ ಇಫ್ ಎಲ್ಸ್ನೇ ಬರೆಯತಿದ್ನಿ. ಅವಾಗ ಏನಾಗ್ತಿತ್ತು, ಫಸ್ಟ್ ದಿಂದ ಹಿಂಗ್ ಬರಿತಿದ್ನಿ. ನಾ ಏನಂತ ಬರಿತಿದ್ನಿ? ಇಫ್ ಅದು ಮಂತ್
ಮಂತ್ ಇಸ್ ಈಕ್ವಲ್ ಟು 1 ಇತ್ತಪ್ಪ ಅಂದ್ರೆ ಓಕೆ ದಿಸ್ ಇಸ್ ಜನವರಿ. ಎಲ್ಸ್ ಇಫ್ ಮಂತ್ ಇಸ್ ಈಕ್ವಲ್ ಟು 2 ಅಂದ್ರೆ ಇದು ಫೆಬ್ರವರಿ. ಹಿಂಗೆ ಬರ್ಕೊಂತ ಹೋಗ್ತಿದ್ನಿ. ಸಿ ಪಿ ಇರ್ತಿತ್ಲ ನಿಮ್ಮ ಪ್ರೊಸೆಸರ್, ಆ ಪ್ರೊಸೆಸರ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಇದನ್ನ ನೋಡ್ತಿತ್ತೆ, ಇದಲ್ಲಪ್ಪ ನೆಕ್ಸ್ಟ್ ಇದನ್ನ ಬಿಟ್ಟು ಇಲ್ಲಿ ಹೋಗೋನು, ಇದಲ್ಲ ಇದನ್ನ ಬಿಟ್ಟು ಹೋಗೋನು. ಏನಾದ್ರು ನೀವು ಡಿಸೆಂಬರ್ ಕೊಟ್ರಿ ಅಂತ ನೀವು ನಂಬರ್ 12 ಕೊಟ್ರಿ ಅಂದ್ರೆ ನಿಮ್ದು ಸಿ ಪಿ ಏನ್ ಮಾಡ್ತೈತಿ 12 ಸರಿ ಚೆಕ್ ಮಾಡ್ಕೊಂತ ಹೋಗ್ತೈತಿ ಒಂದೊಂದು. ಅವಾಗ ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲ. ಇದನ್ನ ಅವಾಯ್ಡ್ ಮಾಡಕ್ ಏನ್ ಮಾಡಿದ್ರ ಅಂದ್ರ ಸ್ವಿಚ್ ಸ್ಟೇಟ್ಮೆಂಟ್ ತಂದ್ರು. ಸ್ವಿಚ್ ಸ್ಟೇಟ್ಮೆಂಟ್ ಹೆಂಗ, ಸ್ವಿಚ್ ಅಂತ ಇರುತ್ತ ಈ ತರ, ಆಮೇಲೆ ಇಲ್ಲಿ ಕಂಡೀಷನ್ ಇರುತ್ತೆ ಇದ್ರೊಳಗ, ಆಯ್ತಾ. ಇಲ್ಲಿ ಕಂಡೀಷನ್ ಇರುತ್ತ, ಆ ಕಂಡೀಷನ್ ಮ್ಯಾಚ್ ಆಯ್ತು ಅಂದ್ರ ಈಗ ಲೆಟ್ ಸೇ ಇಲ್ಲಿ 1 ಐತಿ, ಇಲ್ಲಿ 2 ಐತಿ, 3 ಐತಿ, ಹಂಗ ಇಲ್ಲಿ ಅಪ್ ಟು 12 ಮಟ ಐತಿ. ಸೊ ಏನಾಗತ್ತಂದ್ರ ಆಟೋಮೆಟಿಕ್ಲಿ ಪ್ರೊಸೆಸರ್ ಇಲ್ಲಿಂದ ಡೈರೆಕ್ಟ್ ಈಗ ನಾ ಏಪ್ರಿಲ್ ಕೊಟ್ಟನಂತ ತಿಳ್ಕೊರಿ, ಇಲ್ಲೇ ಹೋಗ್ಬಿಡ್ತೈತಿ. ಇಲ್ಲಿ 4 ಐತಲ್ಲ ಅಲ್ಲಿ ಹೋಗ್ಬಿಡ್ತೈತಿ. ಹಿಂಗ ಒಂದೊಂದು ಚೆಕ್ ಮಾಡ್ಕೊಂತ ಹೋಗಂಗಿಲ್ಲ, 1 2 3 4 ಅಂತ ಹೋಗಂಗಿಲ್ಲ, ಡೈರೆಕ್ಟ್ ಅಲ್ಲಿಗೆ ಜಂಪ್ ಆಗ್ತೈತಿ. ಯಾಕಂದ್ರೆ ಕೋಡ್ ಅವ್ರ ನಿಮ್ದು ಹೆಂಗೈತಿ, ಈಗ ನಿಮ್ದು ಕೋಡ್ ಹಿಂಗೈತಿ, ಈ ಲಿಸ್ಟ್ ಕೋಡ್ ಐತಿ, ಇದು 1ನೇ ಕೇಸದ, 2ನೇ ಕೇಸದ ಇಲ್ಲಿ ಕೋಡ್ ಐತಿ, 3ನೇ ಕೇಸದ ಇಲ್ಲಿ ಕೋಡ್ ಐತಿ, 4ನೇದು ಇಲ್ಲಿ ಐತಿ, ರೈಟ್. ಸೊ ಒಂದೊಂದು ಚೆಕ್ ಮಾಡ್ಕೋತ ಹೋಗೋ ಬದ್ಲಿ ಆ ಕಂಡೀಷನ್ ಯಾವ್ದು ಮ್ಯಾಚ್ ಆಗುತ್ತೆ ಅಲ್ಲಿಗೆ ಡೈರೆಕ್ಟ್ಲಿ ಜಂಪ್ ಆಗುತ್ತೆ. ಸೊ ಇದಕ್ಕೆ ಏನಂತಾರ ಅಂದ್ರೆ ಸ್ವಿಚ್ ಸ್ಟೇಟ್ಮೆಂಟ್ ಅಂತಾರೆ. ಇದು ರೀಡ್ ಮಾಡಾಕನು ಚಲೋ ಇರ್ತೈತಿ, ಬಟ್ ಯೂಶಲಿ ಇಲ್ಲಿ ಕಂಡೀಷನ್ ಒಂದ್ ಸ್ವಲ್ಪ ಸಿಂಪಲ್ ಇರ್ಬೇಕು. ಭಾಳ ಕಾಂಪ್ಲಿಕೇಟೆಡ್ ಕಂಡೀಷನ್ ಇದ್ರೆ ಮ್ಯಾಚ್ ಆಗಲ್ಲ. ಯಾಕಂದ್ರೆ ಅದು ಕೇಸ್ 1 2 3 ಅಂತಂದು ಆ ಕಾನ್ಸ್ಟೆಂಟ್ ಬರ್ಯಾಕ್ ಬರ್ಬೇಕು ನಮಗಲ್ಲಿ. ಈಗ ಇಲ್ಲಿ ಏನು ಕಾನ್ಸ್ಟೆಂಟ್ ಬರ್ದಿವಲ್ಲ ಆ ತರ ಕಾನ್ಸ್ಟೆಂಟ್ ಬರಿಬೇಕು, ಅಲ್ಲಿ ಎಕ್ಸ್ಪ್ರೆಷನ್ ಬರ್ಯಾಕ್ ಬರಂಗಿಲ್ಲ. ಇದು ಮೇನ್ ಡಿಫ್ರೆನ್ಸ್. ಇಫ್ ಎಲ್ಸ್ನಾಗ ನೀವು ಮತ್ತೆ ಎಕ್ಸ್ಪ್ರೆಷನ್ ಬರಿಬೋದು ಅಲ್ಲಿ, ಆಯ್ತಾ. ಅಂದ್ರೆ ಅಲ್ಲಿ ನೀವು ಹೋಗಿ ಎ ಇಸ್ ಗ್ರೇಟರ್ ದೆನ್ 1 ಆರ್ ದಿಸ್ ಇಸ್ ಗ್ರೇಟರ್ ದೆನ್ ದ್ಯಾಟ್ ಹಂಗೆಲ್ಲ ಬರಿಬೋದು. ಸೊ ಅಲ್ಲಿ ಇಫ್ ಎಲ್ಸ್ ಅನ್ನ ಯೂಸ್ ಮಾಡ್ಬೇಕಾಗ್ತೈತಿ. ಬಟ್ ಎಲ್ಲಿ ಕಾನ್ಸ್ಟೆಂಟ್ ನಂಬರ್, ಈಗ ಹೇಳಿದ್ನಲ್ಲ ಉದಾಹರಣೆ ಏನಂತಂದ್ರೆ ನಂಬರ್ ಕೊಟ್ರೆ ಅದು ಯಾವ ಮಂತ್ ಐತಿ ಅಂತ ಹೇಳ್ಬೇಕು. ಅವಾಗ ಬೆಸ್ಟ್ ಇಸ್ ಸ್ವಿಚ್. ಇಫ್ ಎಲ್ಸ್ ಯೂಸ್ ಮಾಡ್ರಿ, ಅವಾಗ ಸ್ವಿಚ್ ಯೂಸ್ ಮಾಡ್ರಿ. ಯಾಕಂದ್ರೆ ಅಲ್ಲಿ ಬರೆಯುವಂತ ಕೇಸ್ ಇರುತ್ತಲ್ಲ ಅದು ಕಾನ್ಸ್ಟೆಂಟ್ ಇರುತ್ತೆ. ಯಾವುದು ಮ್ಯಾಚ್ ಆಗಿಲ್ಲ 12 ಆದ್ಮೇಲೆ ಇಲ್ಲೊಂದು ಡಿಫಾಲ್ಟ್ ಕೇಸ್ ಅಂತ ಬರ್ತೈತಿ. ಡಿಫಾಲ್ಟ್ ಅಂದ್ರೆ ಯಾವ ನಂಬರ್ ಕೊಡ್ತಾರಲ್ಲ, ನಂಬರ್ ಅವ್ರು ಏನಂದ್ರೆ 1 to 12 ಕೊಟ್ಟಿಲ್ಲ, 0 ಕೊಟ್ಟಾರ, ಇಲ್ಲ 13 ಕೊಟ್ಟಾರ, 15 ಕೊಟ್ಟಾರ, ಹಂಗಾದಾಗ ಡಿಫಾಲ್ಟ್ ಏನಂತ ಬರಿತೀವಿ, ಇನ್ವ್ಯಾಲಿಡ್ ಇನ್ಪುಟ್, ನೀವು ಇನ್ಪುಟ್ ಕೊಟ್ಟಿದ್ದು ಸರಿ ಇಲ್ಲ ಅಂತ ಬರಿತೀವಿ. ಸೊ ದಟ್ ಈಸ್ ದ ಲಾಸ್ಟ್ ಆಪ್ಷನ್. ಓಕೆ, ಸೊ ಸ್ವಿಚ್ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಇದಕ್ಕೆ ಇನ್ನೊಂದು ಉದಾಹರಣೆ ಏನಿರ್ಬೋದು, ನೀವು ಸೇಮ್ ವಾರದ ಈಗ ದಿನಗಳು, ಇಲ್ಲ ಅಂದ್ರೆ ನೀವು ಸಂಖ್ಯೆ ಡಿಜಿಟ್ನಾಗ ಕೊಟ್ಟಿರಿ, ಅದನ್ನ ವರ್ಡ್ಸ್ನಾಗ ಪ್ರಿಂಟ್ ಮಾಡ್ಬೇಕು. 1 ಅಂತ ಕೊಟ್ಟರೆ ONE 1 ಅಂತ ಬರಿಬೇಕು, 2 ಅಂತ ಕೊಟ್ಟರೆ TW 2 ಅಂತ ಬರಿಬೇಕು. ಸೊ ಇವನ್ ಫಾರ್ ದ್ಯಾಟ್ ಆಲ್ಸೋ ಇದನ್ನ ಯೂಸ್ ಮಾಡ್ತಾರೆ, ಸ್ವಿಚ್ ಯೂಸ್ ಮಾಡ್ತಾರೆ. ಹೌ ಟು ರೈಟ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇನ್ ಅ ಬಗ್ ಫ್ರೀ ವೇ. ಇದ್ರದ್ದು ಬರೀ ಇದು ಇಂಟ್ರೊಡಕ್ಷನ್ ಐತ್ರಿ. ಮುಂದೆ ನಿಮಗೆ ವರ್ಕ್ಶಾಪ್ನಾಗ ನಾ ಹೇಳ್ಕೋತ ಹೋದಂಗ ಇನ್ನೂ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಬಟ್ ಇದ್ರೊಳಗೆ ಕೆಲವೊಂದು ಬೇಸಿಕ್ ಥಿಂಗ್ಸ್ ಅರ ನೀವು ಕಲಿಯಬೇಕಾಗತ್ತ. ಅದಕ್ಕೆ ಐ ಹ್ಯಾವ್ ಆ್ಯಡೆಡ್ ದಿಸ್ ಇದು ಹೌ ಟು ರೈಟ್ ಕ್ಲಿಯರ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತಂದು ಈ ಟಾಪಿಕ್ ಹಾಕಿ ಆ್ಯಡ್ ಮಾಡೀನಿ ಇದ್ರಾಗ. ಸೊ ಲೆಟ್ಸ್ ಸಿ. ಬಹಳಷ್ಟು ಜನ ಏನು ಮಿಸ್ಟೇಕ್ ಮಾಡ್ತಾರಂದ್ರೆ, ಈಗ ಒಂದು ಕೋಡ್ ಬರಾಕ್ತಾರ ಅಂತ ತಿಳ್ಕೊರಿ. ಬರೆಯುವಾಗ ಕಂಡೀಷನ್ಸ್ ಮೊದ್ಲೊಂದು ಶುರು ಮಾಡ್ತಾರೆ. ಈಗ ಇಫ್ ಅಂತ ಶುರು ಮಾಡಿರ್ತಾರ. ಈಗ ಏನಂದ್ರೆ ಇಲ್ಲೊಂದಿಷ್ಟು ಬ್ಲಾಕ್ ಬರ್ದಿರ್ತಾರ, ಎಲ್ಸ್ನಾಗ ಒಂದು ಬರ್ದಿರ್ತಾರ. ಒಂದ್ ಸ್ವಲ್ಪ ದಿನ ಆಗಾನ ಏನಾಗುತ್ತೆ, ಅವ್ರ ಮ್ಯಾನೇಜರು ಅಥವಾ ಪ್ರಾಡಕ್ಟ್ ಮ್ಯಾನೇಜರು ಬಂದು ಏನಂತಾರ, ಇಲ್ಲ ಇದೊಂದು ಕಂಡೀಷನ್ ಹಾಕು ಅಂತ ಹೇಳ್ತಾರ. ಅದನ್ನ ಇದ್ರೊಳಗೆ ಹಾಕು ಅಂತಾರ. ಅವಾಗ ಏನ್ ಮಾಡ್ತಾರ, ಇಲ್ಲಿ ಇನ್ನೊಂದು ಕಂಡೀಷನ್ ಒಳಗೆ ಹಾಕ್ತಾರೆ ಇದ್ರಾಗ. ಅದಾದ್ಮೇಲೆ ನೆಕ್ಸ್ಟ್ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದ್ಬರು ಬಂದು ಹೇಳ್ತಾರೆ, ಇಲ್ಲ ಇದ್ರಾಗ ಮತ್ತೆ ಇನ್ನೊಂದ್ ಸ್ವಲ್ಪ ಕಂಡೀಷನ್ ಹಾಕು ಅಂತ ಹೇಳ್ತಾರೆ. ಅವಾಗ ಮತ್ತೆ ಇಲ್ಲೊಂದು ಹಾಕ್ತಾರೆ. ಸೊ ಹಿಂಗ್ ಮಾಡ್ಕೊಂತ ಏನಾಗ್ಬಿಡುತ್ತಂದ್ರೆ ಇಟ್ ಗೆಟ್ಸ್ ಇನ್ ಟು ದ ನೆಸ್ಟೆಡ್ ಇಫ್ ಎಲ್ಸ್. ಸೊ ಇಫ್ ಕಂಡೀಷನ್ ಒಳಗೆ ಇಫ್ ಒಳಗೆ ಇಫ್ ಈ ತರ ಮಾಡ್ಕೊಂತ ಹೋಗಿ ಫೈನಲಿ ಕೋಡ್ ಹೆಂಗಾಗ್ಬಿಡ್ತೈತೆ ಅಂದ್ರೆ, ಆ ಒಂದು ಕೋಡ್ ಯಾರು ಬರ್ದಿರ್ತಾರಲ್ಲ, ಫಸ್ಟ್ ಆಫ್ ಆಲ್ ಅದ ಸೇಮ್ ಪರ್ಸನ್ ಬರೆಯಂಗಿಲ್ಲ. ಒಂದೊಂದ್ಸರಿ ಏನಾಗುತ್ತೆ, ಪರ್ಸನ್ ಒಬ್ರು ಬರ್ದಿರ್ತಾರ, ಅವರು ಕಂಪನಿ ಬಿಟ್ಟು ಹೋಗಿರ್ಬೋದು, ಇಲ್ಲ ಬೇರೆ ಪ್ರಾಜೆಕ್ಟ್ ಅಸೈನ್ ಆಗಿರ್ಬೋದು, ಇನ್ನೊಬ್ರು ಬಂದು ಇದನ್ನ ಆ್ಯಡ್ ಮಾಡಿರ್ತಾರ, 3ನೇದವ್ರು ಬಂದು ಇದನ್ನ ಆ್ಯಡ್ ಮಾಡಿರ್ತಾರ, 4ನೇದವ್ರು ಬಂದು ಇನ್ನೊಂದು ಆ್ಯಡ್ ಮಾಡಿರ್ತಾರ. ಸೊ ಅವಾಗ ಲಾಸ್ಟಿಗೆ 1 ವರ್ಷ 2 ವರ್ಷ ಆಗ್ಬಿಡುದು ಅಂದ್ರೆ ಇಫ್ ಕಂಡೀಷನ್ ಹೆಂಗಾಗಿರ್ತೈತೆ ಅಂದ್ರೆ ಆ ಕಂಪನಿಯಾಗಿನವ್ರಿಗೆ ಯಾರಿಗೂ ಅರ್ಥ ಆಗಲ್ಲ, ಹಂಗಾಗ್ಬಿಡುತ್ತೆ. ಇಲ್ಲ ಡಿಬಗ್ ಮಾಡ್ಕೋತ ಕೊಡ್ಬೇಕು, ಇಲ್ಲಾಂದ್ರೆ ತಲೆ ಕೆಡಿಸ್ಕೋಬೇಕು, ಇದು ಕಂಡೀಷನ್ ಎದಕ್ಕೆ ಹಾಕಿದ್ವಿ, ಏನಿತ್ತು, ಮತ್ತೇನೈತಿ. ಎಲ್ಲರೂ ಡಾಕ್ಯುಮೆಂಟೇಶನ್ ಚಲೋ ತಂಗ ಬರೆದಿರಲ್ಲ. ಆಕ್ಚುಲಿ ಇಲ್ಲಿ ಕಮೆಂಟ್ಸ್ನಾಗ ಬರಿಬೇಕು, ಕಮೆಂಟ್ಸ್ನಾಗ ಇದು ಎದಕ್ಕೆ ಹಾಕಿದ್ವಿ, ಏನ್ ರೀಸನ್ ಇತ್ತು, ಯಾವ ಕಂಡೀಷನ್ ಹ್ಯಾಂಡಲ್ ಮಾಡಕ್ ಬರ್ದಿದ್ವಿ ಅಂತ ಇರ್ತದ, ಅದನ್ನ ಬರಿಬೇಕಂತ ಇರುತ್ತೆ. ಹಿಂಗ್ ಬರ್ಕೊಂತ ಏನಾಗ್ಬಿಡ್ತೈತಿ, ಇಫ್ ಎಲ್ಸ್ ಹಿಂಗಾಗ್ಬಿಡುತ್ತೆ.
ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈಗ ಒಂದು ಇಫ್ ಎಲ್ಸ್ ಬರೆಯುವಾಗ ಅಲ್ಲೇ ಹೋಗಿ ಹಿಂಗೆ ಸೇರ್ಸೋದು ಬಹಳ ಈಸಿ ಇರ್ತೈತಿ. ಅದನ್ನ ನೀಟಾಗಿ ರೀರೈಟ್ ಮಾಡೋದು ಟಫ್ ಇರ್ತೈತಿ ಅಥವಾ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತಿರ್ತೈತಿ. ಆದಷ್ಟು ಏನಂತಂದ್ರೆ ಈ ತರ ನೆಸ್ಟೆಡ್ ಈ ತರ ಕಾಂಪ್ಲಿಕೇಟೆಡ್ ಬರೆಯೋ ಬದಲಿ ಅದನ್ನ ಕೋಡ್ ರೀಸ್ಟ್ರಕ್ಚರ್ ಮಾಡಿ ರೀಫ್ಯಾಕ್ಟರ್ ಮಾಡಿ ಬರೆಯೋದು ಉತ್ತಮ. ಸೊ ಇದು ಒಂದೇದು. ಈ ತರ ನೀವು ಆಡ್ ಮಾಡ್ಕೋತ ಹೋಗುವಾಗ ಅದನ್ನ ನೆಸ್ಟೆಡ್ ಮಾಡೋ ಬದಲಿ ಯು ಶುಡ್ ರೀಫ್ಯಾಕ್ಟರ್ ಅಂಡ್ ರೈಟ್ ಇಟ್. ಓಕೆ. ಸೆಕೆಂಡ್ ಥಿಂಗ್ ಏನಂದ್ರ ಜನರಲಿ ಇಫ್ ಎಲ್ಸ್ ಎಲ್ಲಿ ಇರ್ತೈತಿ ಅಂದ್ರೆ ಈಗ ಒಂದು ನೀವು ಫಂಕ್ಷನ್ ಬರ್ದಿರಿ ಅಂತ ತಿಳ್ಕೊರಿ. ಈ ಫಂಕ್ಷನ್ಗೆ ಏನು ಇಲ್ಲಿ ಬೇರೆ ಬೇರೆ ಇನ್ಪುಟ್ ಅದಾವ, ಆಯ್ತಾ. ನೀವು ಫಂಕ್ಷನ್ ಸೆಷನ್ ಒಳಗೆ ನೋಡಿರಿ ಈ ತರ ಆರ್ಗ್ಯುಮೆಂಟ್ಸ್ ಇನ್ಪುಟ್ ಆರ್ಗ್ಯುಮೆಂಟ್ಸ್ ತಗೊಂಡು ಏನ್ ಮಾಡ್ತೀವಿ ಅಂತ. ಈ ಇನ್ಪುಟ್ ಇದ್ದಾಗ ಈ ಬಂದಂತ ಇನ್ಪುಟ್ ಈ ಬಂದಿರುವಂತ ಇನ್ಪುಟ್ ಐತಲ್ಲ, ಈ ಇನ್ಪುಟ್ ಕರೆಕ್ಟ್ ಐತೋ ಇಲ್ಲೋ ಅಂತ ಚೆಕ್ ಮಾಡ್ಬೇಕು ನಾವು, ವ್ಯಾಲಿಡ್ ಐತೋ ಇಲ್ಲೋ. ಸೊ ಚೆಕ್ ಮಾಡಕ್ ಏನ್ ಮಾಡ್ತೀವಿ, ಇದು ಇನ್ಪುಟ್ ಇಲ್ಲಿ ಇದು ಇನ್ಪುಟ್ ಸನ್ಮನ್ ಚೆಕ್ ಮಾಡಕ್ ಒಂದು ಕಂಡೀಷನ್ ಚೆಕ್ ಮಾಡ್ತೀವಿ. ಇಫ್ ಸೇ ಇನ್ಪುಟ್ 1 ಅನ್ಕೊಳ್ಳೋ, ಇದಕ್ಕೆ ಇನ್ಪುಟ್ 1 ಇಫ್ ದಿಸ್ ಇಸ್ ಅ ಗುಡ್ ಇನ್ಪುಟ್ ಆರ್ ನಾಟ್ ಆರ್ ಅ ವ್ಯಾಲಿಡ್ ಇನ್ಪುಟ್ ಆರ್ ನಾಟ್. ಈ ತರ ಮಾಡುವಾಗ ಒಂದು ಇಫ್ ಕಂಡೀಷನ್ ಹೆಂಗ್ ಬರೀತಾರ, ಓ ಇದು ಕರೆಕ್ಟ್ ಐತೇನೋ, ಇದು ಕರೆಕ್ಟ್ ಇದ್ರ ನೆಕ್ಸ್ಟ್ ಇದ್ರೊಳಗೆ ಇಲ್ಲಿ ಇಫ್ ಒಳಗೆ ಮತ್ತೆ ಇಲ್ಲಿ ಇನ್ನೊಂದು ಇಫ್ ಬರೀತಾರೆ, ಇಫ್ ಇನ್ಪುಟ್ 2 ಇಸ್ ಕರೆಕ್ಟ್. ಮತ್ತೆ ಇಲ್ಲಿ ಇದ್ರೊಳಗೆ ಇನ್ನೊಂದು ಇಫ್ ಇಲ್ಲೇನು, ಇಫ್ ದಿಸ್ ಇನ್ಪುಟ್ 3 ಇಸ್ ಕರೆಕ್ಟ್. ಹಿಂಗ್ ಬರ್ಕೋತಂದ್ರೆ ನೀವು ಆಲ್ರೆಡಿ ಒಂದು ಲೆವೆಲ್ 3 ಲೆವೆಲ್ ಒಳಗೆ ಹೋಗ್ಬಿಟ್ರಿ ಇಫ್ನಾಗ. ಈಗ ಇದು ಕರೆಕ್ಟ್ ಇದ್ರೆ ಇಲ್ಲಿ ಹೋಗ್ರಿ, ಇದು ಕರೆಕ್ಟ್ ಇದ್ರೆ ಇಲ್ಲಿ ಹೋಗ್ರಿ, ಒಂದು 4-5 ಇನ್ಪುಟ್ ಇದ್ದು ಅಂದ್ರೆ ಆಲ್ರೆಡಿ ನೀವು 4 ಇಫ್ ಲೂಪ್ ಒಳಗೆ ಬಂದ್ಬಿಡ್ತೀರಿ ಹಿಂಗ, ಆಯ್ತಾ. ಇದನ್ನ ಈ ತರ ಬರೆಯೋದಕ್ಕಿಂತ ಯು ಕ್ಯಾನ್ ಡೂ ಅರ್ಲಿ ಎಕ್ಸಿಟ್ ಅಂತಾರೆ ಇದಕ್ಕೆ. ಈ ಟೆಕ್ನಿಕ್ಗೆ ಏನಂತಾರ, ಅರ್ಲಿ ಎಕ್ಸಿಟ್. ಅರ್ಲಿ ಎಕ್ಸಿಟ್ ಅಂದ್ರೆ ಏನು, ಫಸ್ಟ್ ಇಲ್ಲಿ ಬರೆಯುವಾಗನ ನೀವು ಈ ಇನ್ಪುಟ್ ಒಂದದ್ದು ಎಲ್ಲ ಚೆಕ್ ಮಾಡ್ರಿ. ಇದು ಕರೆಕ್ಟ್ ಐತಿ ಅಂತ ಚೆಕ್ ಮಾಡೋ ಬದ್ಲಿ ಇದು ರಾಂಗ್ ಐತಿ ಅಂತ ಚೆಕ್ ಮಾಡ್ರಿ. ಅಂದ್ರ ಇಫ್ ಇನ್ಪುಟ್ 1 ಈಸ್ ರಾಂಗ್ ಅಂದ್ರೆ ಏನು, ಮೇ ಬಿ ಇಟ್ಸ್ ಲೆಸ್ ದೆನ್ ನೆಗೆಟಿವ್ ಐತೇನೋ ಅಥವಾ ಸಮ್ ರೇಂಜ್ ವ್ಯಾಲ್ಯೂ ಅದನ್ನ ಬಿಟ್ಟು ಹೊರಗೆ ಐತೇನೋ ಅದನ್ನೆಲ್ಲ ಚೆಕ್ ಮಾಡ್ರಿ. ಇದು ರಾಂಗ್ ಇತ್ತಂದ್ರ ಇಲ್ಲಿಂದ ಏನ್ ಮಾಡ್ಬಿಡ್ರಿ, ರಿಟರ್ನ್ ಮಾಡ್ಬಿಡ್ರಿ ಅಥವಾ ಎರರ್ ಥ್ರೋ ಮಾಡ್ರಿ, ಎಕ್ಸೆಪ್ಷನ್ ಥ್ರೋ ಮಾಡ್ರಿ. ಸೊ ಯು ವಿಲ್ ಗೆಟ್ ಔಟ್ ಆಫ್ ದಿಸ್. ದೆನ್ ಯು ಗೋ ಟು ದ ಸೆಕೆಂಡ್ ಇನ್ಪುಟ್, ದೆನ್ ಯು ಚೆಕ್ ಇಫ್ ಇನ್ಪುಟ್ 2 ಈಸ್ ನಾಟ್ ಕರೆಕ್ಟ್. ಇದು ಕರೆಕ್ಟ್ ಇಲ್ಲ ಅಂದ್ರೆ ಮತ್ತೆ ಇಲ್ಲಿಂದ ರಿಟರ್ನ್ ಹಾಕ್ಬಿಡ್ರಿ, ಇಲ್ಲಿಂದನೇ ಎಕ್ಸಿಟ್ ಆಗ್ಬಿಡ್ರಿ. ಸೊ ಅವಾಗ ನಿಮ್ ಕೋಡ್ ಏನಾಗತ್ತ, ಫಸ್ಟ್ ಸ್ಟಾರ್ಟಿಂಗ್ ಅನ್ನ ಏನಾಗ್ತೈತಿ, ಒಂದು 2-3-4 ಇಫ್ ಕಂಡೀಷನ್ ಇರ್ತಾವ, ಅವು ಸಪರೇಟ್ ಇರ್ತಾವ, ಅವು ಒಂದೊಂದು ಬ್ಲಾಕ್ ಇರ್ತಾವ. ತಪ್ಪಾಯ್ತಂದ್ರೆ ಇಲ್ಲಿಂದನೇ ಎಕ್ಸಿಟ್ ಆಗಿಬಿಡ್ತೀರಿ ಹೊರಗೆ. ಲಾಸ್ಟಿಗೆ ಬಂದು ನಿಮ್ದು ಏನಾಗ್ತೈತಿ, ಇಲ್ಲಿ ಕೋರ್ ಲಾಜಿಕ್ ಉಳಿದು ಬಿಡ್ತೈತಿ ಕೆಳಗೆ. ಇಲ್ಲಿ ಏನಾಗತ್ತ, ನಿಮ್ದು ಕೋರ್ ಲಾಜಿಕ್ ಉಳಿಯುತ್ತೆ. ಸೊ ಯಾವಾಗ್ಲೂ ನೀವು ಕೋಡ್ ಜಾಗ ಜಾಸ್ತಿ ಕಂಡೀಷನ್ ಹಾಕುವಾಗ ಅದನ್ನ ನೆಸ್ಟೆಡ್ ಮಾಡಿ ಕಾಂಪ್ಲಿಕೇಟೆಡ್ ಮಾಡಿ ಯಾರಿಗೂ ಅರ್ಥ ಆಗಲ್ದಂಗೆ ಮಾಡೋದಕ್ಕಿಂತ ಈ ತರ ಕ್ಲೀನ್ ಆಗಿ ಬರೆಯೋದು ಬಹಳ ಉತ್ತಮ, ಬಹಳ ಬೆಟರ್ ಇದು. ಆಮೇಲೆ ಜನರಲಿ ನೀವು ಇಫ್ ಎಲ್ಸ್ ಬರೆದಾಗ ಏನಂತಂದ್ರ ನೀವು ಅಲ್ಲಿಯೂ ಹಿಂಗ್ ಬಹಳ ಆ್ಯಂಡ್ ಅಂತ ಕಂಡೀಷನ್ ಹಾಕಿ ಬರೀತಾರ. ಅಂದ್ರ ಈಗೇನಿದು ಕಂಡೀಷನ್ ಚೆಕ್ ಮಾಡೋದೈತಲ್ಲ, ಇದ್ರೊಳಗನ ಈ ತರ ಕಂಡೀಷನ್ 1 ಆಯ್ತಾ, ಕಂಡೀಷನ್ 1 ಚೆಕ್ ಮಾಡೋದು, ಮುಂದೆ ಇಲ್ಲಿ ಆ್ಯಂಡ್ ಹಾಕೋದು, ಆ್ಯಂಡ್ ಹಾಕಿ ಮತ್ತೆ ಕಂಡೀಷನ್ 2 C2 ಮತ್ತೆ ಆ್ಯಂಡ್ ಕಂಡೀಷನ್ 3 ಮತ್ತಿಲ್ಲಿ ಆರ್ ಕಂಡೀಷನ್ 4. ಹಿಂಗ ಬಹಳಷ್ಟು ಆ್ಯಂಡ್ ಆರ್ ಬರದ್ರಿ ಅಂದ್ರ ನಿಮಗೆ ಅವಾಗ ಬರೆಯಾಗ ಮಜಾ ಬರ್ಬೋದು. ಬಟ್ ಆಮೇಲೆ ಮುಂದೆ ಯಾರು ಓದ್ತಾರಲ್ಲ ಅವ್ರು ತಲೆ ಕೆಡುತ್ತೆ, ಇದು ಟ್ರೂ ಆಗುತ್ತೆ, ಇದು ಟ್ರೂ ಆಗುತ್ತೆ, ಇದು ಫಾಲ್ಸ್ ಆಗುತ್ತೆ. ಇದು ಈ ತರ ಭಾಳ ಉದ್ದ ಬರ್ಕೋತ ಹೋದ್ರಿ ಅಂದ್ರೆ ದಿಸ್ ಕೋಡ್ ಈಸ್ ಅ ಎರರ್ ಪ್ರೋನ್ ಕೋಡ್, ಅಥವಾ ಅಲ್ಲಿ ಬಗ್ಸ್ ಮುಂದೆ ಬರ್ತಾವ, ಆಯ್ತಾ. ಸೊ ಈ ತರನು ಅವಾಯ್ಡ್ ಮಾಡ್ರಿ ಭಾಳ. ಯಾಕಂದ್ರೆ ಹ್ಯೂಮನ್ ಮೈಂಡ್ಗೆ ಅಟ್ ಅ ಟೈಮ್ ಮಲ್ಟಿಪಲ್ ಪ್ಯಾರಾಮೀಟರ್ಸ್ ಇಟ್ಕೊಳ್ಳೋದು ಕಠಿಣ ಆಗುತ್ತೆ. ಆಮೇಲೆ ನೀವು ಎಲ್ಲ ಚೆಕ್ ಮಾಡ್ಬೇಕಲ್ಲ, ಓ ಇದು ಟ್ರೂ ಆಗಿ ಇದು ಟ್ರೂ ಆದ್ರೆ ಏನಾಗ್ತೈತಿ, ಇದು ಟ್ರೂ ಆಗಿ ಇದು ಫಾಲ್ಸ್ ಆದ್ರೆ ಏನಾಗ್ತೈತಿ, ಅವನ್ನೆಲ್ಲ ಟೆಸ್ಟ್ ಕೇಸಸ್ ಬರೋದು ಅವ್ನು ಟೆಸ್ಟ್ ಮಾಡ್ಬೇಕಲ್ಲ, ನಿಮ್ಗೆ ಅದು ತ್ರಾಸ ಆಗುತ್ತೆ. ಸೊ ಈ ತರ ಕಂಡೀಷನ್ 1 ಕಂಡೀಷನ್ 2 ಕಂಡೀಷನ್ 3 ಬರೋದ್ರಿ ಅಂದ್ರೆ ಅದನ್ನ ಯಾರು ನಾಳೆ ಟೆಸ್ಟ್ ಮಾಡ್ಬೇಕು ಅಥವಾ ಯಾರ ಕೋಡ್ ಅದನ್ನ ನೋಡ್ಬೇಕು, ರಿವ್ಯೂ ಮಾಡ್ಬೇಕು, ಅಥವಾ ಅದನ್ನ ಇದ್ರ ಹೋಗಿ ಮಾಡಿಫಿಕೇಶನ್ ಮಾಡ್ಬೇಕು, ಅವ್ರದ್ದು ತಲೆ ಕೆಟ್ಟು ಹೋಗ್ಬಿಡುತ್ತೆ. ಸೊ ಅದಕ್ಕೆ ಈ ತರ ಭಾಳ ಹಿಂಗ್ ನೆಸ್ಟೆಡ್ ಬರೆಯುವುದನ್ನು ಇಸ್ ನಾಟ್ ಗುಡ್. ಸೊ ದಿಸ್ ಇಸ್ ದ ಥರ್ಡ್ ಥಿಂಗ್. ಸೊ ಇವಿಷ್ಟು ಒಂದ್ ಸ್ವಲ್ಪ ನೀವು ರೂಲ್ಸ್ ಫಾಲೋ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಬಗ್ ಫ್ರೀ ಇಫ್ ಎಲ್ಸ್ ಬರಿಬಹುದು. ಆಮೇಲೆ ಇದ್ರ ಜೊತೆ ಯೂನಿಟ್ ಟೆಸ್ಟಿಂಗ್ ಅಂತ ಇರುತ್ತೆ, ಅದ್ರ ಬಗ್ಗೆ ಮುಂದಿನ ಸೆಷನ್ಸ್ ಒಳಗೆ ನಾ ಹೇಳ್ತೇನೆ. ನಮ್ಮ PCS ಪ್ರೋಗ್ರಾಮ್ನಾಗ ಐತದು. ಯೂನಿಟ್ ಟೆಸ್ಟ್ ಬರೆಯೋದು ಭಾಳ ಇಂಪಾರ್ಟೆಂಟ್. ಯೂನಿಟ್ ಟೆಸ್ಟ್ ಬರೆದ್ರಿ ಅಂದ್ರೆ ಇವೆಲ್ಲ ಕಂಡೀಷನ್ಸ್ಗಳನ್ನ ಅದ್ರಾಗ ಆಟೋಮೇಟ್ ಮಾಡಿ ಟೆಸ್ಟ್ ಮಾಡ್ಬೋದು. ಟೆಸ್ಟ್ ಮಾಡಿದ್ರಿ ಅಂದ್ರೆ ನಾಳೆ ನೀವು ಕಂಪ್ನಿ ಒಳಗೆ ಇಲ್ಲದೆ ಇದ್ದಾಗ ಅಥವಾ ನೀವು ಬೇರೆ ಪ್ರಾಜೆಕ್ಟ್ನಾಗ ಇದ್ದಾಗ
ಬೇರೆದವ್ರು ಆ ಕೋಡ್ ಚೇಂಜ್ ಮಾಡಿದ್ರು, ಅವ್ರು ಆ ಲಾಜಿಕ್ ಇದನ್ನ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ನಿಮ್ದು ಯೂನಿಟ್ ಟೆಸ್ಟ್ ಫೇಲ್ ಆಗ್ತಾವ. ಅವಾಗ ಇದು ಇಶ್ಯೂ ಕ್ಯಾಚ್ ಆಗತ್ತೆ. ಆಯ್ತಾ? ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ದ ಲಾಸ್ಟ್ ಒನ್ ವಿಚ್ ಇಸ್ ಸೂಪರ್ ಇಂಪಾರ್ಟೆಂಟ್. ಯಾರ್ಯಾರು ಸಿ ಲ್ಯಾಂಗ್ವೇಜ್ ಕಲಿಯತ್ತಿರಲ್ಲ ಇದು ಅಬ್ಸರ್ವ್ ಮಾಡ್ರಿ. ಸಮ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಬಗ್ಸ್ ಆ್ಯಂಡ್ ಮೋಸ್ಟ್ ಟ್ರಿಕ್ಕಿ ಬಗ್ಸ್ ಟು ಫೈಂಡ್ ಸಿ ಲ್ಯಾಂಗ್ವೇಜ್ದೊಳಗೆ ಏನಂದ್ರೆ, ಇಫ್ ಎ ಈಸ್ ಈಕ್ವಲ್ ಟು ಬಿ, ಈ ತರ ಒಂದು ಸ್ಟೇಟ್ಮೆಂಟ್ ಐತಿ. ಇದೇನು ಕಂಪೇರ್ ಮಾಡ್ತಿದೆ, ಇದು ಏನ್ ವ್ಯಾಲ್ಯೂ ಐತಲ್ಲ, ಈ ವ್ಯಾಲ್ಯೂ ಬಿ ವ್ಯಾಲ್ಯೂ ಜೊತೆ ಮ್ಯಾಚ್ ಆಗುತ್ತೋ ಇಲ್ಲೋ ಅಂತ ಕಂಪೇರ್ ಮಾಡ್ಬೇಕು ನೀವು. ಆಯ್ತಾ? ಇದು ಟ್ರೂ ಇತ್ತಪ್ಪ ಅಂದ್ರ ಈ ಲೈನ್ ಎಕ್ಸಿಕ್ಯೂಟ್ ಮಾಡ್ರಿ ಕೆಳಗಿಂದು ಅಂತ ಐತಿ. ಆಯ್ತಾ? ನೀವೇನಾರ ಈ 2 ಈಕ್ವಲ್ ಟು ಹಾಕೋ ಬದ್ಲಿ ಇಲ್ಲಿ ಏನಾರ ಬರೇ 1 ಈಕ್ವಲ್ ಟು ಹಾಕಿದ್ರಿ ಅಂದ್ರ, ಬರೇ 1 ಬರ್ದಿದ್ರಿ ಅಂದ್ರ ಅವಾಗ ಏನಾಗತ್ತ, ದಿಸ್ ವಿಲ್ ಬಿ ಲೈಕ್ ಎ ಇಸ್ ಈಕ್ವಲ್ ಟು ಬಿ ಅಂತ ಆಗ್ಬಿಡುತ್ತೆ. ಹಿಂಗ ಸಿ ಕಂಪೈಲರ್ ಒಟ್ಟ ಕಂಪ್ಲೇಂಟ್ ಮಾಡಂಗಿಲ್ಲ, ನಿಮ್ಗೆ ಹೇಳಂಗಿಲ್ಲ ಸದ್ಯಕ್ಕೆ ಇಲ್ಲಿ ತಪ್ಪು ಮಾಡಿರಿ ನೀವು ಅಂತಂದು. ಏನ್ ಮಾಡತ್ತಾ, ಈ ಬಿ ವ್ಯಾಲ್ಯೂ ತಗೊಂಡು, ಈಗ ಇಲ್ಲಿ ವ್ಯಾಲ್ಯೂ 10 ಇತ್ತು ಅಂತ ತಿಳ್ಕೊರಿ, ಈ ವ್ಯಾಲ್ಯೂ ತಗೊಂಡು ಇಲ್ಲಿ ಹೇಗೆ ಅಸೈನ್ ಮಾಡಿಬಿಡ್ತೈತಿ ಸೈಲೆಂಟ್ ಆಗಿ, ಎ ಇಸ್ ಈಕ್ವಲ್ ಟು 10 ಆಯ್ತು. ಈ ವ್ಯಾಲ್ಯೂ ಈಗ ಪಾಸಿಟಿವ್ ಐತಲ್ಲ, ಇದು ಪಾಸಿಟಿವ್ ಇದ್ರೆ ಅದನ್ನ ಏನ್ ಅನ್ಕೋತೈತಿ, ಅದು ಟ್ರೂ ಅನ್ಕೋತೈತಿ, ಇದು ಕರೆ ಐತಿ ಅನ್ಕೋತೈತಿ. 0 ಇದ್ರ ಅಷ್ಟ ಇಟ್ ವಿಲ್ ಥಿಂಕ್ ದಟ್ ಇಟ್ ಈಸ್ ಫಾಲ್ಸ್. ಹಂಗ್ ಮಾಡಿ ಏನ್ ಮಾಡ್ಬಿಡ್ತೈತಿ, ಕೆಳಗಿನ ಲೈನ್ ಎಕ್ಸಿಕ್ಯೂಟ್ ಮಾಡತ್ತ, ಪ್ಲಸ್ ಈ ವ್ಯಾಲ್ಯೂನು ಅಪ್ಡೇಟ್ ಆಗಿಬಿಡ್ತೈತಿ, ಎ ವ್ಯಾಲ್ಯೂನ ಚೇಂಜ್ ಆಗಿಬಿಡ್ತೈತಿ. ನಿಮ್ದು ಉದ್ದೇಶ ಏನಿತ್ತು, ಬರೀ ಕಂಪೇರ್ ಮಾಡೋದಿತ್ತು. ಸೊ ಈ ತರ ಸಿ ಲ್ಯಾಂಗ್ವೇಜ್ನಾಗ ಬಹಳಷ್ಟು ಇಶ್ಯೂಸ್ ಬರ್ತಾವ. ಸುಮಾರು ಜನ ಡೆವಲಪರ್ಸ್ ಈ ತರ ಮಿಸ್ಟೇಕ್ ಮಾಡಿರ್ತಾರೆ. ಡಬಲ್ ಈಕ್ವಲ್ ಟು ಬದಲಿ ಸಿಂಗಲ್ ಹೊಡೆದಿರ್ತಾರೆ. ಹೊಡೆದಾಗ ಇಟ್ ಕಾಸಸ್ ಲಾಟ್ ಆಫ್, ಮತ್ತೆ ಇದನ್ನ ಎರರ್, ಕಂಪೈಲೇಷನ್ ಎರರ್ ಬರಲ್ಲ, ಇದನ್ನ ಡಿಬಗ್ ಮಾಡಿನ ಕಂಡುಹಿಡಿಬೇಕು ನೀವು ಏನಾಗತೈತೆ ಅಂತ. ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ಅಬೌಟ್ ಇಫ್. ಈಗ ಏನ್ ಮಾಡೋಣಂದ್ರ, ಇವನೇನ್ ಸಣ್ಣ ಎಕ್ಸಾಂಪಲ್ಸ್ ಹೇಳೇನಲ್ಲ, ಅದ್ರದ್ದೊಂದು ಸ್ವಲ್ಪ ಕೋಡ್ ತೋರಿಸ್ತೀನಿ ನಿಮ್ಗೆ. ಯಾಕಂದ್ರೆ ಆಲ್ವೇಸ್ ಥಿಯರಿ ಹ್ಯಾಸ್ ಟು ಬಿ ಫಾಲೋಡ್ ವಿತ್ ಕೋಡ್. ಅಂದ್ರೆ ನಿಮ್ಗೆ ಏನಾಗತ್ತೆ, ಕಾನ್ಸೆಪ್ಟ್ ಕ್ಲೀನ್ ಆಗಿ ನೆನಪುಳಿಯುತ್ತೆ. ಸೊ ಈಗ ನೀವೇನ್ ಥಿಯರಿ ಕಲ್ತ್ರಲ್ಲ, ಅದ್ರ ಜೊತೆ ಸ್ಮಾಲ್ ಪೀಸ್ ಆಫ್ ಕೋಡ್ ಬರಿಬೇಕು. ಅದನ್ನ ಬರೆದ್ರನ್ನ ನಿಮಗೆ ಅವಾಗ ಡಾಟ್ಸ್ ಕನೆಕ್ಟ್ ಆಗುತ್ತೆ, ಕಾನ್ಸೆಪ್ಟ್ ನಿಮ್ಗೆ ತಲೆಯೊಳಗೆ ಹೋಗುತ್ತೆ. ನಾ ಈಗ ನಿಮಗೆ ಒಂದು ಲ್ಯಾಂಗ್ವೇಜ್ನಾಗ ಬರೋದು ತೋರಿಸ್ತೀನಿ, ಬಟ್ ಬೇರೆ ಲ್ಯಾಂಗ್ವೇಜ್ನಾಗೂ ಏನು ಭಾಳ ಫರ್ಕ್ ಇಲ್ಲ. ಇಟ್ ಈಸ್ ಆಲ್ಮೋಸ್ಟ್ ಸೇಮ್. ಆ ಸಿಂಟ್ಯಾಕ್ಸ್ ಅನ್ನು ನಿಮ್ಗೆ ವರ್ಕ್ಶಾಪ್ನಾಗ ನಾವು ಕವರ್ ಮಾಡೇ ಮಾಡ್ತೀನಿ. ಸೊ ಲೆಟ್ ಸಿ ಹೌ ಆಲ್ ದಿಸ್ ಕಾನ್ಸೆಪ್ಟ್ ಕ್ಯಾನ್ ಬಿ ಪುಟ್ ಇನ್ ದ ಕೋಡ್. ಓಕೆ, ಹಂಗಿದ್ರೆ ಬರ್ರಿ ಈಗ ನಾ ಏನ್ ಮಾಡೋಣ ಅಂದ್ರೆ, ಒಂದು ಸ್ವಲ್ಪ ಕೋಡ್ ಬರೆದು ರನ್ ಮಾಡಿ ಡಿಬಗ್ ಮಾಡಿ ನೋಡೋಣ. ಈಗ ಸದ್ಯ ನಾ ಪೈಥಾನ್ ತಗೊಂಡೇನಿ ಎಕ್ಸಾಂಪಲ್ ಅಂತ, ಬಟ್ ಸಿ ಮತ್ತು ಇದ್ರಾಗ ಬರೋದ್ರ ಏನು ಭಾಳ ಡಿಫ್ರೆನ್ಸ್ ಆಗಲ್ಲ. ನಿಮ್ಗೆ 3 ಲ್ಯಾಂಗ್ವೇಜ್ ಕೋಡ್ ತೋರಿಸ್ತೀನಿ. ಇಲ್ಲ ಅಂದ್ರೆ ಅದು ಅಟ್ಲೀಸ್ಟ್ 1 ಲ್ಯಾಂಗ್ವೇಜ್ ಡೆಮೋ ಮಾಡೋನು, 2 ಲ್ಯಾಂಗ್ವೇಜ್ ಕೋಡ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ವಾಟ್ ಈಸ್ ಅವರ್ ಫಸ್ಟ್ ಎಕ್ಸಾಂಪಲ್, ಈಸ್ ನಂಬರ್ ಪಾಸಿಟಿವ್. ಸೊ ಏನಂದ್ರೆ ಒಂದು ನಂಬರ್ ಬರೀನು ಅಂತ. ನಂಬರ್ ವ್ಯಾಲ್ಯೂ ಎಷ್ಟೈತಿ, 10 ಐತಿ. ನೀವು ಅನ್ಬೋದಲ್ಲ, ಯಾಕ್ರಿ 10 ಐತಿ ಮತ್ತು ಪಾಸಿಟಿವ್ ಐತಿ ಅಂತ ಗೊತ್ತೈತಿ, ಕೋಡ್ ಯಾಕೆ ಬರೀತೀರಿ ಅಂತ. ದಿಸ್ ಇಸ್ ಜಸ್ಟ್ ಟು ಡೆಮಾನ್ಸ್ಟ್ರೇಷನ್, ಇದು ಒಂಥರ ಎಕ್ಸ್ಪೆರಿಮೆಂಟ್ ಇದ್ದಂಗೆ. ಆಯ್ತಾ? ಸೊ ಇಫ್ ನಂಬರ್ ಈಸ್ ಗ್ರೇಟರ್ ದೆನ್ 0, ಆಯ್ತಾ, ಇದಿಷ್ಟು ಬರೆದು ಇಲ್ಲಿ ಈ ಥರ ಕೋಲನ್ ಕೊಡ್ಬೇಕು ಎದ್ರಾಗ, ಪೈಥಾನ್ದಾಗ. ಆಯ್ತಾ? ಇಲ್ಲಿ ಈಗ ನಾ ಏನು ಮಾಡ್ತೀನಿ, ಪ್ರಿಂಟ್ ಮಾಡ್ತೀನಿ. ಏನಂತ, ನಂಬರ್ ಈಸ್ ಪಾಸಿಟಿವ್. ಆಯ್ತಾ? ಈಗ ನಾವು ಈ ನಂಬರ್ ಚೇಂಜ್ ಮಾಡಿದ್ವಿ, ನೆಗೆಟಿವ್ ಮಾಡಿದಾಗ ವರ್ಕ್ ಆಗುತ್ತಾ. ಈಗ ಇದನ್ನ ಇಷ್ಟ ನಾವು ರನ್ ಮಾಡಿ ನೋಡೋಣಂತ. ಆಯ್ತಾ? ಏನು ಔಟ್ಪುಟ್ ಬರುತ್ತಂತ. ಸೊ ಇಲ್ಲಿ ನೋಡ್ರಿ ಏನಂತ ಬಂತು, ನಂಬರ್ ಈಸ್ ಪಾಸಿಟಿವ್ ಅಂತ ಬಂತು. ಆಯ್ತಾ? ಅದನ್ನೇ ನಾ ಈಗ -1 ಮಾಡ್ತೀನಿ. ಈಗ ಮಾಡಿ ರನ್ ಮಾಡಿದ್ನಿ, ಏನಾಯ್ತು, ಏನು ಬರಲೇ ಇಲ್ಲ. ಯಾಕಂದ್ರೆ ನಾ ಇಲ್ಲಿ ಬರ್ದೇ ಇಲ್ಲಲ್ಲ, ಎಲ್ಸ್ ಏನು ಬರ್ದೇ ಇಲ್ಲ, ಒಂದ ಹಾದಿ ಅಂತ ಹೇಳಿದ್ನಲ್ಲ, ಇದು ಡೆಡ್ ಎಂಡ್ ಇದ್ದಂಗೆ ಒಂಥರ. ಇಲ್ಲಿ ಬಂದು ಚೆಕ್ ಮಾಡ್ತು, ವರ್ಕ್ ಆಗಿಲ್ಲ. ಸೊ ಇಟ್ ಡಿಂಟ್ ಡು ಎನಿಥಿಂಗ್. ಇದು ಟ್ರೂ ಆದ್ರೆ ಅಷ್ಟ ಈ ಲೈನ್ ಎಕ್ಸಿಕ್ಯೂಟ್ ಆಗ್ತೈತಿ. ಇದ್ರೊಳಗೆ ಸಣ್ಣ ಮೈನ್ಯೂಟ್ ಅಬ್ಸರ್ವೇಷನ್ಸ್ ಮಾಡ್ಬೇಕು ನೀವು. ಏನಂದ್ರ, ಇಲ್ಲಿ ನೋಡ್ರಿ, ಇದು ಗ್ರೇಟರ್ ದೆನ್ ಸಿಂಬಲ್ ಬರ್ದಿನಲ್ಲ, ಇದ್ರದ್ದು ಹಿಂದೆ ಮುಂದೆ ಇಲ್ಲಿ ಏನ್ ಮಾಡ್ತೀನಿ, ಜಾಗ ಬಿಟ್ಟೇನಿ. ಇದು ಒಂದು. ಎರಡನೇದು ಇಲ್ಲಿ ಇಫ್ ಆದ್ಮೇಲೆ ಇಲ್ಲೂ ಜಾಗ ಬಿಟ್ಟೇನಿ, ಒಂದು ಸ್ಪೇಸ್. ಆಮೇಲೆ ಇಲ್ಲಿ ಪ್ರಿಂಟ್ ಎಫ್ ಇಲ್ಲೊಂದು ಟ್ಯಾಬ್ ಬಿಟ್ಟೇನಿ. ಟ್ಯಾಬ್ ಹೆಂಗ, ಇಲ್ಲಿ ಟ್ಯಾಬ್ ಕೀ ಇರುತ್ತೆ ಕ್ಯಾಪ್ಸ್ ಲಾಕ್ ಮೇಲೆ, ಅದು. ಅದಕ್ಕೆ ಈ ಕೋಡ್ ನೀವು ನೋಡಿದಾಗ ನಿಮಗೆ ಚಂದ ಕಾಣತೈತಿ ಇದು. ಈಗ ಒಬ್ಬೊಬ್ರು ಕೋಡ್ ಇದನ್ನ ಹೆಂಗ್ ಬರೀತಾರ, ಒಟ್ಟೆ ಎಲ್ಲೂ ಜಾಗ ಬಿಡಲ್ದ ಒಂದಕ್ಕೆ ಹತ್ತಿ ಒಂದು ಬರೀತಾರೆ ಹಿಂಗೆ. ಇಲ್ಲಿ ಜಾಗ ಇರಲ್ಲ, ಇಲ್ಲಿ ಜಾಗ ಇರಲ್ಲ, ಇಲ್ಲಿ ಪ್ಯಾಕ್ ಇರ್ತೈತಿ, ಫುಲ್ ಹಿಂಗ್ ಪ್ಯಾಕ್ ಬರೀತಿರಲ್ಲ. ಅದು ಕೋಡ್ ನೋಡಿದ್ರ ನಿಮ್ಗೆ ಅಂಜಿಕೆ ಬರುತ್ತೆ. ಇದು ಎನ್ ಅಂತೂ ಬರೆಯಲ್ಲ, ಇದನ್ನು ಎನ್ ಅಂತ ಬರೀತಾರ. ಆಯ್ತಾ? ಎನ್ ಅಂತ ಬರೋದು, ಇದನ್ನ ಎನ್ ಅಂತ ಬರೋದು. ಇಲ್ಲಿ ಬಸ್ ಜಸ್ಟ್ ಹಿಂಗ ಇಟ್ಟ ಪಾಸಿಟಿವ್, ಹಿಂಗೂ ಬರಿಬೋದು ಇದನ್ನ ಬೇಕಿದ್ರ.
ಆದ್ರೆ ಹಿಂಗೆ ಬರೆದ್ರೆ ಏನಾಗತ್ತ, ಅದು ಓದಾಕನು ಅರ್ಥ ಆಗಲ್ಲ, ಇದಾಗತ್ತ. ಸೊ ಆ ಥರ ಬರಿಬೇಡ್ರಿ. ಅದ್ರ ಬದ್ಲಿ ನಾ ಇಲ್ಲೇನು ಇದನ್ನೆಲ್ಲ ಬರಿತೀರಲ್ಲ, ಇಲ್ಲೊಂದು ಸ್ವಲ್ಪ ಗ್ಯಾಪ್ ಕೊಡ್ರಿ. ರೀಡಬಿಲಿಟಿ ಇಂಪ್ರೂವ್ ಆಗುತ್ತಾ, ಅಂಡರ್ಸ್ಟ್ಯಾಂಡಿಂಗ್ ಇಂಪ್ರೂವ್ ಆಗುತ್ತಾ. ಸೊ ಅಗೇನ್ ಐ ವಿಲ್ ರೋಲ್ ಬ್ಯಾಕ್. ಓಕೆ, ನಾವು ಎಲ್ಸ್ ಪಾರ್ಟ್. ಈಗ ಎಲ್ಸ್ ಪಾರ್ಟ್ ಎಲ್ಲಿ ಬರಿಬೇಕಂದ್ರೆ ಎಂಟರ್ ಹೊಡೆದು ನಿಮ್ದು ಇಫ್ ಎಲ್ಸ್ ಟ್ರೂ ಆಗಿರ್ತಿತ್ಲೆ ಅದ ಲೈನ್ಗೆ ಹೋಗ್ಬೇಕು. ಎಲ್ಲಿ? ಇಲ್ಲಿ. ಎಲ್ಸ್ ಈ ತರ ಬರೆದು ಮತ್ತೆ ಅದಕ್ಕೆ ಕೋಲನ್ ಬರೆದು ಎಂಟರ್. ಇಲ್ಲಿಗ ಪ್ರಿಂಟ್ ನಂಬರ್ ಈಸ್ ನೆಗೆಟಿವ್. ಓಕೆ, ಈಗ ರನ್ ಮಾಡಿ ನೋಡೋಣ. ಔಟ್ಪುಟ್ ಬಂತು, ಕರೆಕ್ಟ್, ನಂಬರ್ ಇಸ್ ನೆಗೆಟಿವ್. ಸೊ ಇಲ್ಲೇನಾಯ್ತು, ಇಲ್ಲಿ ಹೋಯ್ತು, ಇಲ್ಲಿ ಹೋಯ್ತು. ಇದನ್ನ ನಾ ಈಗ ನಿಮಗೆ ಡಿಬಗ್ ಮಾಡಿ ತೋರಿಸ್ತೀನಿ, ಸೊ ದ್ಯಾಟ್ ನಿಮ್ಗೆ ವಿಜುವಲಿ ಅದು ಗೊತ್ತಾಗಲಿ ಇದು ಹೆಂಗೆ ವರ್ಕ್ ಆಗತೈತೆ ಅಂತ. ಸೊ ಫಸ್ಟ್ ಇಲ್ಲಿ ಏನು ಮಾಡ್ರಿ, ವೇರಿಯೇಬಲ್ಸ್ನಾಗ ನೋಡ್ರಿ. ಈಗ ಎಷ್ಟಾಯ್ತು, ನಂಬರ್ ಇಸ್ ಈಕ್ವಲ್ ಟು -1 ಸೆಟ್ ಆಯ್ತಾ. ಈಗ ಇಲ್ಲಿ ನೋಡ್ರಿ, ಕಂಟ್ರೋಲ್ ಇಲ್ಲಿ ಬಂತು, ಎಲ್ಲೇ ಲೈನ್ ನಂಬರ್ 3 ಬಂತು. ಈಗ ಇಲ್ಲಿಂದ ಏನಾಗತ್ತ, ಎಲ್ ಜಂಪ್ ಆಗುತ್ತಾ, ನಂಬರ್ -1 ಐತಿ. -1 ಇದಕ್ಕಿಂತ 0ಗಿಂತ ದೊಡ್ಡದೈತೇನೋ, ಆನ್ಸರ್ ಇಲ್ಲ. ಸೊ ಆಟೋಮೆಟಿಕ್ಲಿ ಇಟ್ ಶುಡ್ ಕಮ್ ಹಿಯರ್. ಸೊ ಅಬ್ಸರ್ವ್ ಮಾಡ್ರಿ ಅದು ಹೆಂಗೆ ಜಂಪ್ ಆಗುತ್ತೆ. ಸೊ ಈ ಲೈನ್ ಬಿಟ್ಟು ಡೈರೆಕ್ಟ್ ಏನಾಯ್ತು, ಇಲ್ಲಿ ಹೋಯ್ತು, ಇಲ್ಲಿ ಹೋಗಿ ಎಕ್ಸಿಕ್ಯೂಟ್ ಆಯ್ತು. ಓಕೆ, ನಾವು ಇದ್ರೊಳಗೆ ಒಂದು ಪ್ರಾಬ್ಲಮ್ ಐತಿ ಈ ಕೋಡ್ನಾಗ. ಏನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಸ್ಪೇಸ್ ಬಿಡ್ಬೇಕು ಹಿಂಗೊಂದು ಸ್ವಲ್ಪ. ಓಕೆ, ಸೊ ಇದನ್ನ ರನ್ ಮಾಡೋಣ ಅಂತ. ಸೊ ನಾವು ನಂಬರ್ 0 ಎಂಟರ್ ಮಾಡೇವಿ. ಇದೇನು ಹೇಳಾಗ್ತೈತಿ, ನಂಬರ್ 0 ಐತಿ ಅಂತ ಹೇಳಾಗ್ತೈತಿ. ಕರೆಕ್ಟ್. ಸೊ ದಿಸ್ ಇಸ್ ರಾಂಗ್. ಇದನ್ನ ಹೆಂಗೆ ಬರಿಬೇಕು ನಾವು ಅವಾಗ, ಇಲ್ಲೇನ ಬರುವುದೇನು, ಎಲ್ಸ್ ಇಫ್. ಸೊ ಇದನ್ನೀಗ ಹೆಂಗೆ ಬರಿಬೇಕಂದ್ರೆ ಪೈಥಾನ್ದಾಗ ಎಲ್ಸ್ ಇಫಿಗೆ ELIF ಅಂತ ಅಂತಾರ. ಅದಕ್ಕೆ ಫುಲ್ ಎಲ್ಸ್ ಇಫ್ ಅಂತ ಮಾಡಿಲ್ಲ, ಅಂದ್ರೆ ಕೀಬೋರ್ಡ್ ಒಂದು ಸ್ವಲ್ಪ ಕುಟ್ಟೋದು ಕಡಿಮೆ ಆಗಲಿ ಅಂತಂದ ಎಲ್ಸ್ ಇಫ್ ಅಂತ ಫುಲ್ ಬರೀ ಬದಲಿ ELIF ಅಂತ ಮಾಡ್ಯಾರ. ಸೊ ಎಲ್ಸ್ ಇಫ್ ಒಳಗೆ ಇಲ್ಲಿಗ ಕಂಡೀಷನ್ ಹಾಕ್ಬೇಕು. ಏನಂತ, ನಂಬರ್ 0ಗಿಂತ ಸಣ್ಣದೈತೇನು. ಇದು 0ಗಿಂತ ಸಣ್ಣದಿತ್ತಂದ್ರ, ಇದು 0ಗಿಂತ ಸಣ್ಣದಿತ್ತಂದ್ರ ಅವಾಗ ಏನು ಮಾಡಬೇಕು, ಇದು ನೆಗೆಟಿವ್ ಐತಿ ಅಂತ ಹೇಳ್ಬೇಕು. ಅವಾಗ ಇದು 0ಕ್ಕಿಂತ ದೊಡ್ಡದು ಇಲ್ಲ, ಸಣ್ಣದು ಇಲ್ಲ ಅಂದ್ರೆ ಏನು, ಫೈನಲ್ ಕಂಡೀಷನ್. ಫೈನಲ್ ಕಂಡೀಷನ್ ಏನು, ಪ್ರಿಂಟ್ ನಂಬರ್ ಈಸ್ 0. ಕರೆಕ್ಟಾ. ಸೊ ಐದರ್ ಅದು ಪಾಸಿಟಿವ್ ಇರುತ್ತೆ ಇಲ್ಲ ನೆಗೆಟಿವ್ ಇರುತ್ತೆ, ಅದು ಯಾರು ಇಲ್ಲ ಅಂದ್ರೆ 100% ಇಟ್ ವಿಲ್ ಬಿ 0 ಓನ್ಲಿ. ಇದ್ರಾಗ ಏನು ಡೌಟ ಇಲ್ಲಲ್ಲ. ಸೊ ಈಗ ಇದನ್ನ ರನ್ ಮಾಡಿ ನೋಡೋಣ. ಸೊ ನಂಬರ್ ಈಸ್ 0. ಸೊ ಈಗ ಅಗೇನ್ ನಾನು ನಿಮಗೆ ಡಿಬಗ್ ಮಾಡಿ ತೋರಿಸ್ತೀನಿ. ಇಲ್ಲಿ ಬಂದ್ವಿ, ಫಸ್ಟ್ ಇಫ್ ಕಂಡೀಷನ್ ಚೆಕ್ ಆಯಿತು, ಇದು ಫಾಲ್ಸ್ ಆಯಿತು. ಸೊ ಎಲ್ಸ್ ಇಫ್ ಹೋಯಿತು, ಇದು ಫಾಲ್ಸ್ ಆಯಿತು. ದೆನ್ ಇಟ್ ಕೇಮ್ ಹಿಯರ್ ಆ್ಯಂಡ್ ವಿ ಪ್ರಿಂಟೆಡ್ ದಿಸ್. ಓಕೆ, ಸೊ ನಿಮ್ಗೆ ಇದರ ಎಕ್ಸಾಂಪಲ್ದೊಳಗೆ ಐ ಡೆಮಾನ್ಸ್ಟ್ರೇಟೆಡ್ ಇಫ್ ಆ್ಯಂಡ್ ಎಲ್ಸ್ ಇಫ್. ಓಕೆ, ಎರಡು ನಿಮ್ಗೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಕ್ಲಾಸಿಫೈ ಸ್ಟೂಡೆಂಟ್ ಪರ್ಸೆಂಟೇಜ್ ಇಂಟು ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, etc. ಓಕೆ, ಸೊ ಇದನ್ನ ನಾ ಫೈಲ್ ಆಸ್ ಅ ಫೈಲ್ ಸೇವ್ ಮಾಡ್ತೀನಿ, conditional1 ಅಂತ. ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡೋಣ, conditional2.py. ಸೊ ಹಂಗಿದ್ರೆ ಇದು ಎಕ್ಸಾಂಪಲ್ ಕೋಡ್ ಬರೆಯೋಣ ಅಂತ. ಇದನ್ನ ನಾವು ಡೈರೆಕ್ಟ್ ಬರೆಯೋ ಬದಲು ಏನು ಮಾಡೋಣ, ಒಂದು ಫಂಕ್ಷನ್ ಬರೆಯೋಣ ಅಂತ. ಏನಂತ, ಡೆಫಿನಿಷನ್ ಗೆಟ್ ಕ್ಲಾಸ್ ಫಾರ್ ಪರ್ಸೆಂಟೇಜ್. ಓಕೆ, ಸೊ ಲೆಟ್ಸ್ ಗಿವ್ ಅ ವೇರಿಯಬಲ್ ಇನ್ಪುಟ್ ಆರ್ಗ್ಯುಮೆಂಟ್ ಅಥವಾ ಫಂಕ್ಷನ್ ಇನ್ಪುಟ್ ಆರ್ಗ್ಯುಮೆಂಟ್ ಅಂತಾರಲ್ಲ, ಅದ್ರ ಹೆಸರು ಏನಂತ ಕೊಡೋಣ, ಪರ್ಸೆಂಟೇಜ್ ಅಂತ ಕೊಡೋಣ. ಯಾವ ಡೇಟಾ ಟೈಪ್ ಇದೆ, ಇದು ಫ್ಲೋಟ್ ಐತಿ. ಇಲ್ಲಿಂದ ಏನು ರಿಟರ್ನ್ ಮಾಡ್ತಿದ್ದೀವಿ ನಾವು, str ಸ್ಟ್ರಿಂಗ್. ಓಕೆ, ಸೊ ಈಗ ಇಲ್ಲಿ ನೀವು ಇಫ್ ಎಲ್ಸ್ ಬರಿಬೇಕು. ಸೊ ಫಸ್ಟ್ ಏನು ಬರೀರಿ,
if percentage is greater than 75. See, is it greater than 75 ಇದ್ರೆ ಅಟ್ಟ ಡಿಸ್ಟಿಂಕ್ಷನ್ ಇರುತ್ತೆ, and greater than or equal to ಇದ್ರೂ ಇರ್ತೈತಿ. ಸೊ ದ ಆನ್ಸರ್ ಇಸ್ ಆಕ್ಚುಲಿ ಈಕ್ವಲ್ ಟು. ಸೊ ಅದನ್ನ ಹೆಂಗ್ ಬರಿಬಹುದು ಈ ತರ, ಇಫ್ ಪರ್ಸೆಂಟೇಜ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಸಿಂಬಲ್ ಈಕ್ವಲ್ ಟು, ಎರಡು ಒಂದ್ರ ಬಾಜು ಒಂದು ಬರೋದು, ಈಕ್ವಲ್ ಟು ಇಷ್ಟಿತ್ತಂದ್ರ ಇಲ್ಲಿ ಏನಂದ್ ಬರೀರಿ, ರಿಟರ್ನ್ ಡಿಸ್ಟಿಂಕ್ಷನ್. ಓಕೆ, ಇದಿಲ್ಲ ಅಂದ್ರ ಎಲ್ಸ್ ಇಫ್ ELIF, ಓಕೆ, ELIF percentage is greater than or equal to 60. ಇದಿತ್ತಂದ್ರ ರಿಟರ್ನ್ ಫಸ್ಟ್ ಕ್ಲಾಸ್. ದೆನ್ ನೆಕ್ಸ್ಟ್ ಎಲ್ಸ್ ಇಫ್ percentage greater than or equal to 50, ಮತ್ತಿಲ್ ಕೋಲನ್ನ, ದೆನ್ ರಿಟರ್ನ್ ಸೆಕೆಂಡ್ ಕ್ಲಾಸ್. else if percentage greater than or equal to 35, return third class. ಇವು ಯಾವುದು ಮ್ಯಾಚ್ ಆಗಿಲ್ಲ. ಯಾವುದು ಮ್ಯಾಚ್ ಆಗಿಲ್ಲ ಅಂದ್ರೆ ಏನರ್ಥ, ಡುಮ್ಕಿ ಹೊಡೆದಾರ ಅಂದಂಗ ಅವರು, ಕರೆಕ್ಟ್. ಸೊ ಎಲ್ಸ್ ರಿಟರ್ನ್ ಫೇಲ್ಡ್. ಓಕೆ, ಸೊ ಈಗ ಏನಾಯ್ತು, ಇದೊಂದು ಫಂಕ್ಷನ್ ಆಯ್ತು, ಏನು, ಗೆಟ್ ಕ್ಲಾಸ್ ಫಾರ್ ಪರ್ಸೆಂಟೇಜ್ ಅಂತಂದು. ನಾವು ಅದನ್ನ ಪರ್ಸೆಂಟೇಜ್ ವ್ಯಾಲ್ಯೂ ಪಾಸ್ ಮಾಡಿದೀವಿ ಅಂದ್ರೆ ಇಲ್ಲಿ ಚೆಕ್ ಮಾಡತ್ತದು, ಚೆಕ್ ಮಾಡಿ ಹೇಳುತ್ತದು ಬೇಸ್ಡ್ ಆನ್ ದಿಸ್ ಏನೈತೆ ಅಂತ. ಈಗ ನಾವು ಈ ಫಂಕ್ಷನ್ ಇದಕ್ಕೆ ಏನಂದೀವಿ ನಾವು, ಇದಕ್ಕೆ ಫಂಕ್ಷನ್ ಡೆಫಿನಿಷನ್ ಅಂತಾರೆ, ಆಯ್ತಾ. ಸೊ ದಿಸ್ ಇಸ್ ಫಂಕ್ಷನ್ ಡೆಫಿನಿಷನ್. ನಾನು ನಿಮ್ಗೆ ಹಗಲೆಲ್ಲ ಇದನ್ನ ರಿಪೀಟ್ ಮಾಡ್ತೀನಿ, ಇನ್ವೊಕೇಶನ್ ಅಂಡ್ ಡಿಕ್ಲರೇಷನ್ ಡೆಫಿನಿಷನ್. ಥ್ರೂ ಔಟ್ ದ ಸೆಷನ್ ಐ ವಿಲ್ ಕೀಪ್ ರಿಪೀಟಿಂಗ್ ಎವ್ರಿ ಟೈಮ್ ಸೊ ದಟ್ ಇಟ್ ರಿಜಿಸ್ಟರ್ಸ್ ಇನ್ ಯುವರ್ ಹೆಡ್, ಆಯ್ತಾ. ಸೊ ದಿಸ್ ಇಸ್ ಡೆಫಿನಿಷನ್. ಈಗ ನೆಕ್ಸ್ಟ್ ಏನ್ ಮಾಡೋಣ, ಈಗ ಫಂಕ್ಷನ್ ಅನ್ನ ಇನ್ವೊಕೇಶನ್ ಮಾಡೋಣ, ಕಾಲ್ ಮಾಡೋಣ, ಆಯ್ತಾ. ಸೊ ಅದಕ್ಕೂ ಏನ್ ಮಾಡ್ತೀನಿ, ನಾವೊಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ತೇನೆ, ಏನಂತ, ಸ್ಟೂಡೆಂಟ್ 1 ಪರ್ಸೆಂಟೇಜ್ ಎಷ್ಟಿದೆ, 76 ಐತಿ, ಆಯ್ತಾ. ಸೊ ವಿ ವಾಂಟ್ ಟು ಚೆಕ್ ಅಂಡ್ ಪ್ರಿಂಟ್ ದಟ್. ಸೊ ಅದನ್ನ ಹೆಂಗ್ ಮಾಡ್ಬೋದು, ನಾವು ಡೈರೆಕ್ಟ್ ಹಿಂಗ್ ಪ್ರಿಂಟ್ ಅಂತೂ ಬರಿಬೋದು, ಬರೋದು ಏನಂತ ಬರಿಬೋದು, ಆ ಫಂಕ್ಷನ್ ಐತಲ್ಲ ಗೆಟ್ ಕ್ಲಾಸ್ ಫಾರ್ ಪರ್ಸೆಂಟೇಜ್ ಕಾಲ್ ಮಾಡಿ, ಇಲ್ಲಿ ಇದೇನು ಸ್ಟೂಡೆಂಟ್ ವ್ಯಾಲ್ಯೂ ಐತಲ್ಲ ಇದನ್ನ ಡೈರೆಕ್ಟ್ ಪಾಸ್ ಮಾಡಿದ್ರಿ ಅಂದ್ರೆ ಅವಾಗ ವರ್ಕ್ ಆಗುತ್ತೆ. ಅಂದ್ರೆ ಅದು ಬಂದಿರೋ ಸ್ಟ್ರಿಂಗ್ ಏನಾಗುತ್ತೆ, ಡೈರೆಕ್ಟ್ ಪ್ರಿಂಟ್ ಮಾಡ್ಬಿಡ್ತೈತಿ ಇಲ್ಲಿ. ಇಲ್ಲ ನಮಗ್ ಬೇಡಪ್ಪ ಅಂದ್ರ ನೀವೇನ್ ಮಾಡ್ಬೇಕು, ಅವಾಗ ರಿಸಲ್ಟ್ ಇಸ್ ಈಕ್ವಲ್ ಟು ಅಂತ ತಗೊಂಡು ಇದೆಲ್ಲ ಕೋಡನ್ನ ಇಲ್ಲಿ ಹಾಕಿ ಆಮೇಲೆ ಈ ರಿಸಲ್ಟ್ ಅಲ್ಲಿ ಇಲ್ಲಿ ಪ್ರಿಂಟ್ ಮಾಡ್ಬೋದು. ಹಿಂಗೂ ಮಾಡ್ಬೋದು, ನೀವು ಡೈರೆಕ್ಟ್ ಅಂತ ಪ್ರಿಂಟು ಮಾಡ್ಬೋದು, ಇಲ್ಲಾಂದ್ರೆ ಹಿಂಗೂ ಮಾಡ್ಬೋದು. ಸೊ ನಿಮ್ಗೆ ಡೆಮಾನ್ಸ್ಟ್ರೇಷನ್ ಈಸಿ ಇರುತ್ತೆ, ನಾ ಈ ತರ ಮಾಡ್ತೀನಿ, ಅಂದ್ರೆ ಅದನ್ನ ವ್ಯಾಲ್ಯೂ ಪಾಸ್ ಮಾಡಿ ಅದ್ರ ಬಂದದ ರಿಸಲ್ಟ್ ಇಲ್ಲಿ ಕಾಪಿ ಮಾಡಿ ಇಲ್ಲಿ ಪ್ರಿಂಟ್ ಮಾಡೋಣ ಅಂತ. ಸೊ ದಟ್ ಡಿಬಗ್ ಮಾಡೋದಾಗ ನಿಮ್ಗೆ ಗೊತ್ತಾಗುತ್ತೆ, ಆಯ್ತಾ. ಸೊ ಲೆಟ್ ಸ್ಟಾರ್ಟ್. ಸೊ ಏನ್ ಮಾಡ್ತೀನಿ ಅಂದ್ರೆ ನಾ ಇನಿಷಿಯಲಿನ okay, let's debug with 76 and then we'll debug with other things. Okay, so student percentage next step into ಮಾಡಬೇಕು F11 ಆಯ್ತಾ. ಅಂದ್ರೆ ಈಗ ಏನಾಗುತ್ತೆ, ಕಂಟ್ರೋಲ್ ಇಲ್ಲಿ ಲೈನ್ ನಂಬರ್ 16 ದಿಂದ ಇಲ್ಲಿ ಜಂಪ್ ಆಯ್ತು. ಸೊ ಪರ್ಸೆಂಟೇಜ್ 76 ಐತಿ. ನಮ್ಮ ಪ್ರಕಾರ ಎಲ್ಲ ಹೋಗ್ಬೇಕು, ಅದು ಲೈನ್ ನಂಬರ್ 5 ಹೋಗಿ ಎಕ್ಸಿಟ್ ಆಗ್ಬೇಕು, ಆಯ್ತಾ. ಸೊ ಲೈನ್ ನಂಬರ್ 5 ಹೋಯ್ತು. ಈಗ ಇಲ್ಲಿಂದ ಇಲ್ಲಿ ಎಲ್ಲೂ ಕೆಳಗೆ ಹೋಗಲ್ಲ, ವಾಪಸ್ ಮರಳಿ ಬಾ ಮನೆಗೆ ವಾಪಸ್ ಇಲ್ಲಿ ಬಂದು ಇದು ಪ್ರಿಂಟ್ ಆಯ್ತು. ಏನಂತ ಪ್ರಿಂಟ್ ಆಗತ್ತೆ ನೋಡೋಣ. ಇಲ್ಲಿ ಡಿಸ್ಟಿಂಕ್ಷನ್ ಅಂತ ಪ್ರಿಂಟ್ ಆಯ್ತು, ಎಂಡ್ ಆಯ್ತು, ಆಯ್ತಾ. ಸೊ ಅದನ್ನ ನಾವೀಗ ಏನ್ ಮಾಡೋಣ, 30 ಸೆಟ್ ಮಾಡೋಣ, ಮತ್ತೆ ಡಿಬಗ್ ಮಾಡೋಣ. ಇಲ್ಲಿ ಬಂದ್ವಿ, ನೆಕ್ಸ್ಟ್ ಈಗ ಜಂಪ್ ಆಗ್ಬೇಕು, ಸ್ಟೆಪ್ ಇಂಟು ಫಂಕ್ಷನ್ ಇಲ್ಲಿ ಹೋದ್ವಿ. ಈಗ ಅಬ್ಸರ್ವ್ ಮಾಡ್ರಿ ಅದು ಹೆಂಗ್ ಹೋಗುತ್ತೆ, ಒಂದಾದ್ಮೇಲೆ ಒಂದು ಚೆಕ್ ಮಾಡ್ಕೊಂತ ಹೆಂಗ್ ಹೋಗುತ್ತೆ ಅಬ್ಸರ್ವ್ ಮಾಡ್ರಿ, ಪೇ ಅಟೆನ್ಷನ್. ಲೈನ್ 4 ಇಂದ ಇಲ್ಲಿ ಜಂಪ್ ಆಯ್ತು, 6 ಜಂಪ್ ಆಯ್ತು, ಅದು ಮ್ಯಾಚ್ ಆಗ್ಲಿಲ್ಲ. 8 ಜಂಪ್ ಆಯ್ತು, ಅದು ಮ್ಯಾಚ್ ಆಗಿಲ್ಲ. 10 ಜಂಪ್ ಆಯ್ತು, ಅದು ಮ್ಯಾಚ್ ಆಗಿಲ್ಲ. ಫೈನಲಿ ಎಲ್ಲಿ ಬಂತು, ಫೇಲ್ಡ್. ಸೊ ಫೇಲ್ಡ್ ಏನಾಯ್ತು, ರಿಟರ್ನ್ ಆಯ್ತು.
ಸೊ ಇಲ್ಲಿ ರಿಸಲ್ಟ್ ಒಳಗೆ ರಿಸಲ್ಟ್ ವೇರಿಯೇಬಲ್ನಾಗ ಏನಂತ ಬಂತು, ಫೇಲ್ಡ್ ಅಂತ ಬಂದು ಸ್ಟೋರ್ ಆಯಿತು. ಈಗ ಫೈನಲಿ ಇದು ಪ್ರಿಂಟ್ ಆಯಿತು. ಓಕೆ, ಸೊ ಈ ಥರ ದಿಸ್ ಈಸ್ ದ ನೆಸ್ಟೆಡ್ ಇಫ್ ಎಲ್ಸ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, convert a day month into digit. Example, if you input 5 then return May. Greater or smaller number using conditional operator. ಸೊ ಇದಕ್ಕೆ ಏನಂತಂದ್ರೆ ವಿ ಕ್ಯಾನ್ ಯೂಸ್ ಸ್ವಿಚ್ ಸ್ಟೇಟ್ಮೆಂಟ್ ಆಯ್ತಾ. ಸೊ ಈಗೇನು ಮಾಡೋಣ ಅಂದ್ರೆ ಇನ್ನೊಂದು ಫಂಕ್ಷನ್ ಬರೀನು ಕಂಡೀಷನಲ್ 3 ಅಂತ, ಕಂಡೀಷನಲ್ 3.py. ಸೊ ಇಲ್ಲಿ ಈಗ ಸ್ವಿಚ್ ಸ್ಟೇಟ್ಮೆಂಟ್ ನಾವು ಹೆಂಗೆ ಬರಿಬೇಕು ಅಂತ ತೋರಿಸ್ತೀನಿ. ಇದ್ರ ಸಿಂಟ್ಯಾಕ್ಸ್ ಏನಂದ್ರೆ ಲ್ಯಾಂಗ್ವೇಜ್ ಟು ಲ್ಯಾಂಗ್ವೇಜ್ ಒಂದು ಸ್ವಲ್ಪ ವೇರಿ ಆಗುತ್ತೆ, ಬಟ್ ಕಾನ್ಸೆಪ್ಚುಲಿ ಇಟ್ ಇಸ್ ಸೇಮ್ ಓನ್ಲಿ. ಸೊ ಏನು ಮಾಡೋಣ ಅಂದ್ರೆ ಒಂದು ಪ್ರೋಗ್ರಾಮ್ ಬರೀನು. ಅದಕ್ಕೆ ಏನಂದ್ರೆ ನೀವು ಮಂತ್ನ ಡಿಜಿಟ್ ಅಥವಾ ನಂಬರ್ ಫಾರ್ಮ್ದಾಗ ಪಾಸ್ ಮಾಡಿದ್ರಿ ಅಂದ್ರೆ ಅದು ನಿಮಗೆ ವಾಪಸ್ ಟೆಕ್ಸ್ಟ್ ಫಾರ್ಮ್ದಾಗ ಹೇಳ್ಬೇಕು. ಅಂದ್ರೆ ಉದಾಹರಣೆಗೆ 1 ಅಂತ ಕಳಿಸಿದ್ರೆ ಜನವರಿ, 4 ಅಂತ ಕಳಿಸಿದ್ರೆ ಏಪ್ರಿಲ್, ಆ ಥರ ಹೇಳಬೇಕು. ಸೊ ಇನ್ನು ಹೆಂಗೆ ಬರಿತೀವಿ ನಾವು, ಲೆಟ್ಸ್ ಸೇ ಡೆಫಿನೇಷನ್ ಏನಂತ ಹೆಸರು ಕೊಡೋಣ ಇದಕ್ಕೆ, ಗೆಟ್ ಮಂತ್ ಇನ್ STR ಅಥವಾ ಸ್ಟ್ರಿಂಗ್ ಆಯಿತಾ. ಸೊ ಮಂತ್ ಸ್ಟ್ರಿಂಗ್ ಕೊಡುತ್ತಾ, ಇದಕ್ಕೆ ಇಂಟೀಜರ್ ಏನು ಮಂತ್ ವ್ಯಾಲ್ಯೂ, ಇದರದ್ದು ಡೇಟಾ ಟೈಪ್ ಏನು ಕೊಡ್ತೀವಿ ನಾವು ಜನರಲಿ ಇಂಟೀಜರ್. ವಾಪಸ್ ಫಂಕ್ಷನ್ ಏನು ರಿಟರ್ನ್ ಕಳ್ಸಾಕ್ತೈತೆ ನಮಗೆ STR. ಸೊ ಇಲ್ಲಿ ಏನಂತಂದ್ರೆ ಸ್ಟೇಟ್ಮೆಂಟ್ ಏನಂತ ಬರುತ್ತಾ, ಮ್ಯಾಚ್ ಆಯ್ತಾ. ಸೊ ಇದ್ರೊಳಗೆ ಈಗ ಮ್ಯಾಚ್ದೊಳಗೆ ಇಲ್ಲಿ ಏನಂತ ಕೊಡೋದು, ಮಂತ್ ಅಂತ ಕೊಡೋಣ, ಮಂತ್. ಇದು ಏನಾರ ಮ್ಯಾಚ್ ಆಯಿತು ಎದ್ರ ಜೊತೆ, ಕೇಸ್ ಎಷ್ಟು 1 ಜೊತೆ ಮ್ಯಾಚ್ ಆಯ್ತಂದ್ರೆ ನೆಕ್ಸ್ಟ್ ಇಲ್ಲಿಂದ ಏನು ಮಾಡ್ರಿ, ಇಲ್ಲಿಂದ ರಿಟರ್ನ್ ಜನವರಿ. ಇಲ್ಲ ಇದು ಮ್ಯಾಚ್ ಆಗಿಲ್ಲ ಅಂದ್ರೆ ಕೇಸ್ 2. ಯಾರ್ಯಾರು ಸಿ ಕಲಿಯತ್ತೀರಿ ಅವ್ರು ಅಬ್ಸರ್ವ್ ಮಾಡ್ರಿ, ಇಲ್ಲಿ ಯೂಶಲಿ ಅಲ್ಲಿ ಏನಂತಂದ್ರೆ ಬ್ರೇಕ್ ಅಂತ ಬರಿತೀವಿ, ಇಲ್ಲಿ ಅದರದ್ದು ರಿಕ್ವೈರ್ಮೆಂಟ್ ಇಲ್ಲ ಆಯ್ತಾ. ರಿಟರ್ನ್ ಫೆಬ್ರವರಿ ಈ ಥರ. ನೆಕ್ಸ್ಟ್ ಕೇಸ್ 3 ರಿಟರ್ನ್ ಮಾರ್ಚ್. ನೆಕ್ಸ್ಟ್ ಕೇಸ್ 4 ಸೊ ಈಗ ನಾವೇನು ಮಾಡಿದ್ವಿ, ಇಲ್ಲಿ ಆಲ್ ದ ಕೇಸಸ್ಗೆ ಕಂಡೀಷನ್ ಬರೆದ್ವಿ, ಇದು ರಿಟರ್ನ್ ಮಾಡುತ್ತಾ. ಸೊ ಈಗ ಇಲ್ಲಿಗೆ ಇದು ಎಂಡ್ ಮಾಡೋಣ ಅಂತ. ಈಗ ಇಲ್ಲಿಂದ ಇದನ್ನೇನು ಮಾಡೋಣ, ಫಂಕ್ಷನ್ ಇನ್ವೋಕ್ ಮಾಡೋಣ. ಏನಂತ, ಗೆಟ್ ಮಂತ್ STR ಆಯ್ತಾ. ಏನು, ಲೆಟ್ಸ್ ಪಾಸ್ ಇಟ್ 1 ಆ್ಯಂಡ್ ರನ್ ಇಟ್ ಆ್ಯಂಡ್ ಚೆಕ್. ಓಕೆ, ಏನಂತ ಬರುತ್ತಂತ. ಸೊ ಈಗ ಈ ಕೋಡ್ ಡಿಬಗ್ ಮಾಡೋಣ ಬರ್ರಿ. ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡೇನಿ, ಗೆಟ್ ಮಂತ್ STR ಅಂತ. ಲೆಟ್ಸ್ ಯೂಸ್ ಸ್ಟೆಪ್ ಇಂಟು. ಈಗ ಇಲ್ಲಿ ಬಂದ್ವಿ. ನಾನು ನಿಮಗೆ ಸ್ವಿಚ್ ಸ್ಟೇಟ್ಮೆಂಟ್ ಹೇಳುವಾಗ ಏನಂತ ಹೇಳಿದ್ನಿ, ಸ್ವಿಚ್ ಒಳಗೆ ಏನಾಗ್ತೈತಿ, ಆಪ್ಟಿಮೈಸೇಷನ್ ಆಗತ್ತಾ, ಸ್ವಿಚ್ ಕಂಡೀಷನ್ ಚೆಕ್ ಮಾಡತ್ತಾ, ಎಲ್ಲ ಒಂದೊಂದು ಚೆಕ್ ಮಾಡ್ಕೋತ ಹೋಗಲ್ಲ, ಡೈರೆಕ್ಟ್ ಏನು ಆಪ್ಷನ್ ಐತಿ ಅಲ್ಲೇ ಜಂಪ್ ಆಗ್ತೈತಿ ಅಂತ ಹೇಳಿದ್ನಿ. ಓಕೆ, ಸೊ ಈಗ ಇಲ್ಲಿ ನೋಡೋಣ ಏನಾಗತ್ತಂತ ಆ್ಯಂಡ್ ಲೆಟ್ ಸಿ. ಮಂತ್ ಏನಿತ್ತು, ಮಂತ್ ಆ್ಯಕ್ಚುಲಿ ರಾಂಗ್ ಪಾಸ್ ಮಾಡೇವಿ, -1. ನಮ್ಮ ಪ್ರಕಾರ ಲೈನ್ ನಂಬರ್ 27 ಬರ್ಬೇಕಿತ್ತು ಇನ್ವ್ಯಾಲಿಡ್ ಮಂತಿಗೆ, ಬಟ್ ಅಲ್ಲಿ ಬರೋ ಬದಲು ಇಲ್ಲಿ ಅಬ್ಸರ್ವ್ ಮಾಡ್ರಿ ಏನಾಗತೈತೆ ಅಂತ. ಈ ಥರ ಸೀಕ್ವೆನ್ಸ್ ಆಗಿ ಹೊಂಟೈತಿ. ಯಾಕೆ ಹಿಂಗಾಗತೈತಿ ಥಿಂಕ್ ಮಾಡ್ರಿ ಫಾರ್ ಅ ಮಿನಿಟ್, ಪಾಸ್ ದ ವಿಡಿಯೋ ಆ್ಯಂಡ್ ಥಿಂಕ್. ಈ ಥರ ಜಂಪ್ ಆಗೋ ಬದಲು ಈ ಸೀಕ್ವೆನ್ಸ್ ಆಗಿ ಯಾಕೆ ಹೊಂಟೈತಿ. ರೀಸನ್ ಏನಂದ್ರೆ ನಾವು ಯಾವ ಲ್ಯಾಂಗ್ವೇಜ್ನಾಗ ಕೋಡ್ ಬರೆಯತ್ತೀವಿ ನೋಡ್ರಿ. ನಾವು ಎದ್ರಾಗ ಬರೆಯಾಕ್ತೀವಿ, ಪೈಥಾನ್ದಾಗ ಬರೆಯಾಕ್ತೀವಿ. ಪೈಥಾನ್ ಎಂಥ ಲ್ಯಾಂಗ್ವೇಜ್ ಇದು, ಕಂಪೈಲ್ಡ್ ಲ್ಯಾಂಗ್ವೇಜ್, ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್. ಪೈಥಾನ್ ಇಸ್ ಅನ್ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್. ಸೊ ಇಂಟರ್ಪ್ರಿಟರ್ ಈ ಕೋಡ್ ರನ್ ಮಾಡತೈತಿ. ಬೈ ಡಿಫಾಲ್ಟ್ ಇಂಟರ್ಪ್ರಿಟರ್ ಏನು ಮಾಡ್ತೈತಿ, ನಿಮ್ದು ಎಲ್ಲ ಕೋಡ್ ಒಮ್ಮೆ ಓದಿ ಅದನ್ನ ಎಲ್ಲ ಬೈನರಿ ಕನ್ವರ್ಟ್ ಮಾಡಿ ರನ್ ಮಾಡಲ್ಲ, ಅದು ಒಂದೊಂದು ಲೈನ ಓದ್ಕೊಂತ ಹೋಗುತ್ತೆ. ಸೊ ಇಂಟರ್ಪ್ರಿಟರ್ ಇರುವುದರಿಂದ ಅದಕ್ಕೆ ಗೊತ್ತಾ ಇಲ್ಲ ನಿಮ್ದು ಏನೇನು ಕೇಸ್ ಅದಾವು, ಎಷ್ಟು ಹ್ಯಾಂಡಲ್ ಮಾಡಿರಿ, ಇಟ್ ಡಸಂಟ್ ನೋ ಎನಿಥಿಂಗ್. ಅದು ಒಂದೊಂದು ಲೈನ ರನ್ ಮಾಡ್ಕೋತ ಹೊಂಟೈತಿ. ಅದಕ್ಕೆ ಪೈಥಾನ್ದೊಳಗೆ ಏನಾಗ್ತೈತಿ, ಸ್ವಿಚ್ ಸ್ಟೇಟ್ಮೆಂಟ್ ಬರೆದಾಗ ಈ ತರ ಒಂದೊಂದು ಲೈನ್ ಚೆಕ್ ಮಾಡ್ಕೊಂತ ಹೋಗುತ್ತದ.
ಎಲ್ಲಿ ಮಟ? ಎಂಡ್ ಮಟ. ಈಗ ನಮ್ದು ಇನ್‌ವ್ಯಾಲಿಡ್ ಇನ್‌ಪುಟ್ ಇರೋದಕ್ಕೆ ಎಂಡ್ ಮಟ ಹೋಗಿ ಫೈನಲಿ ಇನ್‌ವ್ಯಾಲಿಡ್ ಮಂತ್ ಅಂತ ರಿಟರ್ನ್ ಆಗುತ್ತೆ. ಆಮೇಲೆ ಅದು ಪ್ರಿಂಟು ಆಗುತ್ತೆ. ಓಕೆ. ಸೊ ಹಂಗಿದ್ರೆ ನೀವು ಕೇಳ್ಬೋದಲ್ಲ ಸರ್, ಹಂಗಿದ್ರೆ ಕಂಪೈಲ್ ಲ್ಯಾಂಗ್ವೇಜ್‌ದಾಗ ಹೋದ್ರೆ ಡೈರೆಕ್ಟ್ ಜಂಪ್ ಆಗುತ್ತೇನ್ರಿ ಅಂತ ಕೇಳ್ಬೋದು. ಕರೆಕ್ಟಾ? ಸೊ ಅದ್ರದ್ದು ಡೆಮೋ ನೋಡೇ ಬಿಡೋಣಂತ. ಅದರ್ಸ್ ಕೋಡ್ ಸೇಮ್ ಎಕ್ಸಾಕ್ಟ್ಲಿ ಅದ ಕೋಡ್ ಇಲ್ಲಿ ಏನಂದ್ರೆ ಸಿದಾಗ ಬರ್ದೀವಿ ಇಲ್ಲಿ. ಸೇಮ್ ಫಂಕ್ಷನ್ ಗೆಟ್ ಮಂತ್ ತಗೊಳತ್ತ. ಇಲ್ಲಿ ಕೇಸ್1 ಕೇಸ್2 ಅಂತ ಐತಿ. ಆಯ್ತಾ? ಈಗ ಇಲ್ಲಿ ಇನ್ಪುಟ್ -1 ಇನ್‌ವ್ಯಾಲಿಡ್ ಮಂತ್ -1 ಕಳ್ಸಾಕ್ತೀವಿ. ಏನಾಗ್ತೈತಿ ಅಂತ ನೋಡೋಣ. ಇಲ್ಲಿ ಬ್ರೇಕ್ ಪಾಯಿಂಟ್ ಸೆಟ್ ಮಾಡೀನಿ. ಡಿಬಗ್. ಇಲ್ಲಿ ಬಂದ್ವಿ ಈಗ ಲೈನ್ ನಂಬರ್ 35ಗೆ. ಸೊ ಇಲ್ಲಿಂದ ಏನ ಮಾಡೋಣ? ಮಂತ್ ಒಳಗೆ ಎಂಟರ್ ಆಗೋನು. ಓಕೆ. ಸೊ ನೀವು ನೋಡಿದ್ರಿ ಪೈಥಾನ್‌ದಾಗ ಹೆಂಗ್ ಹೋಗಿತ್ತು ಒಂದೊಂದು ಸ್ಟೆಪ್ ಅಂತ. ಇಲ್ಲಿ ಏನಾಗ್ತೈತೆ ಅಂತ ನೋಡ್ರಿ. ನಾ ಫಾಂಟ್ ಸ್ವಲ್ಪ ಸಣ್ಣದ್ ಮಾಡ್ತೀನಿ ಸೊ ದಟ್ ಯು ಕ್ಯಾನ್ ಸಿ ದ ಜಂಪ್. ಅದು ಹೆಂಗ್ ಜಂಪ್ ಹೊಡೀತಂತಂದು. ಈಗ ಲೈನ್ ನಂಬರ್ 4ದಾಗ ಅದೀವಲ್ಲ, ನೋಡ್ರಿ ಸಡನ್ ಆಗಿ ಇಲ್ಲಿಂದ ಲೈನ್ ನಂಬರ್ 30ಕ್ಕೆ ಜಂಪ್ ಆಯ್ತು. ಯಾಕಂದ್ರ ಸಿ ಈಸ್ ಅ ಕಂಪೈಲ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಆಲ್ರೆಡಿ ಅದು ಕಂಪೈಲರ್ ಬೈನರಿ ಕೋಡ್ ಜನರೇಟ್ ಆಯ್ತಲ್ಲ, ಅವಾಗ ಅದನ್ನ ಆಪ್ಟಿಮೈಸ್ ಮಾಡಿಬಿಡ್ತೈತೆ ಅದು. ಓಕೆ, ಇಲ್ಲಿಗೆ ಜಂಪ್ ಹೊಡಿಬೋದು, ಈ ಲೈನಿಗೆ ನಾ ಜಂಪ್ ಹೊಡಿಬೋದು ಅಂತ ಗೊತ್ತೈತೆ ಅದಕ್ಕೆ. ಸೊ ಅವಾಗ ಆಟೋಮೆಟಿಕ್ಲಿ ಆ ಲೈನಿಗೆ ಜಂಪ್ ಆಗುತ್ತೆ. ಸೊ ಇದಕ್ಕೆ ಸಿ ಏನೈತಂದ್ರೆ ಇದು ಒಂದ ವಿಷಯಕ್ಕಲ್ಲ, ಭಾಳ ವಿಷಯಕ್ಕೆ ಸಿ ಇಸ್ ಫಾಸ್ಟರ್ ದೆನ್ ಪೈಥಾನ್. ಯಾಕಂದ್ರೆ ಯಾವಾಗ ಕಂಪೈಲರ್ಗೆ ಆಲ್ರೆಡಿ ಎಂಟೈರ್ ಸೋರ್ಸ್ ಕೋಡ್ ಗೊತ್ತಿರ್ತೈತಿಲ್ಲ, ಇಟ್ ಕ್ಯಾನ್ ಡೂ ದೀಸ್ ಕೈಂಡ್ ಆಫ್ ಆಪ್ಟಿಮೈಸೇಷನ್ಸ್ ವಿಚ್ ಇಂಟರ್ಪ್ರಿಟರ್ ಬೇಸ್ಡ್ ಲ್ಯಾಂಗ್ವೇಜ್ ಈ ತರ ಆಪ್ಟಿಮೈಸೇಷನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಂಟರ್ಪ್ರಿಟರ್ ಲ್ಯಾಂಗ್ವೇಜ್ ಹೆಂಗ್ ವರ್ಕ್ ಆಗ್ತೈತೆ ಅಂದ್ರೆ, ಈಗ ನೀವು ಎಲ್ಲರ ಹಿಲ್ ಸ್ಟೇಷನ್ದಾಗ ಹೋದಾಗ ಮಂಜು ಬಿದ್ದಿರ್ತೈತಲ್ಲ, ಮಂಜು ಬಿದ್ದಾಗ ನೀವು ಡ್ರೈವ್ ಮಾಡ್ತಿರ್ತೀರಿ ನೋಡ್ರಿ. ಅವಾಗ ಏನಂದ್ರೆ ಬರೀ ನೀವು ಮುಂದಿನ 10 ಫೀಟ್ ಅಟ್ಟ ಕಾಣ್ತಿರ್ತೈತಿ. ಅದಕ್ಕೆ ಅಲ್ಲಿ ಮುಂದೆ ಹೋದ್ಮೇಲೆ ಮತ್ತೆ ನೆಕ್ಸ್ಟ್ 10 ಫೀಟ್ ಕಾಣುತ್ತೆ. ಸೊ ಇಂಟರ್ಪ್ರಿಟರ್ ಹೆಂಗಂದ್ರೆ ಆ ತರ ಮಂಜನ್ಯಾಗ ಗಾಡಿ ಹೊಡಿತಿರಲ್ಲ, ಕಾರ್ ಹೊಡಿತಿರಲ್ಲ, ಹಂಗಿದ್ದಂಗೆ ಇದೊಂದ ಲೈನ್ ಈಗ ನನಗೆ ಕಾಣತೈತಿ. ನೆಕ್ಸ್ಟ್ ಲೈನ್ ಏನೈತಿ ನನಗೆ ಗೊತ್ತೇ ಇಲ್ಲ. ಅಲ್ಲಿ ಹೋದ್ಮೇಲೆ ನಿಮ್ಗೆ ನೆಕ್ಸ್ಟ್ ಲೈನ್ ಗೊತ್ತಾಗತ್ತೆ ಹಂಗಿದ್ದಂಗೆ. ಆದ್ರೆ ಕಂಪೈಲರ್ ಹೆಂಗ ಅದ್ರದ್ದು ಟೋಟಲ್ ಅದ್ರದ್ದು ಮ್ಯಾಪ್ ಎಲ್ಲ ವಿತ್ ಆಡಿಯೋ ವಿಡಿಯೋ ಇಟ್ ಈಸ್ ಅವೈಲೇಬಲ್ ಟು ದ ಕಂಪೈಲರ್. ಸೊ ದಿಸ್ ಈಸ್ ಅಬೌಟ್ ದ ಸ್ವಿಚ್ ಸ್ಟೇಟ್ಮೆಂಟ್. ಐ ಹೋಪ್ ನಿಮ್ಗೆ ಇದರಿಂದ ಕ್ಲಾರಿಟಿ ಬಂತು ಅಂತಂದು. ನೋಡೋಣ ಈಗ ನೆಕ್ಸ್ಟ್ ಯಾವ್ದು. ಗ್ರೇಟರ್ ಆರ್ ಸ್ಮಾಲರ್ ನಂಬರ್ ಯೂಸಿಂಗ್ ಕಂಡೀಷನಲ್ ಆಪರೇಟರ್. ಸೊ ಇದಂಕ್ರ ಬಹಳ ಸರಳ ಐತಿ. ಸೊ ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಕಂಡೀಷನಲ್ ಆಪರೇಟರ್ದ. ಇದು ಡಿಬಗರ್ ಸ್ಟಾಪ್ ಮಾಡೋಣ ಅಂತ. ಕಂಡೀಷನಲ್ 4.py. ಸೊ ಲಾಸ್ಟ್ ಕಂಡೀಷನಲ್ ಆಪರೇಟರ್ ಏನಂದ್ರೆ ಟೆರ್ನರಿ ಆಪರೇಟರ್ ಅಂತಾರ. ಇದು ಸಿ ಒಳಗ ಅತಿ ಸಿಂಪಲ್ ಅದ. ಆಮೇಲೆ ಪೈಥಾನ್ದಾಗ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ನೋಡಾಕ, ಬಟ್ ಇಟ್ ಈಸ್ ಸ್ಟಿಲ್ ಸಿಂಪಲ್ ಓನ್ಲಿ. ಸೊ ಸೇ ಫಾರ್ ಎಕ್ಸಾಂಪಲ್ ನೀವೊಂದು ನಂಬರ್ ಡಿಕ್ಲೇರ್ ಮಾಡಿರಿ. ನಂಬರ್ ಎಷ್ಟೈತಿ? -1 ಐತಿ ಅಂತ ತಿಳ್ಕೊರಿ. ಈಗ ನೀವು ಏನಂದ್ರೆ ಇದನ್ನ ಇದು ಗ್ರೇಟರ್ ದೆನ್ 0 ಐತೋ ಲೆಸ್ ದೆನ್ 0 ಐತೋ ನೋಡ್ಬೇಕು. ಆಯ್ತಾ? ಸೊ ರಿಸಲ್ಟ್ ಇಸ್ ಈಕ್ವಲ್ ಟು ಇಲ್ಲೇನು ಅನ್ಬೋದು ಅಂದ್ರೆ ಗ್ರೇಟರ್ ಆರ್ ಈಕ್ವಲ್ ಟು 0. ಮೊದಲ ಆ ಸ್ಟೇಟ್ಮೆಂಟ್ ಬರಿಬೇಕು. ಆ ಟ್ರೂ ಏನೈತಲ್ಲ ಅದನ್ನ ಬರಿಬೇಕು. ಬರೋದು ಇಲ್ಲಿ ಏನಂತ ಬರಿಬೇಕು? ಇಫ್ ಅಂತ ಬರೋದು ನಂಬರ್ ಇದೇನು ಇಸ್ ಇಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದು ಐತೇನು ಅಂತ ಬರಿಬೇಕು. ಇದು ಬರೋದು ಇಲ್ಲಿ ನೆಕ್ಸ್ಟ್ ಇಲ್ಲಿ ಇದಾದ್ಮ್ಯಾಗ ಇಲ್ಲಪ್ಪ ಅಂತಂದ್ರೆ ಎಲ್ಸ್ ಅಂತ ಬರೋದು. ಆಮೇಲೆ ಆ ಸ್ಟೇಟ್ಮೆಂಟ್ ಬರಿಬೇಕು ಏನಂತ? ಲೆಸ್ ದೆನ್ 0 ಅಂತಂದು. ಸೊ ಈ ಬೈ ಡಿಫಾಲ್ಟ್ ಏನು ಬೇರೆ ಲ್ಯಾಂಗ್ವೇಜ್ನ್ಯಾಗ ಎದ್ರಾಗ ಸಿದಾಗ, C++ನ್ಯಾಗ, ಜಾವಾದಾಗ ದೇರ್ ಇಸ್ ಅ ಕ್ವಶನ್ ಮಾರ್ಕ್ ಬೇಸ್ಡ್ ಇದು ಸಿಂಬಾಲ್ ಅಥವಾ ಸಿಂಟ್ಯಾಕ್ಸ್. ಬರೀ ಪೈಥಾನ್ದಾಗ ಮಾತ್ರ ಈ ತರ ಐತಿ. ಆಯ್ತಾ? ಸೊ ಇದೇನಂದ್ರ ಆರ್ಡರ್ ಒಂದು ಸ್ವಲ್ಪ ಡಿಫ್ರೆಂಟ್ ಐತಿ. ಇಲ್ಲಿ ಏನು ಟ್ರೂ ಐತಲ್ಲ ಅದನ್ನ ಫಸ್ಟ್ ಬರಿಬೇಕು, ಆಮೇಲೆ ಇಫ್ ಕಂಡೀಷನ್ ಬರಿಬೇಕು, ಆಮೇಲೆ ಇಲ್ಲಿ ಎಲ್ಸ್ ಅಂತ ಬರೋದು ಹಿಂಗ್ ಬರಿಬೇಕು. ಇದ ಏನಪ್ಪಾ ಅಂದ್ರೆ ನೋಡಿದ್ರೆ ಏನ್ ಅನ್ಸುತ್ತೆ, ಇಫ್ ಎಲ್ಸ್ ಅನ್ನ ಹಿಂಗ ಬರ್ದಾರೇನ್ ಅನ್ಸುತ್ತೆ. ಬಟ್ ನೆನಪು ಮಾಡ್ಕೊರಿ, ಇಫ್ ಎಲ್ಸ್ ಸಿಂಟ್ಯಾಕ್ಸ್ ಹೆಂಗಿತ್ತಂದ್ರೆ ಇಫ್ ಎಲ್ಸ್ ಬರೋದು ಈ ಲೈನ್ ಇದ್ರ ಕೆಳಗೆ ಬರೀತಿದ್ವಿ, ಇಲ್ಲೊಂದು ಇದನ್ನ ಹಾಕಿ ಸೆಮಿಕೋಲನ್ ಹಾಕಿ. ಸೊ ಸಿಂಟ್ಯಾಕ್ಸ್ ಇಸ್ ಡೆಫಿನೆಟ್ಲಿ ಡಿಫ್ರೆಂಟ್ ಇದ್ರದ. ಆಮೇಲೆ ಇದು ಬಂದಿದ್ದನ್ನ ನೀವು ಆಸ್ ಅ ರಿಸಲ್ಟ್ ಪ್ರಿಂಟ್ ಮಾಡ್ರಿ. ಪ್ರಿಂಟ್ ರಿಸಲ್ಟ್. ಓಕೆ. ಸೊ ಈಗ ಇದನ್ನ ರನ್ ಮಾಡಿ ನೋಡಿದ್ರಂದ್ರೆ -1 ಐತಲ್ಲ, ಸೊ ಇದೇನಂತ ಬರಾಕ್ತೈತಿ? ಲೆಸ್ ದೆನ್ 0 ಅಂತ ಬರಾಕ್ತೈತಿ. ಅದನ್ನ ನೀವು ಈಗ 5 ಮಾಡಿ ರನ್ ಮಾಡಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಬರಾಕ್ತೈತಿ. ಯಾಕಂದ್ರೆ ಇಲ್ಲಿ ಗ್ರೇಟರ್ ದೆನ್ ಈಕ್ವಲ್ ಟು ಸಿಂಬಲ್ ಯೂಸ್ ಮಾಡೀವಿ. ಓಕೆ. ಸೊ ಇದನ್ನ ನೀವೀಗ ಇದ್ರೊಳಗೆ ಬರೋದ್ರೆ ಹೆಂಗಿರ್ತಿತ್ತು ಸಿ ಒಳಗಂತ ನೋಡೋಣ.
ಸೊ ಏನಂದ್ರೆ ಇಲ್ಲೊಂದು ನಂಬರ್ ಡಿಕ್ಲೇರ್ ಮಾಡೀವಿ. ಇಲ್ಲಿ ರಿಸಲ್ಟ್ ಸ್ಟ್ರಿಂಗ್ ಡಿಕ್ಲೇರ್ ಮಾಡೇವಿ. ಇಲ್ಲಿ ಕೇಳಾಕ್ತೇವಿ ಏನಪ್ಪಾ ನಂಬರ್ ಗ್ರೇಟರ್ ದೆನ್ ಇದು 0 ಐತೇನಂತ. ಇಲ್ಲಿ ಕ್ವೆಷನ್ ಮಾರ್ಕ್ ಐತಿ. ಇದನ್ನ ಬೇಕಿದ್ರೆ ನಾವು ಹಿಂಗ ಒಂದ ಲೈನ್‌ದೊಳಗೂ ಬರಿಬೋದು ಈ ತರ ಒಂದರ ಮುಂದ್ ಒಂದ. ಅಂಡ್ ಜನರಲಿ ಅದೇ ತರ ಬರೀತಾರ ಆಯ್ತಾ. ಇಲ್ಲಿದ್ ಸ್ಟ್ರಿಂಗ್ ಉದ್ದಿದ್ದಕ್ಕೆ ನಾ ಏನ್ ಮಾಡೇನಿ ಇದನ್ನ ಇಲ್ಲಿ ತಗೊಂಡೇನಿ. ಸೊ ಲೆಟ್ಸ್ ಸೇ ನಾವ್ ಇದನ್ನ ಏನ್ ಮಾಡೋಣ ಈ ಕಡೆ ಒಂದ್ ಸ್ವಲ್ಪ ತರ್ಸ್. ಓಕೆ, ನೌ ಯು ಕ್ಯಾನ್ ಸಿ. ಸೊ ದಿಸ್ ಇಸ್ ದ ಫುಲ್ ಸಿಂಟ್ಯಾಕ್ಸ್. ಈ ತರ ಕ್ವೆಷನ್ ಮಾರ್ಕ್ ಬರೆದು ಈ ಲೈನ್ ಆಫ್ ದ ಕೋಡ್ ರನ್ ಆಗತ್ತ. ಇದು ಟ್ರೂ ಇತ್ತಂದ್ರ, ಇಲ್ಲಂದ್ರ ಈ ಲೈನ್ ರನ್ ಆಗತ್ತೆ. ಸೊ ಇಲ್ಲೇನೈತಿ ಇಲ್ಲಿ ಸ್ಟ್ರಿಂಗ್ ರಿಟರ್ನ್ ಮಾಡತ್ತೇವೆ. ಅದು ರಿಟರ್ನ್ ಮಾಡಿದ್ದು ಇದಕ್ಕೆ ಅಸೈನ್ ಆಗತ್ತೆ. ಆಮೇಲೆ ಇದನ್ನ ಪ್ರಿಂಟ್ ಮಾಡತ್ತೇವೆ. ಸೊ ಈಗ ಏನೈತಿ ಇನ್ಪುಟ್ ನಮ್ದು -1 ಐತಲ್ಲ. ಸೊ ಲೆಟ್ಸ್ ಸಿ ಏನ್ ಬರುತ್ತಂತ. ಸೊ ದ ಔಟ್ಪುಟ್ ಈಸ್ ಲೆಸ್ ದೆನ್ 0. ಈಗ ಇದನ್ನ ನೀವು 5 ಮಾಡಿದ್ರಿ ಅಂದ್ರ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ಈ ಸ್ಟ್ರಿಂಗು ಇದಕ್ಕೆ ಇಲ್ಲಿ ಕಾಪಿ ಆಯ್ತು. ಇದನ್ನ ಇಲ್ಲಿ ಪ್ರಿಂಟ್ ಮಾಡಿದ್ವಿ. ಸೊ ಈ ಸಿಂಟ್ಯಾಕ್ಸ್ ನೆನಪಿಟ್ಕೋರಿ. ಇದು ಜಾಸ್ತಿ ಅಗದಿ ಸಿಂಪಲ್ ಅಸೈನ್ಮೆಂಟ್ ಇದ್ರೆ ಅಷ್ಟೇ ಯೂಸ್ ಮಾಡ್ತಾರ. ಬಟ್ ಇದ್ರ ಪ್ರಾಬ್ಲಮ್ ಏನ್ ಗೊತ್ತೇನೆ, ಈಗ ನಾವು ಮುಂದ್ ಕೋಡ್ ಲಾಜಿಕ್ ಇವಾಲ್ವ್ ಆಗ್ತೈತಿ. ಇದ್ರ ಕಂಡೀಷನ್ ಇನ್ನೂ ಜಾಸ್ತಿ ಮಾಡ್ಬೇಕು. ಸೊ ಅವಾಗೆಲ್ಲ ಇಫ್ ಎಲ್ಸ್ ಬರೋದ್ರ ರೀಡಬಿಲಿಟಿ ಇರುತ್ತೆ. ದಿಸ್ ಈಸ್ ಎಂಡ್ ಆಫ್ ಅವರ್ ಇಂಟ್ರೊಡಕ್ಷನ್, ಅಥವಾ ನೀವು ಯು ಕ್ಯಾನ್ ಸೇ ದಟ್ ದ ಥಿಯರಿ ಪಾರ್ಟ್ ವಿತ್ ಸಮ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಆಫ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರ ವಿ ವಿಲ್ ಗೆಟ್ ಇಂಟು ಇದು ರಿಕರ್ಷನ್ ಅಂಡ್ ಲೂಪ್ಸ್. ಓಕೆ, ಅದಾದ್ಮೇಲೆ ಏನ್ ಮಾಡೋಣ ಅಂದ್ರೆ ವರ್ಕ್ಶಾಪ್ಸ್ ಮಾಡೋಣ. ಆ ವರ್ಕ್ಶಾಪ್ಸ್ದಾಗ ಡೇಟಾ ಟೈಪ್ ಹಿಡ್ಕೊಂಡು ಫಂಕ್ಷನ್ಸ್ ಹಿಡ್ಕೊಂಡು ಪ್ರತಿಯೊಂದು ಕಾನ್ಸೆಪ್ಟ್ಸ್ ಇದ್ದ ವಿ ವಿಲ್ ಸಾಲ್ವ್ ಸಮ್ ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ಸ್. ನೀವ್ ಏನೇನಿಗೆ ಕಲಿಯಾಕ್ತಿರಲ್ಲ ಕಾನ್ಸೆಪ್ಟ್ಸ್, ಎಲ್ಲಾ ಕಾನ್ಸೆಪ್ಟ್ಸ್ ಅಪ್ಲೈ ಮಾಡಿ ವಿ ವಿಲ್ ಸಾಲ್ವ್ ಬೇರೆ ಬೇರೆ ಎಕ್ಸಾಂಪಲ್ಸ್. ಅಗದಿ ಸಿಂಪಲ್ ಎಕ್ಸಾಂಪಲ್ ಇಂದ ಶುರು ಮಾಡೋಣ. ಮಾಡಿ ಮೀಡಿಯಂ ಟು ಲಿಟಲ್ ಕಾಂಪ್ಲೆಕ್ಸ್ ಎಕ್ಸಾಂಪಲ್ಸ್ ಅಥವಾ ಸಮ್ ಗೇಮಿಫೈಡ್ ಎಕ್ಸಾಂಪಲ್ಸ್ ಎಲ್ಲ ಮಾಡೋಣ ಅಂತ. And I am really looking forward for those sessions. Thank you. I hope you like this one. See you again. ನಮಸ್ಕಾರ, ಧನ್ಯವಾದಗಳು.